ಹಾಯ್ ಫ್ರೆಂಡ್ಸ್. ಒಂದು ಹೆಣ ಎತ್ಕೊಂಡು ಹೋಗ್ತಾ ಇದ್ವಿ, ಆ ಟಮಟೆ ಸೌಂಡ್ ಕುಣಿತಾ ಇರ್ತೀನಿ. ಚೆನ್ನಾಗಿ ಕುಣಿಯೋದನೆ. ಎಷ್ಟನೇ ಕ್ಲಾಸ್ ಓದಿರೋದು ನೀವು? ಓದಿದ್ರೆ ಮುಂದೆ ಬರಕ್ಕಾಗಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರ ನನ್ಗೆ ವಿದ್ಯಾನೇ ಕೊಟ್ಟಿಲ್ಲ. ಅಂಬರೀಷ್ ನೋಡ್ಬೇಕು, ಮಂಡ್ಯದ ಗಂಡು ಅಂದ್ರೆ ಓಡಾಡ್ತಿದೀಯೇ. ನಾನು ಸಂತೆಲಿ ವ್ಯಾಪಾರ ಮಾಡ್ತಿದ್ದೆ. ಬಟ್ಟೆ ಬಟ್ಟೆ ಅಂತ ಕರೆಯೋದು. ಅದು ನಾವು ಹೊಸ ಬಟ್ಟೆ ಅಲ್ಲ ಹಾಕ್ತಿದ್ದು, ಸೆಕೆಂಡ್ ಹ್ಯಾಂಡ್ ಬಟ್ಟೆ. ಅವ್ಳ ಫೋನಲ್ಲಿ ಇನ್ಸ್ಟಾಗ್ರಾಮ್ ಅಂತ ಹಾಕೊಟ್ಲು. ಆಮೇಲೆ ಹಿಂಗ್ ಹೋಗ್ಬೇಕು, ಹಿಂಗ್ ಮಾಡ್ಬೇಕು, ಹಿಂಗೆ ಸಾಂಗ್ ಬರುತ್ತೆ, ಹಿಂಗೆ ಅಪ್ಲೋಡ್ ಮಾಡ್ಬೇಕು ಅಂತ ತೋರಿಸ್ಬಿಟ್ಲು. ಅಲ್ಲೇ ನಿಂತ್ಕೊಂಡು 2 ರೀಲ್ಸ್ ಬಿಟ್ಟೆ. ನಾನು ಹಾಸ್ಟೆಲ್ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಮ್ಮ ಯಜಮಾನ್ರು ಮರಳು ಹಾಕಿದ್ರಂತೆ. ನೀವ್ ಹೆಂಗಿದ್ದೀರಾ ಅಂತ ನನ್ ಕೇಳೋದು. ನಾನ್ ರಕ್ಷಿತಾ. ನೀವ್ ಹೆಂಗಿದ್ದೀರಾ ಅಂದ್ರೆ ನಾನು ಸುದೀಪ್ ಅನ್ನೋದವ್ರು. ಎದುರುಗಡೆ ಬಂದ ತಕ್ಷಣ ಶಾಕು, ಏನಪ್ಪ ಯಪ್ಪ ಹೆಂಗಿದ್ದಾನೆ ಅಂತ. ಹೌದು, ನಮ್ಮ ಯಜಮಾನ್ರು ರೌಡಿನೇ. ಜೈಲಿಂದ ಬಂದು ಒಂದ್ ವಾರಕ್ಕೆ ನಾನ್ ಮದ್ವೆ ಆಗಿದ್ದು. ಫಸ್ಟೇ ಅವ್ರಿಗೆ ಮದ್ವೆ ಆಗಿತ್ತು. ಫಸ್ಟ್ ವೈಫ್ ಇದಾರೆ, ನನ್ ಸೆಕೆಂಡ್ ವೈಫ್. ಅವ್ರು ಮಕ್ಳಿಲ್ಲ ಫಸ್ಟ್ ವೈಫ್ಗೆ. ನನ್ಗೆ ಮಕ್ಳಿದೆ. ಏನಕ್ಕೆ ಇವ್ರು ಮದ್ವೆ ಆಗಿದ್ಯಾ, ಇವ್ರು ಮದ್ವೆ ಆಗಿದೆ, ಇವ್ರ ಜೀವನ ಹಾಳು ಮಾಡ್ತಿದ್ಯಾ ನೀನು, ಹಂಗೆ ಹೆಂಗೆ ಅಂತ ಶಾಕ್ ನನ್ಗೆ. ನನ್ ಪ್ರೆಗ್ನೆಂಟ್, ಇವಾಗ ಹೆಂಗ್ ಬಿಟ್ಟು ಹೋಗ್ಲಿ ಅಂತ ಹೇಳ್ತು. ನಾವ್ ನೋಡಿ, ಮದ್ವೆ ಆದ್ಮೇಲೆ ಗಂಡ ಒಂದ್ ಹೆಣ್ಣಿಗೆ ಅವನೇ ಸ್ವರ್ಗ. ನಮ್ಗೆ ಏನು ಬೇಡ, ಗಂಡ ಚೆನ್ನಾಗಿದ್ರೆ ಹೊರಗಡೆ ಪ್ರಪಂಚ ಬೇಡ. ನಂಗೆ ನಮ್ಗೆ ಗಂಡ ಬೇಕು. ಅಕಸ್ಮಾತ್ ಗಂಡ ಉಲ್ಟಾ ತಿರ್ಗ್ದ ಹಂಗೆ ಅಂದ್ರೆ ಅದೇ ನಮ್ಗೆ ಸತ್ತೋಗಿರೋ ನರ್ಕ. ಅವಾಗ ತಿನ್ನಕ್ ಅನ್ನ ಇತ್ತಿಲ್ಲ ನಮ್ಮಲ್ಲಿ. ಪ್ರೆಗ್ನೆಂಟ್ ನಾನು. ಅಳ್ಸೋಗಿರೋ ಅನ್ನನ ನೀರ್ ಹಾಕಿ ಮೆಣಸಿನ್ಕಾಯಿ ಇದನ್ನ ಆಗ್ಬಿಟ್ಟು ಅದ್ರಲ್ಲಿ ಕಳ್ಸ್ಬಿಟ್ಟು ತಿಂತಾ ಇದ್ದೆ ನಾನು. ನಮ್ಮ ಅತ್ತೆ ಮುಖ ಮುಚ್ಕೊಂಡು ಕೂತ್ಕೊಳ್ಳೋರು ಸ್ಮೆಲ್ಗೆ. ಚಿಕ್ಕ ಮಕ್ಳು, ನನ್ನ ಮಕ್ಳು, ಅವ್ರಿಗೆ ಹಾಲು ಕೊಡಿಸ್ತಿರ್ಲಿಲ್ಲ. ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಹಾಲು ಕೊಡಿಸ್ತಿದ್ದೆ. ನಾನು ಬರೋ ಅಷ್ಟರಲ್ಲಿ ನೀರಾಗ್ಬಿಟ್ಟು ಬಾಟ್ಲಲ್ಲಿ ನಮ್ಮ ಅತ್ತೆ ನೀರ್ ಕೊಡ್ತಾ ಇದ್ರು ನಮ್ಮ ಮಕ್ಳಿಗೆ. ನನ್ನನ್ನ ನೋಡಿ ಚಿಡಾಯಿಸ್ತಾರೆ ಜನ. ಎಲ್ಲರೂ 5 ಬೆಳ್ಳು ಒಂದೇ ಸಮ ಇರಲ್ಲ ಅಲ್ವಾ, ಒಬ್ಬೊಬ್ರು ಒಂದೊಂದರ ಮಾನ ಮರ್ಯಾದೆ ಇಟ್ಕೊಂಡು ನಾನು ಚೂಡಿದಾರ ಹಾಕೊಂಡು ಗಂಡನ ಜೊತೆ ಮಾಡ್ದೆ ರೀಲ್ಸ್. ಆಯಪ್ಪ ಇವಳು ಸರಿ ಇಲ್ಲ, ಇವಳು ಸರಿ ಇಲ್ಲ, ಇವಳು ದೆವ್ವು ಗುಟ್ಟವಳೆ, ಇವ್ರ ಅಪ್ಪ ಅಮ್ಮ ಸರಿ ಇಲ್ಲ, ಇವ್ಳ ಗಂಡ ಸರಿ ಇಲ್ಲ ಅಂತ ಅವನು ನನ್ಗೆ ಬ್ಯಾಡಾಗಿ ತೋರಿಸ್ದ. ಅದ್ರಿಂದ ಜೀವನ ನರ್ಕ ಯಾತನೆ. ನನ್ ಮನೆ ನರ್ಕ ಆಗಿದ್ದು, ಮಶಾಣ ಆಗಿದ್ದು ಆ ಅಪ್ಪನ ಕಡೆಯಿಂದ. ಅವಾಗ ನಮ್ಮ ಅಪ್ಪ ಅಮ್ಮ ಮಾತಾಡೋದ್ ಬಿಟ್ಬಿಟ್ರು, ನಮ್ಮ ಅತ್ತೆ ಮಾವ ಮಾತಾಡೋದ್ ಬಿಟ್ಬಿಟ್ರು, ನನ್ ಗಂಡ ಮಾತಾಡೋದ್ ಬಿಟ್ಬಿಟ್ಟ, ನನ್ ಮಕ್ಳು ಮಾತಾಡೋದ್ ಬಿಟ್ಬಿಟ್ರು. ನನ್ಗೆ ಕಟ್ಟಪ್ಪನ ಜೊತೆ ಮಾಡ್ತಾವಳೆ. ಕಟ್ಟಪ್ಪ ಯಾರು? ಗಂಡ ಹೆಂಡತಿ ಮಧ್ಯ ಕಟ್ಟಪ್ಪ ಬಂದವನೇ. ಯಾರು ಯಾರು ಫಸ್ಟ್ ಎಲ್ಲಿ ಗೊತ್ತಿತ್ತು ನವೀನ್ ಯಾರಂತ? ನನ್ ಜೊತೆ ಮಾಡಿದ್ಮೇಲೆ ನವೀನ್ ಯಾರಂತ ಗೊತ್ತಾಗಿದ್ದು. ನವೀನು ನಿಮ್ದು ರೀಲ್ಸ್ ಗಳನ್ನ ನೋಡಿದವರು ಮಿತಿ ಮೀರಿ ಹೋಗ್ತಾ ಇದೆ ನಿಮ್ಮ ರೀಲ್ಸ್ ಗಳು. ಟ್ರೋಲ್ ಆಗುವಂತ ಒಂದು ಸೀನ್ ಬೇಕು, ಅದು ನೀವ್ ಮಾಡ್ಬೇಕು ಅಂತ ಹೇಳಿದ್ಕೆ ನಾನೇ ಅದು ಈ ತರನೇ ಮಾಡೋಣ ಅಂತ ನಾನೇ ಐಡಿಯಾ ಕೊಟ್ಟಿದ್ದವ್ರು. ಯಾವತ್ತಾದ್ರೂ ನಿಮ್ಗೆ ಸಖತ್ ಬೇಜಾರಾಗಿದ್ಯಾ ಲೈಫ್ ಬಗ್ಗೆ? ನಮ್ಮ ಯಜಮಾನ್ರು ಕುಡಿಯೋದು, ಬಂದ್ ಹೊಡಿಯೋದು ಅದೆಲ್ಲ ಮಾಡೋವಾಗ ಯಾಕೆ ಬದುಕ್ಬೇಕು ನಾನು, ಸಾಯಕ್ಕೆಲ್ಲ ಹೋಗಿದ್ದೀನಿ. 2 ಜೀವ ನನ್ಗೋಸ್ಕರ ಇದೆ. ಅದು 2 ಜೀವ ಇರ್ತಿರ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತಿದೆ. ನನ್ನ ಮಕ್ಳು ಸಾಕಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಕಣೋ. ನನ್ನ ಮಕ್ಳಿಗೋಸ್ಕರ ಇಷ್ಟೆಲ್ಲ ಮಾಡಿದೀನಿ. ಅಷ್ಟು ಬಿಟ್ಟರೆ ನನ್ಗೋಸ್ಕರ ಏನು ಮಾಡ್ಕೊಂಡಿಲ್ಲ ನಾನು. ಇವತ್ತಿಗೂ ಒಂದು ಚಿನ್ನ ತಗೊಳ್ಳೋಣ ಅಂತ ಆಸೆ. ಆಸ್ತಿ ಪಾಸ್ತಿ ಎಲ್ಲ ಮಾರ್ಬಿಡ್ತಾ ಇರ್ಬೇಕಾದ್ರೆ, ತಾಯಿನೇ ಮಾರ್ಕೊಂಡ್ಬಿಡ್ತಾ ಇರ್ಬೇಕಾದ್ರೆ ಮಕ್ಳಿಗೋಸ್ಕರ. ತಾಯಿನೇ. ಆ ಮಕ್ಳಿಗೋಸ್ಕರ ನಾನು ಆಚೆ ಕಡೆ ಹಿಂಗ್ ಬಂದೆ. ನನ್ ಮಕ್ಳಿಗೆ ನಮ್ ತರ ಜೀವನ ಬೇಡ, ನಾವು ಈ ತರ ಹಾಳಾಗೋದು ಪರವಾಗಿಲ್ಲ, ನಮ್ಮ ಮಕ್ಳು ಚೆನ್ನಾಗಿರ್ಬೇಕು ಅಂತ ಒಂದ್ ತಾಯಿ, ಹೆತ್ತ ತಾಯಿ ಅದನ್ನೇ ಯೋಚನೆ ಮಾಡೋದು. ಅದಕ್ಕೆ ನನ್ನ ಮಕ್ಳಿಗೆ ಇಬ್ರಿಗೂ ಓದಿಸ್ದೆ. ಒಂದು SLC ಹೋದ್ರು. ರೀಸೆಂಟ್ಲಿ ನನ್ನ ಮಗಳಿಗೆ ಮದ್ವೆ ಮಾಡಿದೆ. ಮೈಸೂರಲ್ಲಿ ಒಂದು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡು ತುಂಬಾ ಹೊಟ್ಟೆ ಹಸಿತಿದೆ ನನಗೆ. ಅಲ್ಲಿ ಬನ್ನಿದೆ, ಅದು 5 ರೂಪಾಯಿ ಕೊಟ್ಟು ಬನ್ ತಿನ್ಬೇಕಲ್ಲ, ಅದು 5 ರೂಪಾಯಿಗೆ ನನ್ನ ಮಕ್ಳಿಗೆ ಪೆನ್ಸಿಲ್ ಬರುತ್ತೆ. ತಾಯಿನೇ. ನನ್ನ ಮಕ್ಳಿಗೋಸ್ಕರ ಇಷ್ಟೆಲ್ಲ ಮಾಡಿದೀನಿ. ಅಷ್ಟು ಬಿಟ್ಟರೆ ನನ್ಗೋಸ್ಕರ ಏನು ಮಾಡ್ಕೊಂಡಿಲ್ಲ ನಾನು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು, ರೀಲ್ಸ್ ನೋಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅದರಲ್ಲೂ ಕೂಡ ರೀಲ್ಸಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಅಂದರೆ ರೀಲ್ಸ್ ನೋಡ್ತಾನೇ ಇರ್ತಾರೆ. ಒಂದಷ್ಟು ಜನ ರೀಲ್ಸ್ ಮಾಡ್ತಾರೆ, ಆ ರೀಲ್ಸ್ ಮಾಡೋರಿಗೆ ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರು ಬೈದ್ರೂ ಕೂಡ ಅವ್ರನ್ನೇ ಫಾಲೋ ಮಾಡ್ತಾರೆ, ಅದೇ ರೀಲ್ಸನ್ನೇ ನೋಡೋಕ್ಕೆ ಶುರು ಮಾಡ್ತಾರೆ, ನೋಡ್ತಾ ಇರ್ತಾರೆ. ಸೊ ಇಂಟ್ರೊಡಕ್ಷನ್ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಸೋಷಿಯಲ್ ಮೀಡಿಯಾ ಎಷ್ಟೋ ಜನರಿಗೆ ಒಂದು ಒಳ್ಳೆ ಲೈಫನ್ನು ಕೊಟ್ಟಿದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಎಂಟರ್ಟೈನ್ ಕೂಡ ಮಾಡ್ತಾರೆ. ಏನೂ ಇಲ್ಲದೆ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ತುಂಬ ಎತ್ತರಕ್ಕೂ ಕೂಡ ಬೆಳೆದಿದ್ದಾರೆ. ಸೊ ಇಷ್ಟೊಂದೆಲ್ಲ ಸ್ವಲ್ಪ ಫಾರ್ಮಲಾಗಿ ಇಂಟ್ರೊಡಕ್ಷನ್ ಕೊಟ್ಟರೆ ಒಂಚೂರು ನೋಡೋರಿಗೆ ಯಾರ ಬಗ್ಗೆ ಮಾತಾಡ್ತಿದ್ದಾರಪ್ಪ ಅಂತ ಅನ್ನಿಸ್ಬೋದು. ಬಟ್ ನಾನು ಹೇಳ್ತಾ ಇದ್ದೀನಿ, ಇವ್ರನ್ನ ನಾವು ರೀಲ್ಸ್ ಕ್ವೀನ್ ಅಂತಲೇ ಕರಿಬೋದು. ಯಾಕಂದರೆ ಹಾಯ್ ಫ್ರೆಂಡ್ಸ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಕೂಡ ಒಂಥರ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ. ಸೊ ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ಇವತ್ತು ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ಯಾರು ಅಂತ ಹೇಳಿದ್ರೆ
ರೇಷ್ಮಾ ಅವರು. ಬನ್ನಿ ಇವತ್ತು ನಮ್ಮ ಕಾರ್ಯಕ್ರಮದ ಗೆಸ್ಟ್, ಅವ್ರನ್ನ ವೆಲ್ಕಮ್ ಮಾಡೋಣ. ಹೇಗಿದ್ದೀರಾ? ಹಾಯ್ ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರೂ ಚೆನ್ನಾಗೇ ಇರ್ತಾರೆ ಬಿಡಿ. ಹೌದು. ಓಕೆ, ಏನು ಸ್ಟಾರ್ಟಿಂಗ್ ಎನರ್ಜಿ ಎಲ್ಲಿ ಬಂದ್ಬಿಡುತ್ತೆ ನಿಮ್ಗೆ? ಹಾಯ್ ಫ್ರೆಂಡ್ಸು. ಅದು ಫ್ರೆಂಡ್ ಅಂದ್ರೆ ಅದು ಎನರ್ಜಿನೇ ತಾನೆ. ಯಾರಿಗೂ ಹೇಳ್ಕೊಳ್ಳೋ ಅಂತ ದುಃಖನ ಫ್ರೆಂಡ್ ಹತ್ರ ಹೇಳ್ಕೊಬೋದು. ಯಾರಿಗೂ ಹೇಳ್ಕೊಳ್ಳೋ ತರ ಒಂದು ಸೀಕ್ರೆಟ್ ಮಾತು ಫ್ರೆಂಡ್ ಹತ್ರ ಹಚ್ಕೋಬಹುದು. ಅದಕ್ಕೆ ಹಾಯ್ ಫ್ರೆಂಡ್ಸ್, ಫ್ರೆಂಡೇ ಪಂಚಪ್ರಾಣ. ಅದಕ್ಕೋಸ್ಕರ ಫ್ರೆಂಡ್ ಅಂದ್ರೆ ಹಾಯ್ ಫ್ರೆಂಡ್ಸ್ ಅಂತ ಹೇಳೋದು. ಎಷ್ಟನೇ ಕ್ಲಾಸ್ ಓದಿರೋದು ನೀವು? 6ನೇ ಕ್ಲಾಸು. ಓಕೆ, 6ನೇ ಕ್ಲಾಸಿಗೆ ಕನ್ನಡ ಬರ್ಬೇಕಲ್ಲ ಓದಕ್ಕೆ? ಅದು ಒಂದು 2ನೇ ಕ್ಲಾಸ್ ಉರ್ದು ಓದಿದ್ದೀನಿ, 4ನೇ ಕ್ಲಾಸ್ ಕನ್ನಡ ಓದಿದ್ದೀನಿ. ಅದು ಎರಡು ಮಿಕ್ಸ್ ಆಗಿದೆ. ಒಟ್ಟಿನಲ್ಲಿ ಉರ್ದು ಬರೋದ ನಂಗೆ, ಕನ್ನಡನೇ ಬರೋದು. ಅದು ನೀವು 6ನೇ ಕ್ಲಾಸ್ ಓದಿದ್ದೀರಾ ಕನ್ನಡ ಬರಲ್ವಾ ಅಂತ ಹೇಳ್ತೀರಾ? ಒಂದ್ ದಿವಸ ಸ್ಕೂಲ್ ಹೋದ್ರೆ 2 ತಿಂಗಳು ಸ್ಕೂಲ್ ಹೋಗ್ತಿರ್ಲಿಲ್ಲ ನಾನು. ಅಂದ್ರೆ ನಮ್ದು ಬಡತನ. ನಮ್ಮಮ್ಮನಿಗೆ 5 ಮಕ್ಕಳು. ನನಗೆ ಅದು ಮನೆಯಲ್ಲಿ ನೋಡ್ಕೊಳಕ್ ಆಗ್ತಾ ಇರಲಿಲ್ಲ. ನಮ್ಮಮ್ಮನ ಜೊತೆ ಬಟ್ಟೆ ವ್ಯಾಪಾರ ಮಾಡಕ್ ಹೋಗ್ತಿದ್ದೆ. ಸಂತೆಲಿ ನಿಂತ್ಕೊಂಡು ಬಟ್ಟೆ ವ್ಯಾಪಾರ ಮಾಡ್ತಿದ್ದೆ. ಚಿಕ್ಕ ಹುಡುಗಿಲೆ. ಎಲ್ಲಿ? ಚನ್ನಪಟ್ಟಣ. ಓ, ಹಾಸನವರು. ನಾವು ನೀವು ಹೌದು, ಒಂದೇ ಊರು. ಪುಟ್ಟೇಗೌಡರು ಹಿಂಭಾಗ ನಾವಿರೋದು. ದೇವೇಗೌಡರು ನಮ್ಮ ಊರು. ಇವಾಗ್ಲೂ ಅಲ್ಲೇ ಇದ್ದೀನಿ. ದೇವೇಗೌಡ ಪೆಟ್ರೋಲ್ ಬ್ಯಾಂಕು ಅಪ್ಪಾಜಿ ಹೆಸರು. ಕುಮಾರಸ್ವಾಮಿ ಲೇಟು ಮಗನ ಹೆಸರು. ಕುಮಾರಸ್ವಾಮಿ ಲೇಟ್ ನಾನಿದ್ದೀನಿ. ಅಲ್ಲೂ ಹೆಸರು ಬಿಡ್ತಾ ಇಲ್ಲ, ಇಲ್ಲೂ ಹೆಸರು ಬಿಡ್ತಾ ಇಲ್ಲ. ಓ, ಹಂಗೆ ಬೆಂಗಳೂರಲ್ಲಿ ಇರೋದು ಕುಮಾರಸ್ವಾಮಿ. ಹೌದು, ದೇವೇಗೌಡ ಪೆಟ್ರೋಲ್ ಬ್ಯಾಂಕ್ ಅಪ್ಪನ ಹೆಸರು. ಪೆಟ್ರೋಲ್ ಬ್ಯಾಂಕ್ ಅಂತ ಇದೀವಿ. ಕುಮಾರಸ್ವಾಮಿ ಲೇವೆಟ್ಟು ಮಗನ ಏರಿಯಾದಲ್ಲಿ ಇದೀವಿ. ಅದ್ರಲ್ಲೂ ಹೆಸರು ಇದೆ, ಅಲ್ಲೂ ಹೆಸರು ಇದೆ, ಇಲ್ಲೂ ಹೆಸರು ಇದೆ. ಎಲ್ಲೆಲ್ಲೂ ನಾನೇ ಹಂಗೆ. ಆ ಇದರಲ್ಲಿ ನನಗೆ ಓದಕ್ಕೆ ಬರಲ್ಲ. ಅಂದ್ರೆ ಮೈಂಡಲ್ಲಿ ವಿದ್ಯೆ ಇಲ್ಲ. ಅಂದ್ರೆ ಓದೋಕ್ಕೆ ಗಮನ ಇಲ್ಲ. ಫ್ಯಾಮಿಲಿ ವಿಷಯ, ಬಡತನ ವಿಷಯ, ದುಡಿಬೇಕು, ಅಮ್ಮನಿಗೆ ಏನಾದ್ರು ಮಾಡಬೇಕು, ನಾವು 4 ಜನ ಥರ ನಾವು ಸಂಸಾರ ಮಾಡಬೇಕು, ಬದುಕಬೇಕು. 4 ಜನ ಹೆಂಗ್ ಬದುಕ್ತಾರೋ ನಾವು ಹಂಗೆ ಬದುಕಬೇಕು. ನಮ್ಮನೇಲಿ ಟಿವಿ ಇತ್ತಿಲ್ಲ. ಯಾರ್ದೋ ಮನೇಲಿ ಜಗ್ಲಿ ಹತ್ರ ಹೋಗ್ಬಿಟ್ಟು ಇನ್ನು ಆಚೆಗಡೆ ಜಗ್ಲಿ ಇರುತ್ತೆ ಗೊತ್ತಾ? ಒಳಗಡೆ ಅವ್ರು ನೋಡ್ತಾ ಇದ್ರೆ ಬ್ರಾಹ್ಮಣ್ಸ್ ಮನೆ ಇಲ್ಲಿ ಅಲ್ಲಿ ಅಕ್ಕಪಕ್ಕ ಮನೆಯವರು ಅವ್ರು ನನಗೆ ಮುಟ್ಟಿಸ್ಕೊಡ್ತು ಅಲ್ಲೂ ಇರಲಿಲ್ಲ. ಒಂದು ಬೋರಿಂಗ್ ಗೊತ್ತಾ ನಿಮಗೆ? ನೀರು ಹೊಡೆಯೋ ಬೋರ್ವೆಲ್ಲು. ಆ ಬೋರ್ವೆಲ್ ಹತ್ರ ನಾವು ಬಿಂದಿ ತಗೊಂಡೋದ್ರೆ ಅಲ್ಲೇ ನಿಂತ್ಕೊಳ್ಳಿ, ನಾವು ಹೋದ್ಮೇಲೆ ನೀವು ಬರಬೇಕು ಅಂತ ಹೇಳೋರು ಅವರು. ನಾವು ಅವ್ರು ಹೋದ್ಮೇಲೆ ನಾವು ಹೋಗ್ತಿದ್ವಿ. ಅಕ್ಕಪಕ್ಕ ಮನೆಯವರು ಅಲ್ಲೇ ಇದ್ದಿದ್ದವರು, ಬ್ರಾಹ್ಮಣ್ಸ್ ಅವರು. ನಮ್ಮನ್ನ ಮುಟ್ಟಿಸ್ಕೊಡ್ತಿಲ್ಲ. ಆಮೇಲೆ ಅವ್ರ ಮನೇಲಿ ನಾವು ಏನು ಮಾಡ್ತಿದ್ವಿ, ಹೊರಗಡೆ ಹೋಗಂಗಿಲ್ಲ ನಾವು. ಆಚೆ ಕಡೆ ಜಗ್ಲಿ, ಕಿಟಕಿ. ಆ ಕಿಟಕಿಯಿಂದ ನಾವು ಟಿವಿ ನೋಡ್ತಿದ್ವಿ ಅವ್ರ ಮನೇಲಿ. ನಮ್ಮ ಮನೇಲಿ ಇಲ್ಲ ಟಿವಿ. ಆಸೆ ನಮಗೆ ಟಿವಿ ನೋಡಬೇಕು, ಅಂಬರೀಷನ್ ನೋಡಬೇಕು. ಮಂಡ್ಯದ ಗಂಡು ಅಂದ್ರೆ ಓಡಾಡ್ತಿದ್ವಿ. ಅಂಬರೀಷನ್ ಹಾಕೊಂಡವ್ರ ಕಡೆ ಪಿಕ್ಚರ್ ಬಾ ಬಾಬಾ ಅಂತ ನಾವು ಅಣ್ಣ ಕರ್ಕೊಂಡು ಹೋಗೋದು, ಅಕ್ಕ ತಂಗಿರ್ ಕರ್ಕೊಂಡು ಹೋಗೋದು. ಆ ಜಗ್ಲಿ ಮೇಲೆ ನೋಡ್ಕೊಂಡು ಕುತ್ಕೊಂಡು ನೋಡೋದು. ಎಷ್ಟೋ ಸಲ ನಮ್ಮ ಮೇಲೆಲ್ಲ ನೀರು ಚೆಲ್ಬಿಟ್ಟವ್ರೆ. ಎಷ್ಟೋ ಸಲ ಬಿಸಿ ಬಿಸಿ ಇದು ಗಂಜಿ ಅದು ಇದು ಎಲ್ಲ ಚೆಲ್ಬಿಟ್ಟವ್ರೆ. ಹೋಗ್ಲಿ ನಾವು, ಎದ್ದೋಗ್ಲಿ ನಾವು ಆಚೆಗಡೆ ಅಂತ. ಅದೆಲ್ಲ ಆಗಿದೆ. ಹಂಗಾದ್ರೆ ಸಹಿಸ್ಕೊಂಡು, ಹಂಗಾದ್ರೆ ನಾವು ಟಿವಿ ಬಿಟ್ಟಿಲ್ಲ. ಮ್ಯೂಸಿಕ್ ಬೇಕು ನಮಗೆ, ಹೀರೋಗಳು ಬೇಕು, ಅವ್ರ ಆ್ಯಕ್ಟಿಂಗ್ ಬೇಕು, ಅವ್ರನ್ನ ನೋಡಿ ನಾವು ಕಲಿಬೇಕು ಅನ್ನೋ ಒಂದು ಛಲ ನಮಗೆ ಮನಸ್ಸಲ್ಲಿ. ಯಾರೇ ಆಗಿರ್ಲಿ ನಮಗೆ ಅದೆಲ್ಲ ಬೇಕಲ್ಲ. ನಮ್ಗೆ ಬೇಕು ಟಿವಿ. ಅವ್ರ ಮನೆ ಒಂದು ಲೋಟ ನೀರು ಕೊಡಿ ಅಂತ ಕೇಳಿದ ಒಂದು ದಿವಸ ನಾವು ಊಟ ಕೊಡಿ ಅಂತ ನಾವು ಕೇಳಕ್ ಹೋಗಲ್ಲ. ನಾವು ಹೋಗೋದು ಟಿವಿ ನೋಡಕ್ಕೆ ಅಷ್ಟೇ. ಅದು ನಮಗೆ ಚೆಲ್ಲಿದ್ರು, ನಮ್ಮ ಮೇಲೆ ಹಾಕಿದ್ರು ಅಪ್ಪ ಅಮ್ಮನಿಗೆ ಹೋಗ್ಬಿಟ್ಟು ಹೇಳ್ತಿರ್ಲಿಲ್ಲ, ಈ ಥರ ಮಾಡಿದ್ರು ಆ ಥರ ಮಾಡಿದ್ರು ಅಂತ ನಮ್ಗೆ ಬೇಡ. ಯಾಕಂದ್ರೆ ನಾಳೆ ದಿವಸ ಹೋಗಕ್ ಕೊಡಲ್ವಲ್ಲ ಅವರು. ಅದಕ್ಕೋಸ್ಕರ ನಾವು ಹೇಳ್ತಿರ್ಲಿಲ್ಲ, ಬಂದ್ಬಿಟ್ಟು ಹಂಗೆ ಕುತ್ಕೊಳ್ಳೋದು. ಆ ಥರ ಎಲ್ಲ ಮಾಡಿದ್ವಿ. ನೀವು ಎಷ್ಟು ಜನ ಮಕ್ಕಳು? 5 ಜನ. 4 ಜನ ಹೆಣ್ಮಕ್ಳು, 1 ಗಂಡು ಮಗು. ನೀವು ಎಷ್ಟನೇವರು? ನಾನು 4ನೇಳು. ಇನ್ನೂ ನನಗಿಂತ 3 ಜನ ದೊಡ್ಡವರಿದ್ದಾರೆ. ಬೇರೆಯವರೆಲ್ಲ ಏನ್ ಮಾಡ್ತಾರೆ? ಅವರು ಒಬ್ರು ಅಣ್ಣನ ಮದ್ವೆ ಆಗಿ ಕೇರಳದಲ್ಲಿ ಇದ್ದಾರೆ. ದೊಡ್ಡಕ್ಕನ ಮದ್ವೆ ಆಗಿ ಮನೇಲೇ ಇದ್ದಾರೆ, ಹೌಸ್ ವೈಫ್ ಅವರು. ಅಕ್ಕ ಎಲ್ಲ ಬೆಂಗಳೂರಲ್ಲ? ಇಲ್ಲ, ಚನ್ನಪಟ್ಟಣ ಊರಲ್ಲಿ. ಇನ್ನೊಬ್ಬ ಅಕ್ಕ ಟೈಲರಿಂಗ್ ಕೆಲಸ ಮಾಡ್ತಾಳೆ. ನನ್ನ ತಂಗಿ ಚನ್ನಪಟ್ಟಣದಲ್ಲಿ ಲ್ಯಾಬ್ ಸ್ಪರ್ಶ ಹಾಸ್ಪಿಟಲ್ ಕೆಲಸ ಮಾಡ್ತಾಳೆ, ಲ್ಯಾಬಲ್ಲಿ. ಅಪ್ಪ ಅಮ್ಮ ಊರಲ್ಲೇ. ನಮ್ಮಮ್ಮ 4 ವರ್ಷ ಮಾತಾಡೇ ಇರ್ತಿಲ್ಲ ನನಗೆ. ಎಂತಕ್ಕೆ ಈ ತರ ಮಾಡ್ತೀನಿ ಅಂತ, ರೀಲ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಫಸ್ಟೇ ನನ್ನ ಮೇಲೆ ಕೋಪ ಇತ್ತು ಸ್ವಲ್ಪ ಅವ್ರಿಗೆ. ಲವ್ ಮ್ಯಾರೇಜ್ ಆಗಿದ್ದೀನಿ ಅನ್ನೋ ಮಾತಿಂದ. ಆಮೇಲಿಂದ ಇದು ರೀಲ್ಸ್ ಮಾಡ್ತಾ ಇದ್ದೆ. ಹಿಂಗೆ ಯಾರೋ ಒಬ್ಬರ ಅಣ್ಣ ಬೈದ್ಬಿಟ್ಟಿದ್ರು ನನಗೆ, ಮುಸ್ಲಿಮ್ಸ್ ಅಣ್ಣನೇ ಅವರು ಬೈದಿದ್ರು. ಫಿರೋನ್ ಕುಪೈದ ಹುಯ್ಯೆ. ಫಿರೋನ್ ಅಂದ್ರೆ ದೆವ್ವ, ದೆವ್ವನ್ ಗುಟ್ಟಿರೋದು ನೀನು. ತಹುರ ಇದೆ ಅಂದ್ರೆ ತಹುರ ಅಲ್ಲ, ಅದು ಮಾಷಲ್ಲ ಅಂತ ಇತ್ತು. ಅದ್ರ ಮುಂದೆ ನಾನು ನಮ್ಮ ಯಜಮಾನ್ರು ಒಂದು ಡ್ಯಾನ್ಸ್ ಮಾಡಿದ್ವಿ. ಅದಕ್ಕೆ ಅದು ತಹುರ ಮುಂದೆ ಮಾಡಿದೆ ಅಂತ. ಇವತ್ತಿನ ದಿವಸ ನೀವು ರಂಜಾನ್ ಹಬ್ಬನೂ ನೋಡ್ತಾ ಇಲ್ಲ. ಮೌಲಿ ಸಾಬು ಅಂದ್ರೆ ಗಡ್ಡ ಬಿಟ್ಟವ್ರು, ಅವ್ರ ಹೆಂಡತಿ ಜೊತೆ ಕುಣಿತವ್ರೆ. ಯಾರ್ಯಾರು ಏನೇನೋ ಮಾಡ್ತವ್ರೆ. ಅವ್ರಿಗೆಲ್ಲ ಯಾಕೆ ಹಿಡ್ದಿಲ್ಲ, ನನ್ಗೆ ಯಾಕೆ ಆ ತರ ಮಾತಾಡಿದ್ರು? ಆ ಮಾತು ಹೇಳಿದ್ಕೆ ನಮ್ಮಮ್ಮ 4 ವರ್ಷ ನಂಗೆ ಮಾತಾಡಿಲ್ಲ.
ಯಾಕಂದ್ರೆ ನಮ್ಮಮ್ಮ ಇಸ್ತಮ್ಮ ನಡೆಸ್ತಾರೆ, 5 ಹೊತ್ತು ನಮಾಜ್ ಓದ್ತಾರೆ, ಆಚೆ ಕಡೆ ಹೋಗಲ್ಲ. ಹೋದ್ರುವೆ ಬುರ್ಕ ಫುಲ್ ಹಾಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ಕಾಲಿಗೆ ಸಾಕ್ಸ್ ಹಾಕೊಂಡು ಹೋಗೋದು ನಮ್ಮಮ್ಮ, ಯಾರಿಗೂ ಮುಖ ತೋರ್ಸಲ್ಲ. ಅಷ್ಟು ತುಂಬಾ ಕಟ್ಟನಿಟ್ಟು. ಆ ಥರನೇ ನನ್ನ ಮಗಳುವೆ ಅದೇ ಥರ ಸೇಮ್. ಅಪ್ಪ ಏನ್ ಮಾಡ್ತಿದ್ರು? ಅಪ್ಪ ಫಸ್ಟ್ ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತಾ ಇದ್ರು, ಪೊಲೀಸ್ ಕೆಲಸ. ಆಮೇಲಿಂದ ರಿಟೈರ್ಡ್ ಆಯ್ತು, ವಯಸ್ಸಾಯ್ತು. ಸ್ಕೂಲಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ರು. ಇವಾಗ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅಪ್ಪ ಅಮ್ಮ ಊರಲ್ಲೇ ಇದ್ದಾರೆ, ನನ್ನ ತಂಗಿ ಹತ್ರ ಇದ್ದಾರೆ. ಆರಾಮಾಗಿದ್ದಾರೆ. ಆರಾಮಾಗಿದ್ದಾರೆ. ಓಕೆ, ನೀವೆಲ್ಲ ಓದಿದ್ದೆಲ್ಲ ಎಲ್ಲಿ? ಚನ್ನರಾಯಪಟ್ಟಣದಲ್ಲ? ಚನ್ನಪಟ್ಟಣ ಮಿಡ್ಲಿ ಸ್ಕೂಲ್. ಓಕೆ, ಓದುವಾಗೆಲ್ಲ ಒಂದಿನ ಸ್ಕೂಲ್ ಹೋಗುದು, 2 ದಿನ ಬಂಕು. ಒಂದು ದಿವಸ ಹೋಗ್ತಿದ್ರೆ 1 ತಿಂಗಳು 2 ತಿಂಗಳು ಆ ಕಡೆ ಮುಖಾನೇ ನೋಡ್ತಿರ್ಲಿಲ್ಲ, ಸ್ಕೂಲ್ ಮುಖ. ಆ ಕಡೆಯಿಂದ ಹೋಗ್ತಿದ್ರೆ ಹಿಂಗ್ ಹೋಗ್ತಿದ್ದೆ. ಏನ್ ಮಾಡ್ಕೊಂಡ್ರಿ ಸ್ಕೂಲ್ಗೆ ಹೋಗದೆ? ಅದೇ ನಾನು ಇದು ವ್ಯಾಪಾರ ಮಾಡೋದು, ಬಟ್ಟೆ ವ್ಯಾಪಾರ ಮಾಡೋದು, ಕೆಲಸಗಳು ಮಾಡ್ತಿದ್ವಿ. ಅಲ್ಲ, ಕೆಲಸ ಮಾಡೋಕ್ಕೋಸ್ಕರ ಸ್ಕೂಲ್ಗೆ ಹೋಗ್ತೀರಾ? ಓಕೆ. ಅಮ್ಮನ ಜೊತೆ ಸೇರ್ಕೊಂಡು ಸಂತೆಲಿ ವ್ಯಾಪಾರ ಮಾಡೋದು? ಅಮ್ಮ ಸಂತೆಲಿ ವ್ಯಾಪಾರ ಮಾಡ್ತಿರ್ಲಿಲ್ಲ, ಹಳ್ಳಿ ಕಡೆ ಎಲ್ಲ ಹೋಗೋದು. ಗಣಸಿ ಹಣ್ಣು ಫಸ್ಟು, ಹಿರೇಶೆವೆ, ನುಗ್ಗೆಹಳ್ಳಿ, ದಿಣಗೂರು ಅಂತ ಒಂದು ಊರು, ಹಳ್ಳಿಗಳಿದೆ ಅಲ್ಲಿ. ಗೊತ್ತಾ ಊರೆಲ್ಲ? ಅಲ್ಲೆಲ್ಲ ಹಳ್ಳಿಗೆಲ್ಲ ಹೋಗಿ ವ್ಯಾಪಾರ ಮಾಡೋದು. ಅವ್ರ ಜೊತೆ ನಾನು ಹೋಗ್ತಿದ್ದೆ. ಯಾರ ಎತ್ಕೊಬಿಡ್ತಾರೆ ಬಟ್ಟೆ, ಯಾರ ಕಳ್ತನ ಮಾಡ್ತಾರೇನೋ ಅಂತ ನೋಡ್ಕೊಂಡು ನಿಂತ್ಕೊಂತಿದ್ದೆ. ಅಮ್ಮ ಇವ್ರು ಅವ್ರು ತಗೊಂಡೋದ್ರು, ಇವ್ರು ತಗೊಂಡೋದ್ರು ಅಂತ ಹೇಳ್ತಿದ್ದೆ ಅಷ್ಟೇ. ಅಷ್ಟು ಬಿಟ್ರೆ ಮತ್ತೆ ಅಲ್ಲಿ ಶನಿವಾರ ಸಂತೆ ನಮ್ಮೂರಲ್ಲಿ ಚನ್ನಪಟ್ಟಣದಲ್ಲಿ. ಅಲ್ಲಿ ಶನಿವಾರ ಸಂತೆ ದಿವಸ ನಮ್ಮಮ್ಮ ಸಂತೆಯಲ್ಲಿ ನಿಲ್ಸ್ಬಿಟ್ಟು ಅವ್ರು ವ್ಯಾಪಾರ ಹೋಗೋರು ಹಳ್ಳಿ ಕಡೆ. ನಾನು ಸಂತೆಯಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಬಟ್ಟೆ ಅಂತ ಕರೆಯೋದು. ಆಮೇಲೆ ಅದು ಹಂಗೆ ಕಂಟಿನ್ಯೂ ಆಯ್ತು? ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೆ. 6ನೇ ಕ್ಲಾಸ್ ಮುಗ್ದಾದ್ಮೇಲೆ? 6ನೇ ಕ್ಲಾಸ್ ಮುಗ್ದಾದ್ಮೇಲೆ ನಾವು ಬೆಂಗಳೂರು ಬಂದ್ವಿ. ಓ, 6ನೇ ಕ್ಲಾಸ್ಗೆನೆ? 6ನೇ ಕ್ಲಾಸು ಓದಿಲ್ಲ ನಾನು. 5ನೇ ಕ್ಲಾಸು ಪಾಸ್ ಮಾಡ್ಬಿಡ್ತಾ ಇದ್ರು ಗೌರ್ಮೆಂಟ್ ಸ್ಕೂಲಲ್ಲಿ. ಓದ್ಲಿ ಹೋಗದೆ ಇರಲಿ ಪಾಸ್ ಮಾಡ್ಬಿಡ್ತಾ ಇದ್ರು. ಅವಾಗೆಲ್ಲ ಹಂಗಿತ್ತು, ಇವಾಗೇನೋ ತುಂಬ ಕಂಡೀಷನ್ ಆಗಿದೆ. ಅವಾಗೆಲ್ಲ ಆ ಥರ ಇತ್ತು. ಪಾಸ್ ಆಯಿತು. 5ನೇ ಕ್ಲಾಸಿಂದ 6ಕ್ಕೆ ಹೋಗ್ಬೇಕಾಯ್ತು, ಹೋಗಿಲ್ಲ. ಬೆಂಗಳೂರು ಬಂದ್ಬಿಟ್ವಿ. ಅವಾಗ 2000 ನಾವು ಇಲ್ಲಿ ಬಂದ್ವಿ. 2000ಗೆ ನಂಗೆ ಅವಾಗ 10 ವರ್ಷ. ಯಾರ್ಯಾರು ಬಂದಿದ್ದು ಬೆಂಗಳೂರಿಗೆ? ನಮ್ಮಮ್ಮ, ನಮ್ಮ ಅಕ್ಕ ತಂಗಿರಿ ಎಲ್ಲರೂ ಬಂದ್ವಿ. ನಮ್ಮಮ್ಮ, ನಮ್ಮ ಅಪ್ಪ ಎಲ್ಲ ಫುಲ್ ಫ್ಯಾಮಿಲಿ? ಫ್ಯಾಮಿಲಿ ಎಲ್ಲ ಬಂದ್ಬಿಟ್ವಿ. ಅವಾಗ ಗುರುಗುಂಟೆಪಾಳ್ಯದಲ್ಲಿ ಮನೆ ನೋಡ್ಕೊಂಡು ಬಂದ್ವಿ. ಗುರುಗುಂಟೆಪಾಳ್ಯ ಅಲ್ಲಿ ಬಂದ್ವಿ. ನಂದಿನ ಲೇಟು. ಅವಾಗ ಗೊತ್ತಿರೋರು ಯಾರಾದ್ರೂ ಇದ್ರಾ ಬೆಂಗಳೂರಲ್ಲಿ? ನಮ್ಮ ಅಜ್ಜಿ ಇದಾರಲ್ಲ, ಅವ್ರ ತಂಗಿ ಇದ್ರು ಇಲ್ಲಿ. ಓಕೆ, ಅವರಿಂದ ಮಾತಾಡ್ಕೊಂಡು ಬಂದ್ವಿ. ಬಂದಿದ್ದು ಮಾರನೇ ಬೆಳಗ್ಗೆ ನನಗೆ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಸಿಕ್ಬಿಡ್ತು. ಓ, ಗಾರ್ಮೆಂಟ್ಸ್ ಎಲ್ಲ ಕೆಲಸ ಮಾಡಿದಿರಿ ತಾವುಗಳು? 10 ವರ್ಷ ನಂಗೆ ಅವಾಗ 2000ಗೆ. 10 ವರ್ಷಕ್ಕೆಲ್ಲ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ತಗೊಳಲ್ವಲ್ಲ? ತಗೊಳಗಿಲ್ಲ. ನಾನು ಹಂಗಿದ್ದೆ, ದಪ್ಪ, ಹೈಟು, ಪರ್ಸನಾಲಿಟಿ ಎಲ್ಲ ಇದ್ದೆ. ಅವಾಗ ನಮ್ಮ ಅಕ್ಕ ತಂಗಿರೆಲ್ಲ ಚಿಕ್ಕ ಚಿಕ್ಕವರು ಕಾಣೋರು, ನಾನೇ ಒಬ್ಳೆ ದೊಡ್ಡವಳ ಕಾಣೋದು. ಯಾಕಂದ್ರೆ ಅವ್ರು ಸಣ್ಣ ಇದ್ರು ಸ್ವಲ್ಪ. ಇವಾಗ ಏನ್ ಗೊತ್ತಾ, ಸಣ್ಣ ಇದ್ದಿ ಸ್ವಲ್ಪ ಬಾಡಿ ಮೇಂಟೈನ್ ಆಗಿ ಇದ್ರೆ ಅವರು ನನ್ನ ಮಕ್ಕಳು, ನಾ ಸ್ವಲ್ಪ ದಪ್ಪ ಅಂದ್ಬಿಟ್ಟು ನಾವು ಆಂಟಿಗಳು ಸೇರ್ಕೊಬಿಟ್ಟೆ. ಗಾರ್ಮೆಂಟ್ಸ್ ಬಂದಿದ್ದು ಬೆಳಗ್ಗೆನೆ ಸೇರ್ಕೊಬಿಟ್ಟೆ. ಎಲ್ಲರೂ ಖುಷಿ ಆಗ್ಬಿಟ್ರು. ಮತ್ತೆ ಅವರು ಮಾರನೇ ಬೆಳಗ್ಗೆ ಅವ್ರು ಸೇರಿದ್ದು. ಏನ್ ಕೆಲಸ ಗಾರ್ಮೆಂಟ್ಸ್ ಅಲ್ಲಿ? ಹೆಲ್ಪರ್ ಕೆಲಸ. ಓಕೆ, ಅಂದ್ರೆ ಪೀಸ್ಗಳನ್ನೆಲ್ಲ ರೆಡಿ ಮಾಡ್ಕೊಟ್ರೆ ಅವ್ರಿಗೆ ಹೆಲ್ಪ್ ಮಾಡೋದು. ಅಂದ್ರೆ ಫೈನಲ್ ಸ್ಟೇಜ್. ನಾನು ಹೋಗಿದ ತಕ್ಷಣನೇ ಕೆಲಸ ಕೊಟ್ಟಿಲ್ಲ ನಮ್ಗೆ. ಅದು ಹೊಸ ಗಾರ್ಮೆಂಟ್ಸು, ಸುನಾಲ್ ಗಾರ್ಮೆಂಟ್ಸ್ ಅಂತ ಓಪನ್ ಆಗಿತ್ತು, ಹೊಸ ಗಾರ್ಮೆಂಟ್ಸ್ ಅದು. ಅವಾಗ 2000 ನಾವು ಹೋಗಿದಾಗ ಸೊನಾಲ್ ಗಾರ್ಮೆಂಟ್ಸು, ಹೊಸ ಗಾರ್ಮೆಂಟ್ಸು ಇವತ್ತೂ ಇದೆ ಅದು ಗಾರ್ಮೆಂಟ್ಸು. ಮೊನ್ನೆ ಆ ಗಾರ್ಮೆಂಟ್ಸ್ ಅಲ್ಲಿ ಸುನೀತಾ ಅಕ್ಕ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋರು, ಅವರು ಇನ್ಸ್ಟಾಗ್ರಾಮ್ ತೋರಿಸ್ಬಿಟ್ಟು ಹೇಳ್ತಿದ್ರಂತೆ ಅವ್ರ ಮಗಳಿಗೆ, ನೋಡು ನಮ್ಮ ಜೊತೆ ಕೆಲಸ ಮಾಡಿದ ಅಮ್ಮ ಹುಡುಗಿ ರೇಷ್ಮಾ ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತಾ ಇದ್ರಂತೆ. ಆ ಹುಡುಗಿ ಮೊನ್ನೆ ಇಲ್ಲಿ ಅಂಬಿ ರಿಸಾರ್ಟ್ಸ್ ನಾವು ಪ್ರಮೋಷನ್ಗೆ ಹೋಗಿದ್ವಿ, ಅಲ್ಲಿ ಸಿಕ್ಬಿಟ್ಟೈತೆ. ಸಿಕ್ಬಿಟ್ಟು ರೇಷ್ಮಕ್ಕ ನಮ್ಮಮ್ಮ ನಿಮ್ಗೆ ಹೇಳ್ತಾ ಇರ್ತಾರೆ ಹಂಗೆ, ಖುಷಿ ಆಗೋಯ್ತು ನನಗೆ. ಹೌದಾ ಅಂತ. ಅಂದ್ರೆ ಆ ಗಾರ್ಮೆಂಟ್ಸ್ ಅಲ್ಲಿ ನಾನು ಫೀಡಿಂಗ್ ಹೆಲ್ಪ್ ಕೆಲಸ ಮಾಡ್ತಾ ಇದ್ದೆ. ಫೀಡಿಂಗ್ ಹೆಲ್ಪ್ ಅಂದ್ರೆ ಎಲ್ಲರಿಗೂ ಪೀಸ್ ತಗೊಂಡ್ ಹಾಕೋದು, ಆಮೇಲೆ ಪೀಸ್ ಎತ್ತೋದು, ಆಮೇಲೆ 1 ಅವರ್ಗೆ ಪ್ರೊಡಕ್ಷನ್ ಬರೆಯೋದು, ಆ ಥರ ಕೆಲಸ ಮಾಡ್ತಾ ಇದ್ದೆ ನಾನು. ಅಲ್ಲೇ ಇದ್ಬಿಟ್ಟು ಅಲ್ಲಿಂದ ಸೂಪರ್ವೈಸರ್ ಕೆಲಸ ಸಿಕ್ತು ನನಗೆ. ಟ್ರಿಮ್ಮಿಂಗ್ ಸೂಪರ್ವೈಸರ್ ಕೆಲಸ, ಟ್ರಿಮ್ಮಿಂಗ್ ಮಾಡ್ತಾರಲ್ಲ ಅವ್ರಿಗೆ ಸೂಪರ್ವೈಸರ್ ಕೆಲಸ ಸಿಕ್ತು ನನಗೆ. ಸೊ ಆ ಟ್ರಿಮ್ಮಿಂಗ್ ಇಂದ ಚೆಕಿಂಗ್ ಸೂಪರ್ವೈಸರ್ ಮಾಡಿದ್ರು ನನಗೆ. ಅಲ್ಲಿ ಮಾಡ್ತಾ ಮತ್ತೆ ಅಷ್ಟು ಇಂಟ್ರೆಸ್ಟ್ ಇತ್ತಿಲ್ಲ ನನಗೆ. ಅಂದರೆ ಗಾರ್ಮೆಂಟ್ಸ್ ಅಲ್ಲಿ ಏನಂದರೆ ಒಬ್ರು ಕೈ ಕೆಳಗಡೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವಾಗ ಸ್ವಲ್ಪ ಬೆಳೀತಾ ಬುದ್ಧಿ ಬರ್ತಿತ್ತಲ್ಲ ನನಗೆ. ಯಾರು ಬೈದ್ರೆ ನಂಗೆ ಆಗ್ತಿರ್ಲಿಲ್ಲ. ಸೂಪರ್ವೈಸರು, ಮ್ಯಾನೇಜರ್ ಯಾರು ಬಂದರು ಬೈದ್ರೆ ನನಗೆ ಆಗ್ತಿರ್ಲಿಲ್ಲ. ಯಾಕೆ ಇವ್ರು ಬೈತಾರೆ ನನಗೆ, ಇಷ್ಟು ಅಧಿಕಾರ ಇಲ್ವಲ್ಲ, ನಾವು ಅಮ್ಮನೇ ನಂಗೆ ಬೈಯಲ್ಲ, ಇವ್ರು ಯಾಕೆ ಬೈತಾರೆ ಅನ್ನೋ ಒಂದು ಮಾತು. ಆಮೇಲೆ ಗಾರ್ಮೆಂಟ್ಸಲ್ಲಿ ನಾನು ಕೆಲಸ ಮಾಡಿಬಿಟ್ಟು ಅನ್ನೋ ಮಾತಿಂದ ನಾನು ಬಿಟ್ಬಿಟ್ಟೆ. ಅಂದರೆ ಬಿಟ್ಟು ನಾನು ಇದು ನನಗೆ ಯಾವ್ದ್ರ ಮೇಲೆ ಜ್ಞಾನ ಅಂದರೆ ಬ್ಯೂಟಿಷಿಯನ್, ಬ್ಯೂಟಿ ಪಾರ್ಲರ್ ಎಲ್ಲರೂ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಅದನ್ನ ನಮ್ಮ ಅಪ್ಪನಿಗೆ ಹೇಳ್ತಾನೆ ಇದ್ದೆ, ನಮ್ಮ ಅಮ್ಮನಿಗೆ ಅದೆಲ್ಲ ಆಗಲ್ಲ, ಅದೆಲ್ಲ ಕಲಿಬೇಡ್ದು. ಅಂದ್ರೆ ನಾವು ಮಾಡ್ತಿರೋ ಜಾಗದಲ್ಲಿ ನಮ್ಮ ಅಮ್ಮ, ನಮ್ಮ ಅಕ್ಕ ತಂಗಿ ಎಲ್ಲರೂ ಕೆಲಸ ಮಾಡ್ತಿರಲ್ಲೇ. ಓಕೆ. ಆಮೇಲೆ ನಮ್ಮ ಅಪ್ಪನಿಗೆ ಹೇಳಿದೆ, ಅಪ್ಪ ನನಗೆ ಗಾರ್ಮೆಂಟ್ಸ್ಗೆ ಹೋಗೋಕೆ ಇಷ್ಟ ಇಲ್ಲಪ್ಪ, ನಾನು ಬ್ಯೂಟಿಷಿಯನ್ ಕಲಿಬೇಕಂತ ಆಸೆ ನನಗೆ. ಆಮೇಲೆ ಅವ್ರ ಮೇಡಮೇ ಇದ್ರು, ನಮ್ಮ ಅಪ್ಪ ಮಾಡ್ತಾರಲ್ಲ ಅವ್ರ ಮ್ಯಾನೇಜರ್ ಹೆಂಡತಿ ಬ್ಯೂಟಿಷಿಯನ್ ಕಲ್ತಿದ್ರು. ಅವ್ರ ತುಂಬ ಕರ್ಕೊಂಡು ಹೋದ್ರು ಸ್ವಲ್ಪ ದಿವಸ. ನನಗೆ ಒಂದು 3 ತಿಂಗಳೇನೋ ಕಲಿತೆ.
ಕಲ್ತಾದ್ಮೇಲೆ ನಂಗೆ ಅದು ಮಾಡಬೇಕಂತ ಆಸೆ. ಆಮೇಲೆ ನಮ್ಮ ಅಕ್ಕನಿಗೆ ಗಂಡಿನ ಕಡೆಯವ್ರು ಬರ್ತಾಯಿದ್ರು. ಅದು ನಮ್ಮ ಅಕ್ಕನಿಗೆ ಇಷ್ಟಪಡ್ತಿರ್ಲಿಲ್ಲ, ನನಗೆ ಇಷ್ಟಪಡ್ತಾಯಿದ್ರು. ಆ ಥರ ಆಗಿ ಏನೋ ಒಂದು ಜಗಳ ಆಗಿ ಮನೇಲಿ ನಾನು ಇರೋಲ್ಲ ಮನೇಲಿ, ನಾನು ಹಾಸ್ಟೆಲಲ್ಲಿ ಇರ್ತೀನಿ ಅಂತ ಹೇಳಿದ್ದು ನಮ್ಮಮ್ಮನಿಗೆ. ನಮ್ಮಮ್ಮ ಕಳಿಸಲ್ಲ ಹಂಗೆ ಹಿಂಗೆ ಅಂದರು. ಆವಾಗ ಇಲ್ಲ ನಾನು ಇರ್ತೀನಿ ಹಾಸ್ಟೆಲಲ್ಲಿ ಅಂತ ಅಂದ್ಬಿಟ್ಟು ನಾನು ಹಾಸ್ಟೆಲ್ಗೆ ಹೋಗ್ಬಿಟ್ಟು ಸೇರ್ಕೊಟ್ಟೆ. ಹಾಸ್ಟೆಲಲ್ಲಿ ಇದ್ದಾಗ ನಮ್ಮ ಯಜಮಾನ್ರು, ನಾನು ಹಾಸ್ಟೆಲ್ ಕೆಲಸ ಮಾಡ್ತಾಯಿದ್ದೆ ಆಸ್ಪತ್ರೆಯಲ್ಲಿ. ರಿಸೆಪ್ಷನ್ ಅಂದರೆ ಬರೆಯೋದು, ಏನಾದ್ರಲ್ಲಿ ಬರೀತಿಲ್ಲ, ಟೋಕನ್ ಕೊಡೋದು, ಫೋನ್ ಎತ್ತೋದು ಅಷ್ಟೇ ನಂದು. ವಾರ್ಡೆಲ್ಲ ಕಟ್ತಾಯಿದ್ರು, ಕಂಠೀರವ ಕ್ಲಿನಿಕ್ ಅಂತ ಹೇಳ್ಬಿಟ್ಟು. ಅಲ್ಲಿ ನಮ್ಮ ಯಜಮಾನ್ರು ಮರಳು ಹಾಕಿದ್ರಂತೆ. ನಮ್ಮ ಯಜಮಾನ್ರು ಮರಳು ಸೇಲ್ ಮಾಡೋದು ಕೆಲಸ. ದುಡ್ಡು ಕೇಳೋಕ್ಕೋಸ್ಕರ ಫೋನ್ ಮಾಡಿದ್ರು ಡಾಕ್ಟರ್ಗೆ. ಅಂದರೆ ಡಾಕ್ಟರ್ ಒಳಗಡೆ ಇರ್ತಿದ್ರು, ನಾನು ಆಚೆಗಡೆ ಕೂತ್ಕೊತಿದ್ದೆ. ನನಗೆ ಫೋನ್ ಬರ್ತಾ ಇದ್ರು ಫಸ್ಟು. ನಾನು ಇದು ಮಾಡಿದರೆ ಬಟನ್ ಹೊತ್ತಿದ್ದೆ, ಒಳಗಡೆ ಹೋಗೋದು. ಫೋನ್ ಮಾಡಿದ್ರು, ಡಾಕ್ಟರ್ ಎತ್ತಿಲ್ಲ. ಆಮೇಲೆ ದುಡ್ಡು ಅಮೌಂಟ್ ಕೇಳೋಕ್ಕೆ ಫೋನ್ ಮಾಡಿದೆ ನಾನು ಈ ಥರ ರಾಜ ಹಂಗೆ ಹೆಂಗೆ ಇದ್ರು. ಹೌದಾ ಆಯ್ತಾ, ಇಲ್ಲ ಡಾಕ್ಟ್ರ್ ಇಲ್ಲ ಹಂಗೆ ಹೆಂಗೆ ಅಂದೆ. ಆಮೇಲೆ ಹೌದಾ ನಿಮ್ಮ ಹೆಸರೇನು ಅಂದ್ರೆ ರೇಷ್ಮಾ ಅಂದೆ. ಸಲಾಮ್ ಅಲೈಕುಮ್ ಅಂದರು. ರೇಷ್ಮಾ ಅಂದ ತಕ್ಷಣ ವಾಲೇಕುಮ್ ಸಲಾಮ್ ಅಂದೆ. ಆಮೇಲೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನೀವು ಹಿಂಗಿದ್ದೀರಾ, ತುಂಬ ಚೆನ್ನಾಗಿ ಮಾತಾಡ್ತೀರಾ ಹಂಗೆ ಹೆಂಗೆ. ಅಯ್ಯೋ ತುಂಬ ಫೇಕು ನೀವು ಹಂಗೆ ಹೆಂಗೆ ಅಂತ ಹಂಗೆ ಅಲ್ಲಿಂದಾನೆ ಮಾತಾಡೋದು. ನಂತರ ಒಂದು ಚಿಕ್ಕದೊಂದು ಫೋನ್ ಇತ್ತು. ನಂಬರ್ ಕೊಡಿ ಹಂಗೆ ಹೆಂಗೆ ಅಂದರೆ ನಂಬರ್ ಕೊಟ್ಟೆ. ನಾನು ಯಾರು ಕೇಳ್ತೀರಾ ನಂಬರ್, ಇವರು ಈ ಅಪ್ಪ ಹೆಂಗೆ ಕೇಳ್ತಿದ್ದೆ. ಕೊಟ್ಟರೆ ಹಾಸ್ಟೆಲಿದ್ದಲ್ಲ ಫೋನ್ ಮಾಡೋದು ನನಗೆ. ರೇಷ್ಮಾ ಚೆಹರೆ ಮೇ ಓ ಜಾದು ಅಂತ ಹೇಳೋದು. ಹೋಗಿ ಫೇಕ್. ಈಗ ಈ ಹಾಡೇ ಇಲ್ಲ. ನಾನು ಹಿಂದಿ ಫಿಲಮ್ ನೋಡ್ತಿರ್ಲಿಲ್ಲ ಜಾಸ್ತಿ, ಸಾಂಗ್ ಕೇಳ್ತಿರ್ಲಿಲ್ಲ, ಕನ್ನಡನೇ ಜಾಸ್ತಿ ನೋಡ್ತಿದ್ದು. ಈ ಸಾಂಗೇ ಇಲ್ಲ, ಈ ಹಾಡು ಇಲ್ಲ, ಈ ಪಿಕ್ಚರು ಇಲ್ಲ ಅಂತ ನಮ್ಮ ಯಜಮಾನ್ರಿಗೆ. ಇಲ್ಲ ಇದೆ ಧರ್ಮಾತ್ಮ ಫಿಲಮ್ದು ಪಿಕ್ಚರ್ ಇದೆ, ಇದು ಹೇಮಮಾಲಿನಿ ಮೇಡಮ್ದು ಒಂದು ಸಾಂಗ್ ಇದೆ ಅಂತ ಹೇಳೋದು ಅವರು. ಇಲ್ಲ ಇದು ಸುಳ್ಳು ಅಂತ ನಾನು ಫೇಕೇನು ಬಿಡ್ತವ್ರು ಇವರು ಅಂತ ಹೇಳ್ಬಿಟ್ಟು ಅದೇ ಸಾಂಗ್ ಹೇಳೋದು ನನಗೆ ಜಾಸ್ತಿ. ನೀವು ಹೆಂಗಿದ್ದೀರಾ ಅಂತ ನಾನು ಕೇಳೋದು. ನಾನು ರಕ್ಷಿತಾ ನಾನು ನೀವು ಹೆಂಗಿದ್ದೀರಾ ಅಂದರೆ ನಾನು ಸುದೀಪ್ ಅನ್ನೋದವರು. ಹೌದಾ ಹಂಗೆ ತಿಳ್ಕೊಂಡು ಮುಖ ನೋಡಿಲ್ವಲ್ಲ, ಇವಾಗ ಮುಖ ನೋಡಿಲ್ಲ ಅಂದರೆ ನೀವು ಅವ್ರು ಹೆಂಗಿರ್ಬೋದು ಅಂತ ನನಗೆ ಗೆಸ್ಸು. ನಾನು ಸುದೀಪ್ ಅಂದರೆ ನಿಜವಾಗ್ಲೂ ಸುದೀಪ್ ಥರ ಇರ್ಬೋದು ಅಂತ ನಾನು. ಅವರು ನೀವು ಹೆಂಗಿದ್ದೀರಾ, ನಾನು ರಕ್ಷಿತಾ ಅನ್ನೋದು ನಾನು. ಬಂದ್ರ ಮುಂದೆ ಒಂದ್ಸಲಿ ಅವರು ಅವಾಗಲೇ ಫೋನಲ್ಲಿ ಮಾತಾಡ್ಕೊಂಡಿದ್ವಿ ನಾವು. ಎಷ್ಟು ದಿನ ಫೋನಲ್ಲಿ ಮಾತಾಡಿದ್ರಿ? ಒಂದು 15 ದಿವಸ 14 ದಿವಸ ಅಷ್ಟೇ. ಬಂದರು ಒಂದ್ಸಲಿ. ಅವರು ಅವಾಗ ನಾವು ಫೋನಲ್ಲಿ ಮಾತಾಡಿದ್ವಿ. ನಾವು ಹೆಂಗಿದ್ರು, ನಾನು ಹೆಂಗಿದ್ರು ನೀವು ನನಗೆ ಮದುವೆ ಆಗ್ತೀರಾ ಅಂತ ಕೇಳಿದೆ. ನೀವು ಹೆಂಗಿದ್ರು ನಾನು ಹೆಂಗಿದ್ರು ಮದುವೆ ಆಗ್ತೀರಾ? ಆಗ್ತೀನಿ ಅಂತ ಹೇಳಿದೆ. ಇವಾಗ ಬಂದ್ರಲ್ಲ ನಮ್ಮ ಯಜಮಾನ್ರು, ಅವ್ರು ಆಗ್ಲೇಬೇಕು ನಾನು ಮದುವೆ. ಆಮೇಲೆ ಎದುರುಗಡೆ ಬಂದ ತಕ್ಷಣ ಶಾಕು, ಏನಪ್ಪ ಈ ಅಪ್ಪ ಹೆಂಗಿದ್ದಾನೆ ಅಂತ. ಮತ್ತು ಬ್ಲ್ಯಾಕ್ ಇದ್ರು, ಸ್ವಲ್ಪ ಉದ್ದ ಇದ್ರು ನಮ್ಮ ಯಜಮಾನ್ರು. ನನ್ನ ಫ್ರೆಂಡ್ ಎಲ್ಲ ಗಂಡ ಹೆಂಗಿದ್ರು ಪರವಾಗಿಲ್ಲ ಕಣೆ, ಹೆಂಡತಿ ಚೆನ್ನಾಗಿದೆ, ಗಂಡ ಚೆನ್ನಾಗಿ ನೋಡ್ಕೊತಾನೆ ಹೆಂಡತಿಗೆ ಅಂದು ನನ್ನ ಮೈಂಡ್ ವಾಶ್ ಮಾಡಿಬಿಟ್ಟಿದ್ರು. ಫಸ್ಟೇ ಅವ್ರಿಗೆ ಮದುವೆ ಆಗಿತ್ತು, ಫಸ್ಟ್ ವೈಫ್ ಇದ್ದಾರೆ, ನನ್ನ ಸೆಕೆಂಡ್ ವೈಫು. ಅವರು ಮಕ್ಕಳಿಲ್ಲ ಫಸ್ಟ್ ವೈಫಿಗೆ, ನನಗೆ ಮಕ್ಕಳಿದೆ. ನನ್ನ ಗಂಡು ಒಂದು ಹೆಣ್ಣು ಮಗು ಇದೆ ನನಗೆ. ಅವ್ರು ಮದುವೆ ಆಗಿ ಆವಾಗಲೇ ಒಂದು 7 ವರ್ಷನೋ 10 ವರ್ಷನೋ ಆಗಿತ್ತು. ಆವಾಗಲೇ ನಿಮ್ಗಿಂತ ಎಷ್ಟು ವರ್ಷ ದೊಡ್ಡವ್ರು ನಿಮ್ಮ ಹಸ್ಬೆಂಡ್? ಒಂದು 10-12 ವರ್ಷ. ಓಕೆ, ದೊಡ್ಡವರು. ಆಮೇಲೆ ನಾನು ಮದುವೆ ಆದ್ಮೇಲೆ ಇದನ್ನೆಲ್ಲ ಹೇಳಿದ್ರು ಅವ್ರು ಮುಂಚೆನೆ ನಿಮ್ಮ ಹತ್ರ? ಇದೆಲ್ಲ ಅವ್ರ ಫ್ರೆಂಡ್ ಮಾಡೋರೆ ಅಂತ ಅವ್ರ ಫ್ರೆಂಡ್ ಮೇಲೆ ಹಾಕೊಂಡು ಹೇಳ್ತಾ ಇದ್ರು. ನನ್ನ ಫ್ರೆಂಡ್ಗೆ ಮದುವೆ ಆಗಿದೆಯಮ್ಮ, ಅವ್ರ ಮಕ್ಳಿದ್ಲಮ್ಮ, ಅವ್ರ ಹೆಂಡತಿಗೆ ಇವಾಗ ಹೊಸ ಮದುವೆ ಆಗವ್ರೆ ಅಂತ ಹೇಳೋರು. ಅವ್ರು ಹೇಳ್ತಿರೋ ಮಾತು ಅವ್ರ ಕುಟುಂಬದಲ್ಲಿ ಯಾರೋ ಹೇಳಿದ್ರು, ಏನಕ್ಕೆ ಇವ್ರು ಮದುವೆ ಆಗಿದ್ಯಾ, ಇವ್ರು ಮದುವೆ ಆಗಿದೆ, ಇವ್ರ ಜೀವನ ಹಾಳು ಮಾಡ್ತಿದ್ಯಾ ನೀನು ಹಂಗೆ ಹೆಂಗೆ ಅಂತ. ಶಾಕ್ ನನಗೆ. ನಾನು ಪ್ರೆಗ್ನೆಂಟ್, ಇವಾಗ ಹೆಂಗ್ ಬಿಟ್ಟು ಹೋಗ್ಲಿ ಅಂತ. ಅಲ್ಲಿ ತನಕ ನಿಮಗೆ ಗೊತ್ತಿರ್ಲಿಲ್ಲ ಎರಡನೇ ಮದುವೆ ಆಗಿದೆ ಅಂತ, ಫಸ್ಟ್ ಮದುವೆ ಆಗಿದೆ ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಯಾರು ಹೋಗ್ತಿದ್ರು? ಗೊತ್ತಾದ್ಮೇಲೆ ತುಂಬಾ ಅತ್ತೆ. ಆಮೇಲೆ ಆಯ್ತು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಹೋದೆ. ನಮ್ಮ ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು, ಮಗುಗೆ ಹೆಂಗಾದ್ರೂ ಸಾಕೊಳ್ಳೋಣ, ನಾವು ಗಟ್ಟಿ ಇದ್ರೆ ಯಾಕೆ ಎಷ್ಟು ಜನ ಸಾಕ್ತಿಲ್ಲ ಮಕ್ಕಳಿಗೆ ಅಂತ ಹೇಳಿ ನನಗೆ ಏನೇನೋ ಡಿಸಿಷನ್ ತೊಗೊಂಡು ಆಚೆಗಡೆ ಹೋದೆ. ಬಟ್ ಇವರು ಕಾಲ ಮೇಲೆಲ್ಲ ಬಿದ್ದು ಬೇಡ ನನಗೆ ಅವ್ರ ಹತ್ರ ನಾನು ಹೋಗಲ್ಲ, ಇಷ್ಟ ಇಲ್ದರೆ ಮದುವೆ ಮಾಡಿರೋದು. ನನಗೆ ಡಿವೋರ್ಸ್ ಆಗಿತ್ತಾ ಅವರಿಗೆ? ಇಲ್ಲ, ಡೈವರ್ಸ್ ಆಗಿಲ್ಲ. ಅಂದರೆ ಅವ್ರ ಮಕ್ಕಳಿಲ್ವಲ್ಲ, ಅದು ಕಾರಣ. ಅವ್ರ ಮನೆಯವರೆಲ್ಲ ಬಂದು ನಿಮ್ಗೆ ಜಗಳ ಮಾಡೋದು ಅದೆಲ್ಲ? ಇಲ್ಲ ಆ ಥರ ಎಲ್ಲ ಮಾಡಿಲ್ಲ. ಅವ್ರಿಗೂ ಮಕ್ಕಳು ಆಗ್ತಾರೆ, ಅವ್ರು ಬಿಟ್ಟು ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ನಮ್ಮ ಯಜಮಾನ್ರು ಬಿಟ್ಟು ನಂಗೆ ಮದುವೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅವ್ರ ಕುಟುಂಬದಲ್ಲಿ ಅವ್ರ ಅಮ್ಮ ಏನೋ ಹೇಳಿರಂತೆ, ಟೆಸ್ಟ್ ಮಾಡಿಸ್ಕೊ, ನಿನ್ಗೆ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ. ಅದಕ್ಕೆ ಇವ್ರು ನನಗೆ ಮದುವೆ ಆಗಿ ನನ್ನ ಮಕ್ಕಳಿದ್ದಾರೆ ಇವಾಗ ನೋಡಿ ಅಂತ ಹೇಳಿದಂತೆ. ಅಷ್ಟೇ. ಆ ಥರ ಏನಾದ್ರು ಇರ್ಬೋದಲ್ಲ ಅಂತ. ಆ ಥರ ಕೇಳೋ ಇದ್ರೆ ನನಗೆ ಬಂದು ಕೇಳೋರು ಅವರು, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ ಯಾಕೆ ಅಂತ. ಮಕ್ಕಳಿಲ್ಲ. ಇವಾಗ ಮೊದಲನೇ ವೈಫ್ ಜೊತೆ ಟಚಲ್ಲಿ ಇದ್ದಾರಾ? ಟಚಲ್ಲಿ ಇದ್ದಾರೆ. ನೀವು ಮಾತಾಡ್ತೀರಾ? ನಾನು ಅವ್ರನ್ನ ಹೆಂಗಿದ್ದಾರೆ ಅಂತಲೂ ನೋಡಿಲ್ಲ. ನಾವು ಮದುವೆ ಆಗಿ ಆವಾಗಲೇ 18-19 ವರ್ಷ ಆಯಿತು. ಅವ್ರು ಹೆಂಗಿದ್ದಾರೆ ಅಂತ ಇವತ್ತಿಗೂ ನಾನು ನೋಡಿಲ್ಲ ಅವ್ರಿಗೆ. ಅಂದರೆ ಅವ್ರ ವೈಫು ತುಂಬ ಒಳ್ಳೆಯವರು, ದೊಡ್ಡವರು.
ಒಳ್ಳೆಯವರೇ ಪಾಪ, ಎಲ್ಲರೂ ಹೇಳ್ತಾರೆ ಒಳ್ಳೆಯವರು ಅಂತ. ನಾನು ಇಷ್ಟು ಗಂಟೆ ಅವ್ರಿಗೆ ನೋಡಿಲ್ಲ. ಅವ್ರು ನನ್ನ ನೋಡೋರಿ. ಅವರು ಒಂದೇ ಅಂಗಡಿನ ಒಂದೇ ಏರಿಯಾದಲ್ಲಿ, ಮುಂದೆ ಮನೆ ನಾನು, ಹಿಂದೆ ಮನೆ ಅವರಿದ್ದಂತೆ. ಸ್ವಲ್ಪ ನನಗೆ ಇಷ್ಟ ಆಯ್ತಿಲ್ಲ ಅದೆಲ್ಲ. ಮದುವೆ ಆಗಿ ನೀವು ನನ್ನ ಮದುವೆ ಆಗಿದ್ದೀರ, ಏನಕ್ಕೋಸ್ಕರ ಮದುವೆ? ತುಂಬ ಜಗಳ ಆಡಿದೆ ನಾನು. ನಾನೇ ಬಿಟ್ಟು ಹೋಗ್ತೀನಿ, ನನಗೆ ಇನ್ನೂ ಧೈರ್ಯ ಜಾಸ್ತಿ ಇದೆ, ನಾನು ಇನ್ನೂ ಏನು ಕೆಲಸ ಬರಲ್ಲ ಅನ್ನಂಗಿಲ್ಲ, ಎಲ್ಲ ಕೆಲಸನೂ ಬರುತ್ತೆ ನನಗೆ. ಸ್ಟ್ರಾಂಗ್ ಗರ್ಲ್, ನನ್ನ ಮಗುಗೂ ಸಾಕ್ತೀನಿ, ನಾನು ಸಾಕೋತೀನಿ, ನಂಗೆ ಗೊತ್ತು ಅಂತ ನಾನೇ ಬಿಟ್ಟು ಬಂದುಬಿಟ್ಟಿದ್ದೆ. ನಾನು ಇರಲ್ಲ, ನಿಮ್ಮ ಹೆಂಡ್ತಿ ಹತ್ರ ನೀವು ಹೋಗಿ ಅಂತ. ನನಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ. ಆಮೇಲೆ ಇವರೇ ಇದ್ರು, ಮಕ್ಕಳಿಲ್ಲ ಅಂತ ನಾನು ಮದುವೆ ಆದೆ. ಅವರೇ ಏನು ಹೇಳಿಲ್ಲ ನನಗೆ, ಆ ಥರ ಏನಿಲ್ಲ ಬಾಮ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡೋಗಿದ್ವಿ. ಬಟ್ ಅವ್ರು ಇರೋದು ನನಗೆ ಹೇಳಿದ್ದಿಲ್ಲ, ನಾನಿರೋದು ಅವ್ರಿಗೆ ಹೇಳಿದರು ಫಸ್ಟ್ ವೈಫಿಗೆ. ಮನೆಯವರೆಲ್ಲ ಏನಂದ್ರು ಅವಾಗ? ಹೆಂಗೆ ಫೇಸ್ ಮಾಡಿದ್ರಿ ಇದನ್ನ? ನಾ ಅಪ್ಪ ಅಮ್ಮಂಗೆ ಗೊತ್ತಿರಲಿಲ್ಲ ನಾನು ಮದುವೆ ಆಗಿದ್ದು. ಅಂದರೆ ನಾವು ನಿಕಾ ಆಗಿದ್ವಲ್ಲ. ನಿಕಾ ಅಂದರೆ ಸಿಂಪಲ್ ಮ್ಯಾರೇಜ್, ಯಾರೂ ಬರಲ್ಲ. ಮದುವೆ ಮನೆ ನನ್ನ ಕಡೆಯಿಂದ ಒಂದು 4 ಜನ, ಅವ್ರ ಕಡೆಯಿಂದ ಒಂದು 4 ಜನ ಬಂದು ನಿಕಾ ಆಗ್ತೀವಿ. ಆವಾಗ ಅದು ಸೈನ್ ಮಾಡ್ತಾರೆ ಅವರು. ಒಂದು ಹಜರತ್ ಬಂದ್ಬಿಟ್ಟು ಕ್ಯಾ ತುನೆ ಕಬೂಲ್ ಕಿಯಾ ಸೈನ್ ಮಾಡೋದು. ಕಬೂಲ್ ಕಿಯಾ ಅಷ್ಟೇ. ಒಂದು ಇದು ಹೇಳ್ತಾರೆ, ಮಂತ್ರ ಇದು ಹೇಳ್ತಾರೆ, ಅದು ಹೇಳ್ಬಿಟ್ಟು ನಿಕಾ ಆಗೋದು. ಆ ಥರ ನಿಕಾ ಆದ್ವಿ, ಮನೇಲಿ ಕೂತ್ಕೊಂಡು ನಿಕಾ ಆದ್ವಿ. ಅಪ್ಪ ಬೇಡ ಅಂದರು, ನಾನು ಹಾಸ್ಟೆಲ್ಗೆ ಹೋಗ್ಬಿಟ್ಟೆ. ಅಪ್ಪನಿಗೆ ಅದೇ ಗೊತ್ತೇ ಇಲ್ಲ ನನ್ನ ಮದುವೆ ಆಗಿದ್ದು. ಅಮ್ಮನಿಗೂ ಗೊತ್ತಿಲ್ಲ. ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ನೀವು ಮದುವೆ ಮಾಡ್ಕೊಂಡ್ರಿ? ಹೌದು. ಆಮೇಲೆ ಅದು ಎಷ್ಟು ವರ್ಷ ಆದಮೇಲೆ ಅಪ್ಪ ಅಮ್ಮ ಎಲ್ಲರೂ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು? ನನಗೆ 8 ತಿಂಗಳು ನಡೀತಿತ್ತು, ಪ್ರೆಗ್ನೆಂಟ್ ನಾನು. ಅವಾಗ ನಮ್ಮ ಅತ್ತೆ ಎಲ್ಲ ಬಂದ್ಬಿಟ್ಟಿದ್ರು, 3 ತಿಂಗಳಿಗೆ ಬಂದ್ಬಿಟ್ಟು. ನಾನು ಯಾವಾಗ ಹೋಗ್ತೀನೋ ಅಂತ ಆಚೆ ಹೋದ್ನೋ ಈ ವಿಷಯ ಗೊತ್ತಾಗಿ, ಅವಾಗ ನಮ್ಮ ಅತ್ತೆ ಮಾವ ಕರ್ಕೊಂಡ್ಬಿಟ್ರು ನಮ್ಮ ಯಜಮಾನ್ರು. ಅಂದರೆ ಇವಾಗ ಪ್ರೆಗ್ನೆಂಟು ಇದ್ದಾಳೆ, ಏನು ಮಾಡ್ಕೊಂಡ್ಬಿಡ್ತಾಳೋ ಈ ವಿಷಯ ಕೇಳಿ, ಎಲ್ಲಿ ನನ್ನ ಬಿಟ್ಟೋಗ್ಬಿಡ್ತಾಳೋ ಅನ್ನೋ ಮಾತಿಂದ ಕರ್ಕೊಂಡ್ಬಂದ್ಬಿಟ್ರು. ಅಪ್ಪ ಅಮ್ಮ? ನಮ್ಮಪ್ಪ ಅಮ್ಮನಿಗೆ ಹೇಳಿಲ್ಲ. ಅವರಪ್ಪ ಅಮ್ಮ ಯಾವಾಗ ಬಂದರು? ಅವರು ನನಗೆ ಅದೇ ಪ್ರೆಗ್ನೆಂಟ್ ಇದ್ದೆ ನಾನು, 7 ತಿಂಗಳಿತ್ತು, 7-8 ತಿಂಗಳು ನಡೀತಿತ್ತು. ಆವಾಗ ಅದು ಸತ್ವಾಂಸ ಅಂತ ಮಾಡ್ತೀವಿ ನಾವು, ಅದೇ ಶ್ರೀಮಂತ ಮಾಡೋದು ಆ ಥರ ಮಾಡ್ತೀವಿ ನಾವು. ಆವಾಗ ನಮ್ಮ ಅತ್ತೆ ಹೇಳಿದ್ರು, ನಿಮ್ಮ ಅಮ್ಮನ ಫೋನ್ ಮಾಡಿ ಒಂದ್ಸಲಿ ಏನಂತಾರೆ ನೋಡಿ ಅಂತ. ಆವಾಗ ನಮ್ಮ ಅಮ್ಮನ ಫೋನ್ ಮಾಡಿದೆ. ನಮ್ಮ ಅಣ್ಣನ ಮದುವೆ ಆವಾಗ ಅವ್ರು ಅದ್ರಲ್ಲಿ ಬ್ಯುಸಿ ಇದ್ರು, ಕೇರಳದಲ್ಲಿ ಮದುವೆ ಆಗ್ತಿದ್ರು. ಈ ಥರ ಇದೆ, ಬಂದರೆ ನಾನು ಬೆಂಗಳೂರಿಗೆ ಬರ್ತೀನಮ್ಮ, ಒಳ್ಳೇದಾಯ್ತು ಬಿಡು, ನಮಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ, ಬಟ್ ನೀನು ಹೇಳಿದ್ಕೆ ಏನು ಮಾಡೋಕ್ಕಾಗಲ್ಲ, ಇವಾಗ ಮದುವೆ ಆಗ್ಬಿಟ್ಟಿದ್ಯಾ, ಅದು ಇವಾಗ ನಿನ್ನಣೆ ಬರ, ಇರ್ತಿದ್ರೆ ನಾವೇ ಒಳ್ಳೆ ನೋಡ್ಬಿಟ್ಟು ಮದುವೆ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ನಮ್ಮ ಅಮ್ಮನಿಗೆ ಏನೂ ಗೊತ್ತಿರಲಿಲ್ಲ. ನಮ್ಮ ಯಜಮಾನ್ರು ಆಚೆ ಕಡೆ ಬಂದವ್ರು ಜೈಲಿಂದ, ನನ್ನ ಮದುವೆ ಆಗಿಂದ ಯಾರೋ ಹೇಳ್ಬಿಟ್ಟವ್ರೆ, ಈ ಥರ ರೌಡಿ ಅವನು ಹಂಗೆ ಹಂಗೆ ಅಂತ ಯಾರೋ ಹೇಳವ್ರೆ ಅವ್ರ ಕುಟುಂಬದವ್ರೆ. ಆವಾಗಿಂದ ನನಗೆ ಎಂಥ ಕೆಲಸ ಮಾಡ್ಕೊಂಡೆ ನೀನು, ಇರ್ತಿದ್ರೆ ನಾನು ಒಳ್ಳೆಯವ್ರು ನೋಡ್ಬಿಟ್ಟು ಮದುವೆ ಮಾಡ್ತೀನಿ, ಚೆನ್ನಾಗಿದೆ ನೀನು, ಹಂಗೆ ಹಂಗೆ ಅಂತ. ಆಯಿತು ನನ್ನಡೆ ಬರ, ನಾನು ಬಿಡಮ್ಮ ಅಂತ ಹೇಳ್ಬಿಟ್ಟು ಆಮೇಲೆ ಬಂದರು, ಒಪ್ಪಿದ್ರು. ಎರಡೂ ಫ್ಯಾಮಿಲಿ ಚೆನ್ನಾಗಿದೆ, ಎರಡೂ ಫ್ಯಾಮಿಲಿ ಚೆನ್ನಾಗಿದೆ. ನಮ್ಮಮ್ಮಗೆ ಸ್ವಲ್ಪ ಇದಿತ್ತು, ನಮ್ಮ ಯಜಮಾನ್ರು ಹಂಗೆ ಮಾಡ್ತಿದ್ರಲ್ಲ, ಕೊಡ್ಕೊಂಬರೋದು, ಹೊಡಿಯೋದು, ನನಗೆ ಆ ಥರ ಎಲ್ಲ ಮಾಡ್ತಿದ್ರಲ್ಲ, ಅದು ಇಷ್ಟ ಆಗ್ತಿಲ್ಲ ನಮ್ಮ ಅಮ್ಮಂಗೆ. ಓಕೆ, ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗ್ಬಿಟ್ಟವ್ರೆ, ಖುಷಿ ಆಗ್ಬಿಟ್ಟವ್ರೆ. ಹೌದು, ನಂಗೆ ಸಪೋರ್ಟ್ ಮಾಡ್ತಾರೆ, ಅವ್ನ ಜೊತೆಲೇ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ನನ್ನ ಜೊತೆ ರೀಲ್ಸ್ ಮಾಡ್ತಾರೆ. ಇವಾಗ ಒಂದು ಹೆಣ್ಣು ನನ್ನಷ್ಟು ಸ್ಟ್ರಗಲ್ ಮಾಡೋದು ಇಲ್ಲ, ನನ್ನಷ್ಟು ಇದು ದುಃಖ ತಗೊಳ್ಳೋದಲ್ಲ. ನಾನು ತುಂಬ ಗಟ್ಟಿ ಕಲ್ಲು ಮನಸ್ಸು ಮಾಡ್ಕೊಂಡೆ. ನನ್ನ ಮನಸ್ಸು ಹೆಂಗೆ ಮಾಡ್ಕೊಂಡೆ ಅಂದರೆ, ಅವಾಗ ತಿನ್ನಕ್ಕೆ ಅನ್ನ ಇತ್ತಿಲ್ಲ ನಮ್ಮ ಮನೇಲಿ. ಅನ್ನಕ್ಕೋಸ್ಕರ ಅಳ್ಸೋರಿಗೆ ಅನ್ನ ನಮ್ಮ ಅತ್ತೆ ಹಿಂಗೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದು. ನನ್ನ ಸೆಕೆಂಡ್ ಡೆಲಿವರಿ ಇದು, ನನ್ನ ಮಗಳು ಇದ್ಲು ಮತ್ತು ಹೊಟ್ಟೆಲಿ. ಅವಾಗ ನಮಗೆ ತಿನ್ನಕ್ಕೆ ಅನ್ನ ಇತ್ತಿಲ್ಲ, ತುಂಬ ಕಷ್ಟ. ಅವಾಗ ಒಂದು ಕಾಯಿಲೆ ಬಂದಿತ್ತು, ಚಿಕನ್ ಗುನಿಯಾ ಅಂತ ಹೇಳ್ಬಿಟ್ಟು. ಆ ಚಿಕನ್ ಗುನಿಯಾನು ಬಂದ್ಬಿಟ್ಟಿತ್ತು ನನಗೆ, ಪ್ರೆಗ್ನೆನ್ಸಿನೂ. ಓಡಾಡೋಕ್ಕಾಗ್ತಿರ್ಲಿಲ್ಲ. ಅಯ್ಯೋ, ಹೊಟ್ಟೆ ಒಳಗಡೆ ಮಗು ಇದೆ ನನಗೆ, ಇದು ಊಟ ಬೇಕು ನನಗೆ ಹೊಟ್ಟೆಗೆ, ನಾನು ಏನು ಮಾಡಲಿ ಅನ್ನಂಗೆ ನನಗೆ ಹುಚ್ಚುಳಿಯಂಗೆ ಆಗ್ತಿತ್ತು. ಇದು ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ನಮಗೆ ಶಿಶುವರಲ್ಲಿ ಹಸಿಟ್ಟು ಕೊಡ್ತಾಯಿದ್ರು, ಸ್ವೀಟ್ ಹಸಿಟ್ಟು. ಅದನ್ನು ಕೊಟ್ಟರೆ ಸಾಕು ಅಂತ ಕಾಯ್ತಾಯಿದ್ದೆ. ಆ ಹಸಿಟ್ಟು ತೊಗೊಂಬಂದ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡ್ಕೊಂಡು ತಿಂತಾಯಿದ್ದೆ ಆ ಹಸಿಟ್ಟು. ಪ್ರೆಗ್ನೆಂಟ್ ನಾನು. ಆ ಹಸಿಟ್ಟಿಲ್ಲ ಅಂದರೆ ಡಿಪೋ ಹಾಕಿ ನಾನು ಮತ್ತೆ ಮಾಡಿರೋದು, ರಾತ್ರಿ ಅನ್ನ ಬೆಳಗ್ಗೆ ಇದ್ದರೆ ಅಳ್ಸೋಗ್ತಿತ್ತು, ಅದು ಬಿಸಿಲುಗಲ್ಲ ಅಳ್ಸೋಗ್ತಿತ್ತು. ಆ ಅಳ್ಸೋಗಿರೋ ಅನ್ನನ ಇದು ನೀರು ಹಾಕಿ ಮೆಣಸಿನ್ಕಾಯಿ ಇದನ್ನ ಹಾಕ್ಬಿಟ್ಟು ಅದರಲ್ಲಿ ಕಳಿಸ್ಬಿಟ್ಟಿತ್ತು, ಅದು ತಿಂತಾಯಿದ್ದೆ ನಾನು. ನಮ್ಮ ಮತ್ತೆ ಮುಖ ಮುಚ್ಕೊಂಡು ಕೂತ್ಕೊಳ್ಳೋರು ಸ್ಮೆಲ್ಗೆ. ನಂಗೆ ಸ್ಮೆಲ್ ಬಂದ್ರೆ ಪರವಾಗಿಲ್ಲ, ನಾನು ತಿನ್ಬೇಕು ಹೊಟ್ಟೆಗೆ ಅಂತ ತಂದಾಗ್ತಿರ್ಲಿಲ್ವ ರೇಷನ್ ಎಲ್ಲ? ಅವು ಹೋಗ್ತಾ ಇದ್ರು ಅವರು, ಡೈಲಿ 100 ರೂಪಾಯಿ ಕೊಡೋರು ಮನೆಗೆ. ಏನಂತ ಸಾಕಾಗ್ತಿತ್ತು ನಮಗೆ. ಬರೀ ಒಂದ್ಸಲಿ ಟೀ ಬಿಸ್ಕೊ ತಿಂದರೆ ಅದು ಆಗ್ಬಿಡುತ್ತೆ. ಸಾಯಂಕಾಲ ಇವಾಗ ಬೆಳಗ್ಗೆ ಆಗ್ಬಿಟ್ರೆ ಸಾಯಂಕಾಲ ಏನು ಅಡುಗೆ ಮಾಡ್ತೀರಾ? ಒಬ್ಬರೇ ದುಡಿಯೋದವರು. ನಮ್ಮ ಮಾವ ದುಡಿಯುತ್ತಿರಲಿಲ್ಲ, ನಮ್ಮ ಅತ್ತೆನೂ ಆಚೆ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ, ನಾನು ಹೋಗ್ತಿರ್ಲಿಲ್ಲ, ನಾನು ಪ್ರೆಗ್ನೆಂಟು.
ಆಚೆ ಕಡೆ ಕಳಿಸ್ತಿರ್ಲಿಲ್ಲ ನಮ್ಮ ಯಜಮಾನ್ರು ನಮಗೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡವರು. ಬಟ್ ನಮಗೆ ಊಟ ಇತ್ತಿಲ್ಲ ಸರಿಯಾಗಿ. ಇವಾಗ ಪ್ರೆಗ್ನೆಂಟ್ ಅಂದರೆ ಒಂದು ಟೈಮ್ ತಿಂದರೆ ಏನು ಸಾಕಾಗುತ್ತೆ ಅವ್ರಿಗೆ. ಹೊಟ್ಟೆ ಒಳಗಡೆ ಮಗು ಇರುತ್ತೆ, ಡಬಲ್ ಹೊಟ್ಟೆ, ಊಟ ಬೇಕು, 3 ಹೊತ್ತು ಊಟ ಬೇಕು ಅವ್ರಿಗೆ. ಚೆನ್ನಾಗಿ ತಿನ್ನಬೇಕು. ಚೆನ್ನಾಗಿ ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ, ಊಟ ಮಾತ್ರ ಬೇಕು. ಇತ್ತಿಲ್ಲ. ಅಕ್ಕಪಕ್ಕ ಮನೆಯವ್ರು ಕರೆದ್ಬಿಟ್ಟು ನನಗೆ ಊಟ ಕೊಡ್ತಾಯಿದ್ರು. ವಸಂತಪುರ ಅಂತ ಹೇಳ್ಬಿಟ್ಟು ಇವತ್ತಿಗೂ ಹೋದರೆ ಬಾಯಿ ತುಂಬ ಮಾತಾಡ್ಸ್ತಾರೆ ಅವರು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆವಾಗ ಅಷ್ಟು ಕಷ್ಟಪಟ್ಟು ನಾನು ಆಚೆ ಕಡೆ ಮೇಲೆ ಬಂದಿರೋದು. ನಮ್ಮ ಯಜಮಾನ್ರು ದುಡಿತಿದ್ರು. ಆವಾಗ ಸ್ವಲ್ಪ ದಿವಸ ಕೆಲಸನೇ ಹೋಗ್ಬಿಡ್ತು ಅವ್ರಿಗೆ. 2 ಮಕ್ಕಳು ಆಗಿತ್ತು ನನಗೆ. ಇವಾಗ ಏನು ಅನ್ಸುತ್ತೆ ನಿಮ್ಮ ಹಸ್ಬೆಂಡ್ ಬಗ್ಗೆ? ಗ್ರೇಟ್. ಆ ಮನುಷ್ಯರಿಗೆ ನಾನು ಸುಧಾರಿಸಿದ್ದೀನಿ ಅಂದರೆ ರೌಡಿಸಮಲ್ಲೇ ಇದ್ರು ಅವರು. ನನ್ನ ಮದುವೆ ಆದಮೇಲೂ ರೌಡಿಸಮಲ್ಲೇ ಇದ್ರು. ಮಕ್ಕಳಾದ್ಮೇಲೆ ಒಂದು ಸ್ವಲ್ಪ ಕಮ್ಮಿ ಆಯಿತು. ಆಮೇಲೆ ಮಕ್ಕಳಾದ್ಮೇಲೆ ಬೆಳೀತಾ 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 ನಾನು ಇದೆಲ್ಲ ಬ್ಯಾಡ ರೀ, ದುಡ್ಡು ತಿನ್ನೋಣ, ಚೆನ್ನಾಗಿರೋಣ, ನಾವು ಆಟೋ ಕೊಡಿಸ್ದೆ. ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾಯಿದ್ವಿ. ಎಷ್ಟು ಬರುತ್ತೆ ಅಷ್ಟು ಸಾಕು. ನಾನು ಆಚೆ ಕಡೆ ಹೋಗಿ ದುಡಿತೀನಿ. ನಾನು ಮನೆ ಕೂತ್ಕೊಳ್ಳಲ್ಲ. ನಾನು ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಬತ್ತಿ ಉಜ್ಜಕ್ಕೆ ಹೋಗ್ತಿದ್ದೆ. ಏನೇನು ಕೆಲಸ ನಾನು ಮಾಡಿಲ್ಲ ನನ್ನ ಮಕ್ಕಳು ಸಾಕೋಕ್ಕೆ. ನಾನು ತುಂಬ ಕೆಲಸ ಮಾಡ್ತಿದ್ದೆ. ಮದುವೆ ಆದಮೇಲೆ 2 ಮಕ್ಕಳಾದಮೇಲೆ ಒಬ್ಬರು ದುಡಿದ್ರೆ ಆಗಲ್ಲ. ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಈ ಕಡೆ ಜೀವನ ಮಾಡಬೇಕು. ಒಬ್ಬರು ದುಡಿದ್ರೆ ಆಗುತ್ತಾ ಇಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ದಿವಸ ಕೆಲಸ ಆಟೋ ಓಡಿಸಿದ್ರೆ ಬಾಡಿಗೆ ಸಿಕ್ಕಿದ್ರೆ ಇನ್ನೊಂದು ದಿವಸ ಸಿಗ್ತಿರಲಿಲ್ಲ. ಏನಂತ ತೀರ್ಸೋದು ಅದರಲ್ಲಿ? ಈ ಕಡೆ ಸಂಘ ಮಾಡಿದ್ದೀವಿ, ಈ ಕಡೆ ಸಾಲ ಇದೆ, ಲೋನ್ ಇದೆ, ಆಟೋ ಲೋನ್ ಇದೆ, ಏನಂತ ಕಟ್ತಾರೆ ಅವ್ರಿಗೆ. ಅದಕ್ಕೆ ನಾನು ದುಡಿತೀನಿ ಅಂತ ಆಚೆಗಡೆ ಹೋದೆ. ನಾನು ಮನೆ ಕೆಲಸ ಮಾಡ್ತಿದ್ದೆ, ಬತ್ತಿ ಉಜ್ಜಕ್ಕೆ ಹೋಗ್ತಿದ್ದೆ, ತುಂಬ ಥರ ಕೆಲಸ ಮಾಡಿದ್ದೀನಿ. ಗಾರ್ಮೆಂಟ್ಸ್ ಹೋಗ್ತಿದ್ದೆ ಮದುವೆ ಆದಮೇಲೆ. ತುಂಬ ಕೆಲಸ ಮಾಡಿದ್ದೀನಿ. ಮಕ್ಕಳಿಗೆ ಬಿಟ್ಬಿಟ್ಟು ಚಿಕ್ಕ ಮಕ್ಕಳು, ನನ್ನ ಮಕ್ಕಳು, ಅವ್ರಿಗೆ ಹಾಲು ಕೊಡಿಸ್ತಿರ್ಲಿಲ್ಲ. ಮನೆ ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ಹಾಲು ಕೊಡಿಸ್ತಿದ್ದೆ. ನಾನು ಬರೋ ಅಷ್ಟರಲ್ಲಿ ನೀರಾಗ್ಬಿಟ್ಟು ಬಾಟ್ಲಲ್ಲಿ ನಮ್ಮ ಅತ್ತೆ ನೀರು ಕೊಡ್ತಾಯಿದ್ರು ನಮ್ಮ ಮಕ್ಕಳಿಗೆ. ಹಾಲಿಗೆ ಒಪ್ಪತ್ತು ಹಾಲಿಗೆ ನಮಗೆ ನಮ್ಮ ದುಡ್ಡಿತ್ತಿಲ್ಲ. ಹಾಲಿಗೆ ದುಡ್ಡಿದ್ದಲ್ಲೇ ನೀರು ಕುಡಿತಿದ್ವಿ, ನೀರು ಕುಡಿಸ್ತಾಯಿದ್ವಿ ನಮ್ಮ ಮಕ್ಕಳಿಗೆ. ಯಾವ ತಾಯಿ ನೋಡ್ತಾಳೆ? ಯಾವ ತಾಯಿನೂ ನೋಡಲ್ಲ. ಕರಳು ಅದು, ಎತ್ತು ಕರಳು ಕಿತ್ಕೊಂಡು ಈ ಥರ ಬರುತ್ತೆ ನಮಗೆ. ತಾಯಿ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳು ತಿನ್ನಿಸ್ತಾಳೆ. ಮಕ್ಕಳು ಚೆನ್ನಾಗಿರ್ಬೇಕು. ತಾಯಿ ಮುಂದೆ ಮಕ್ಳಿಗೆ ಏನಾರು ಆಗ್ಬಿಟ್ರೆ ತಾಯಿ ಮೊದಲು ಸತ್ತೋಗ್ತಾಳೆ. ಅಂತ ಜೀವನ ಬೇಡಪ್ಪ ಅಂತ ಬಿಟ್ಟು ಮಕ್ಕಳೇ, ಅವ್ರು ಚಿಕ್ಕವರಾಗಲಿ ದೊಡ್ಡವರಾಗಲಿ, ತಾಯಿಗೆ ಒಂದು ಮಗುನೇ. ದೊಡ್ಡವರಿದ್ರೂ ಮಗುನೇ. ಆ ಮಕ್ಳಿಗೋಸ್ಕರ ಆಸ್ತಿ ಪಾಸ್ತಿ ಎಲ್ಲ ಮಾರ್ಬಿಡ್ತಾಳೆ ಬೇಕಾದ್ರೆ, ತಾಯಿನೇ ಮಾರ್ಕೊಂಡ್ಬಿಡ್ತಾಳೆ ಬೇಕಾದ್ರೆ ಮಕ್ಳಿಗೋಸ್ಕರ. ತಾಯಿನೇ. ಆ ಮಕ್ಳಿಗೋಸ್ಕರ ನಾನು ಆಚೆ ಕಡೆ ಹಿಂಗೆ ಬಂದೆ ಅಷ್ಟೇ. ಮಕ್ಕಳು ಬೆಳೀತಾ 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 ಹೋಗ್ತವ್ರೆ. ನಾನೇನಾದರೂ ಮಾಡಬೇಕು ನಮ್ಮ ಮಕ್ಕಳಿಗೆ, ಏನಾದ್ರು ಮಾಡಬೇಕು. ನಮ್ಮ ಮಕ್ಕಳು ನಂತರ ಆಗಬೇಡ್ದು, ಒಳ್ಳೆ ವಿದ್ಯೆ ಬರಬೇಕು, ನಮ್ಮ ಮಕ್ಳಿಗೆ ಓದಬೇಕು. ನನ್ನ ಮಕ್ಕಳು ಅಂತ ಯಾವುದೇ ತಾಯಿ ಆಗಲಿ ಅದನ್ನೇ ಯೋಚನೆ ಮಾಡೋದು. ನನ್ನ ಮಕ್ಳಿಗೆ ನಮ್ಮ ಥರ ಜೀವನ ಬೇಡ, ನಾವು ಈ ಥರ ಹಾಳಾಗೋದು ಪರವಾಗಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಒಂದು ತಾಯಿ, ಹೆತ್ತ ತಾಯಿ ಅದನ್ನೇ ಯೋಚನೆ ಮಾಡೋದು. ಅದಕ್ಕೆ ನನ್ನ ಮಕ್ಳಿಗೆ ಇಬ್ರಿಗೂ ಓದಿಸ್ದೆ. ಒಂದು SLC ಹೋದರು. ಆಮೇಲೆ ಇವಾಗ ಡೀಸೆಂಟ್ಲಿ ನನ್ನ ಮಗಳಿಗೆ ಮದುವೆ ಮಾಡಿದೆ. 1 ತಿಂಗಳಾಯ್ತು ಮದುವೆ ಮಾಡಿ. ಅದು ಈ ವಿಷಯ ನಾನು ಯಾರಿಗೂ ಹೇಳಿಲ್ಲ. ಬೇಡ, ನನ್ನ ಜೀವನ ನಮ್ಮ ಮಕ್ಕಳು ಬೇಡ. ಮಗಳಿಗೆ ಮದುವೆ ಮಾಡಿದ್ರ? ಅಷ್ಟು ದೊಡ್ಡ ಮಗಳಿದ್ದಾಳ ನಿಮ್ಗೆ? ಹೌದು. ಓಕೆ. ಮಗ 9 ವರ್ಷ. ಮಗಂಗೆ ಎಷ್ಟು ವರ್ಷ? ಮಗನಿಗೆ 18 ವರ್ಷ. ಮಗಳದ ಮದುವೆ ಎಲ್ಲಿ ಮಾಡಿದ್ರಿ? ಅಳಿಯ ಏನು ಮಾಡ್ತಾರೆ? ಅಳಿಯ ಬಂದ್ಬಿಟ್ಟು ಅದು ಹೋಮ್ ಆ್ಯಂಡ್ ಡೆಲಿವರಿ ಅಂತಾರಲ್ಲ, ಅದೇನು ಹೋಮ್ ಆ್ಯಂಡ್ ಡೆಲಿವರಿ, ಅದೇ ಹಿಂಗೆ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅದು ಮಾಡ್ತಾರೆ. ಓಕೆ. ಮಗ ಬಂದು ಇವಾಗ ಮನೇಲೇ ಇದ್ದಾರೆ ಸದ್ಯಕ್ಕೆ. ಏನು 18 ವರ್ಷ ಆಗಲಿ ಅವ್ನಿಗೆ, ಆಮೇಲೆ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ. ಸ್ಕೂಲ್ ಹೋಗ್ತಾ ಇಲ್ಲ, ಮನೇಲೇ ಇದ್ದಾರೆ ಇವಾಗ. ನನ್ನ ಮಗಳು SLC ಓದ್ಕೊಂಡ್ಲು. ಆಮೇಲೆ ಅವಳಿಗೆ 18 ಆಗಿ 19 ನಡೀತಿತ್ತು. ಮದುವೆ ಎಲ್ಲಿ ಮಾಡಿದ್ರಿ? ಏನು ಖರ್ಚು ಮಾಡಿದ್ರಿ? ಮದುವೆಗೆ ತುಂಬ ಖರ್ಚಾಯಿತು. ಯಾರಿಗೂ ಗೊತ್ತಾಗಬೇಕಾಗಿತ್ತಲ್ಲ ನಿಮ್ಮ ಮಗಳ ಮದುವೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ? ಸೋಷಿಯಲ್ ಮೀಡಿಯಾ ಅಂದರೆ ನನಗೆ ಬಿಡ್ತಾಯಿಲ್ಲ ಅಲ್ವಾ. ನಾನು ಹೆಂಗಿದ್ದೀನೋ ಏನಿದ್ದೀನೋ, ನನಗೆ ಯಾರು ಏನು ಹೇಳಿದ್ರು ಐ ಡೋಂಟ್ ಕೇರ್. ಇವಾಗ ಬೆಳೀತಾ ಇದ್ದೀವಿ, ಬೆಳ್ಕೊಂಡು ಹೋಗೋಣ ಅಲ್ವಾ. ನನ್ನ ಮಕ್ಕಳಿಗೆ ಯಾರು ಏನಾರಂದರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ಅದು ಇಷ್ಟನೂ ಇಲ್ಲ. ಹೌದಾ? ಸೋಷಲ್ ಪ್ಲಾಟ್ಮೆಂಟ್ ಇಷ್ಟ ಇಲ್ಲ ಅವ್ರಿಗೆ. ನನ್ನ ಮಗನಿಗೂ ಇಷ್ಟ ಇಲ್ಲ, ನನ್ನ ಮಗಳಿಗೂ ಇಷ್ಟ ಇಲ್ಲ. ಅವರು ಒಂದು ಫೋಟೋನೂ ಕೊಡಲ್ಲ. ನನ್ನ ಮಕ್ಕಳು ಇಬ್ಬರೂ ಫೋಟೋ ಕೊಡಲ್ಲ. ಅದಕ್ಕೋಸ್ಕರ ನಾನು ಯಾರಿಗೂ ಹೇಳಿಲ್ಲ ಈ ವಿಷಯ. ಸುಮ್ಮನೆ ಮಾಡಿದೆ. ಅವಳು ಅತ್ತೆ ಮನೇಲಿ ಚೆನ್ನಾಗಿದ್ದಾಳೆ, ದೂರದಿಂದ ನೋಡಿಕೊಂಡು ಅವ್ರಿಗೆ ನಾನು ಚೆನ್ನಾಗಿರಮ್ಮ ಅಂತ ಆಶೀರ್ವಾದ ಮಾಡೋಣ ಅಲ್ವಾ. ಅವ್ರ ಮನೆ ಒಂದು ಲೋಟ ನೀರು ಬೇಡ ನನಗೆ. ಹಂಗಾದ್ರೂ ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ ನನಗೆ. ಅದಕ್ಕೋಸ್ಕರ ಹಂಗೆ ಕಳಿಸ್ಬಿಟ್ಟೆ. ಹೆಣ್ಮಗು ಅದು ಎಲ್ಲೋ ಒಂದು ಜೀವನ ಮಾಡ್ಕೊಳ್ಳಿ, ನಮ್ಮ ಥರ ಜೀವನ ಅವ್ರಿಗೆ ಬೇಡ. ಈಗ ರೀಲ್ಸ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ನೀವು? ಫಸ್ಟು ರೀಲ್ಸ್ ಏನಕ್ಕೆ ಮಾಡ್ಬೇಕಂತ?
ಯಾಕಂದ್ರೆ ಕಷ್ಟಪಟ್ಟಿರೋ ಹುಡುಗಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತಿಲ್ಲ, ಮೊಬೈಲು ಇಲ್ಲ ಸರಿಯಾಗಿ ಯೂಸ್ ಮಾಡೋದು, ಆದ್ರೂ ಕೂಡ ರೀಲ್ಸ್ ಮಾಡಿನೇ ಫೇಮಸ್ ಆಗ್ಬಿಟ್ರಿ ನೀವು. ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ನಾನು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿಲ್ಲ ನಾನು ಫೇಮಸ್ ಆಗ್ತೀನಿ ಅಂತ ಹೇಳಿ. ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಫೇಮಸ್ ಆಗ್ತೀನಿ, ಅದ್ರಲ್ಲೂ ₹1 ಬರುತ್ತೆ, ಅದ್ರಲ್ಲೂ ದುಡಿಬಹುದು ಅಂತ ಗೊತ್ತಿರ್ಲಿಲ್ಲ. ನನಗೆ ಯಾವಾಗ ಟಿಕ್ ಟಾಕ್ ಅಂತ ಬಂದಿತ್ತು, ಹೌದೌದು, ಅದ್ರಲ್ಲಿ ಎಲ್ಲಾರು ಮಾಡೋದು. ನಾನು ಅಂದ್ರೆ ನನಗೆ ಹುಚ್ಚು ರವಿಚಂದ್ರನ್ ಮಾಮ ಅಂದ್ರೆ ಓ ಅಂತ, ಅವ್ರ ಫ್ಯಾನು, ದೊಡ್ಡ ಫ್ಯಾನ್, ಅಭಿಮಾನಿ ನಾನು. ರವಿಚಂದ್ರನ್ ಫ್ಯಾನ ನೀವು? ಹೌದು. ಓಕೆ, ಅದಕ್ಕೆ ಜಾಸ್ತಿ ನವೀನು ನೀವು ಇಬ್ರು ಸೇರ್ಕೊಂಡು ಅದೇ ತರ ಸಾಂಗ್ ಮಾಡ್ತಿರ್ತೀರಾ? ಅಂದ್ರೆ ಸಾಂಗ್ ಮಾಡ್ತೀವಿ, ನನ್ಗೆ ಇಷ್ಟನೇ. ಅದು ಏನಾಯ್ತು ಅಂದ್ರೆ ಟಿಕ್ ಟಾಕ್ ಮಾಡ್ತಾ ಇದೆ, ಅದ್ರೇನು ಲೈಕ್ ಇತ್ತಿಲ್ಲ, ನಾನು ಅಷ್ಟೇನು ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ ಟಿಕ್ ಟಾಕ್ ಅಲ್ಲಿ. ಲೈಕ್ಸ್ ಏನು ಬಂದಿರಲಿಲ್ಲ, 5, 3 ಅಷ್ಟೇ ಲೈಕ್ಸ್. ಅದೇ ನನಗೆ ಕೋಟಿ ಕೊಟ್ಟಂಗೆ, 3 ಲಕ್ಷ ನನಗೆ ಕೋಟಿ ಇದ್ದಂಗೆ. 3 ಜನ ನನಗೆ ಇಷ್ಟಪಡ್ತಾರಲ್ಲ, 3 ಜನ ಅಂದರೆ ನನಗೆ ಇಷ್ಟಪಡ್ತಾರಲ್ಲ ಅಂತ ಅದರಲ್ಲೇ. ಆಮೇಲೆ ಅದು ಟಿಕ್ ಟಾಕ್ ಬ್ಯಾಂಡ್ ಆಗೋಯ್ತು. ಅದರಲ್ಲೂ ನಾನು ರವಿಚಂದ್ರನ್ ಮಾಮಂದೇ ಕನ್ನಡ ಸಾಂಗೆ, ರವಿಚಂದ್ರನ್ ಸಾರ್ ಅಂತಾನೆ ಅಲ್ಲ, ಕನ್ನಡ ಸಾಂಗ್ ಯಾವುದೇ ಇರಲಿ ನಾನು ಮಾಡ್ತಾ ಇದ್ದೆ, ಎಲ್ಲರದು ಮಾಡ್ತಿದ್ದೆ. ಆಮೇಲಿಂದ ಅದು ಬ್ಯಾನ್ ಆಗೋಯ್ತು. ಹಂಗೆ ನಾನು ಬ್ಯುಸಿ ಆಗ್ಬಿಟ್ಟೆ, ಮನೆ ಕೆಲಸ, ಆಚೆಡೆ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಆಮೇಲಿಂದ ಆಯಿತು ಅಂತ ಹೇಳಿ ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಟಾರ್ಟ್ ಆಗಿತ್ತು. ಅದು ನಂಗೆ ಗೊತ್ತಿರಲಿಲ್ಲ. ಅದು ನಮ್ಮ ಮೇಡಮ್ ಒಬ್ರು ಇದ್ರು, ನಾನು ಬಿಟ್ಟು ಪಕ್ಕ ಕೆಲಸ ಮಾಡ್ತಿದ್ದೆ ಅವಾಗ. ಪರ್ಲಿಪು, ಮಿನಿಕುರಿ, ಪೆಡಿಕುರಿ ಎಲ್ಲ ಮಾಡ್ತಾಯಿದ್ದೆ. ಅವರು ಗೋವಾ ಕರ್ಕೊಂಡು ಹೋಗಿದ್ರು ನನಗೆ. ಜೊತೆಲಿ ನಾವು ಲೇಡೀಸ್ ಒಂದು 6 ಜನ ಹೋಗಿದ್ವಿ. ಹೋಗಿದ್ದಕ್ಕೆ ಅಲ್ಲಿ ನನ್ನ ಫ್ರೆಂಡ್ ಒಬ್ಳು ಸಮುದ್ರದಲ್ಲಿ ಬಾಗಾ ಬೀಚ್ ಹತ್ರ ಕರ್ಕೊಂಡು ಹೋಗಿದ್ರು. ಅವಳು ರೀಲ್ಸ್ ಮಾಡ್ತಾಳು ಅಲ್ಲಿ ಇಟ್ಕೊಂಡು ಹಿಂಗೆ ಮಾಡ್ಬಿಟ್ಟು ಸಾಂಗ್ ಹಾಕಿ. ನಾನಂದೆ ನನಗೂ ಆಸೆನೆ, ಇದು ಹೆಂಗೆ ಅಪ್ಲೋಡ್ ಮಾಡೋದು ಹಾಕ್ಕೊಡು ನನಗೆ ಅಂತ ತೋರಿಸ್ದೆ. ಅವಳು ಫೋನಲ್ಲಿ ಇನ್ಸ್ಟಾಗ್ರಾಮ್ ಅಂತ ಹಾಕ್ಕೊಟ್ಲು. ಆಮೇಲೆ ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಸಾಂಗ್ ಬರುತ್ತೆ, ಹಿಂಗೆ ಅಪ್ಲೋಡ್ ಮಾಡಬೇಕು ಅಂತ ತೋರಿಸ್ಕೊಟ್ಲು. ಅಲ್ಲೇ ನಿಂತ್ಕೊಂಡು 2 ರೀಲ್ಸ್ ಬಿಟ್ಟೆ. ಬೆಳಗೆದ್ದು ಕಣ್ಬಿಟ್ರೆ ಅದೇನು ಲೈಕ್ ಬಂದಿರಲಿಲ್ಲ ಅಷ್ಟು ಅಂತ ತಿಳ್ಕೊಳ್ಳಿ. ಒಂದು 10 ಲೈಕ್ ಬಂದಿತ್ತು. ಅಷ್ಟಕ್ಕೆ ನನಗೆ ಕೋಟಿ ಕೊಟ್ಟಂಗೆ 10 ಲೈಕ್ ಬಂದ್ಬಿಟ್ಟೈತೆ ನನಗೆ ಅಂತ. ಅಲ್ಲಿಂದ ಇದು ನನಗೆ ಇವಾಗ ನನ್ನ ಜೀವನ ಇದು ಅಂದರೆ ನನಗೆ ಬೇಜಾರಾಗುತ್ತೆ. ದುಡಿಬೇಕು, ಇಲ್ಲಿ ಮಕ್ಕಳು ನೋಡಬೇಕು, ಈ ಕಡೆ ಗಂಡನ ನೋಡಬೇಕು, ಗಂಡಂದು ಪ್ರಾಬ್ಲಮ್ ನೋಡಬೇಕು. ನಾವು ಹೆಂಗೇ ಇರಲಿ, ಅದು ನಾವು ನೋಡಿ ಮದುವೆ ಆದಮೇಲೆ ಗಂಡ ಒಂದು ಹೆಣ್ಣಿಗೆ ಅವನೇ ಸ್ವರ್ಗ. ನಮಗೇನು ಬೇಡ, ಗಂಡ ಚೆನ್ನಾಗಿದ್ರೆ ನಮಗೆ ಹೊರಗಡೆ ಪ್ರಪಂಚ ಬೇಡ. ನಮ್ಗೆ ಗಂಡ ಬೇಕು ಅಲ್ವಾ? ಅಕಸ್ಮಾತ್ ಗಂಡ ಉಲ್ಟಾ ತಿರುಗ್ದ ಹೆಂಗೆ ಅಂದರೆ ನಮಗೆ ಅದು ನರಕ. ಅದೇ ನಮಗೆ ಸತ್ತೋಗಿರೋ ನರಕ ಯಾತನೆ. ಗಂಡನ ಕೈಯಲ್ಲಿ ಇದೆ ಹೆಂಡತಿಗೆ ಹೆಂಗೆ ನೋಡ್ಕೋಬೇಕು ಅಂತ. ಹೆಂಡತಿ ಗಂಡನ ಕಡೆಯಿಂದ 16 ವರ್ಷ ಹುಡುಗಿನೂ ಆಗಿರ್ತಾಳೆ. ಗಂಡ ಸರಿ ಇಲ್ಲ ಅಂದರೆ 90 ವರ್ಷ ಮುದುಕಿನೂ ಆಗಿರ್ತಾಳೆ. ಅವಳ ಜೀವನ ನರಕ ಆಗಿತ್ತಲ್ಲ, ಡೈಲಿ ಅಳಬೇಕು ಅಂದರೆ ಅವಳ ಜೀವನ ಏನಾಗಿರುತ್ತೆ? ನರಕ ಯಾತನೆ. ಅದೇ ಗಂಡ ಚೆನ್ನಾಗಿದ್ರೆ ನಮಗೆ, ಅವ್ನು ಚೆನ್ನಾಗೇ ಏನೇ ಕಷ್ಟ ಇರಲಿ, ಏನೇ ಮಾಡಿರಲಿ, ಎಷ್ಟೇ ನಮಗೆ ಕೆಲಸ ಮಾಡಿ ನಾವು ಟೈರ್ಡ್ ಆಗಿರ್ತೀವಿ ಅಂತ ತಿಳ್ಕೊಳ್ಳಿ, ಗಂಡ ಬಂದ್ಬಿಟ್ರು ಚಿನ್ನು ಹೇಳಮ್ಮ ಏನಾರು ಒಂದು ಚಿನ್ನು ಅಂತ ಹೇಳ್ಬಿಡಿ, ನಮ್ಗೆ ಏನು ಕೆಲಸ ಮಾಡಿರ್ತೀವೋ ಏನು ಇರುತ್ತೋ ನಮಗೆ ಅದೆಲ್ಲ ಹೊಂಟೋಗ್ಬಿಟ್ಟು ನಮ್ಮ ಗಂಡ ಬೇಕು, ಅವ್ರಿಗೇನು ಬೇಕು ನಾವು ಅದೆಲ್ಲ ಕೊಡ್ತೀವಿ. ಅವ್ರಿಗೇನೇನು ಮಾಡಲ್ಲ ನಾವು ಗಂಡನಿಗೆ. ಅದೇ ಅವ್ರ ಗಂಡದ್ರು ಆ ಥರ ತಿಳ್ಕೊಂಡು ಅವರು ಹೆಂಡತಿಗಳಿಗೆ ಚೆನ್ನಾಗಿ ನೋಡ್ಕೋತಾರ? ಈಗಿನ ಕಾಲದಲ್ಲಿ ಎಲ್ಲರೂ ಸರಿ ಇದ್ದಾರೆ ಅಂತ ನಾನು ಹೇಳಲ್ಲ, ಎಲ್ಲರೂ ತಪ್ಪಾಗೇ ಇದ್ದಾರೆ ಅಂತ ನಾನು ಹೇಳಲ್ಲ. ನಿಮಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಒಂದು ಹೆಂಡತಿ, ಒಂದು ಜೀವ, ಇಷ್ಟಪಟ್ಟು ಮದುವೆ ಆಗಿದ್ದೀವೋ, ಅದು ಅರೇಂಜ್ ಮ್ಯಾರೇಜೋ ಇಲ್ಲ ಲವ್ ಮ್ಯಾರೇಜೋ, ಅದೊಂದು ಜೀವ. ಎಲ್ಲರಿಗೂ ಬಿಟ್ಟು, ಅಪ್ಪ ಅಮ್ಮನ ಬಿಟ್ಟು, ಅಕ್ಕ ತಂಗಿರು ಬಿಟ್ಟು, ಅಣ್ಣ ತಮ್ಮನ ಬಿಟ್ಟು, ಎಲ್ಲ ಕುಟುಂಬದವ್ರಿಗೆಲ್ಲ ಬಿಟ್ಟು ಒಬ್ಬಳು ನಿಮ್ಮ ಹಿಂದೆ ಬರ್ತಾರೆ. ಗಂಡನಿಂದ ಒಬ್ಬರು ಬರ್ತಾರೆ. ಏನಕ್ಕೋಸ್ಕರ ಬರ್ತಾರೆ? ಗಂಡ ನನ್ನ ಪಂಚಪ್ರಾಣ, ನನ್ನ ಸರ್ವಸ್ವ. ಗಂಡ ನನಗೆ ದೇವರು, ನನ್ನ ದೇವ. ಅವರು ಯಾರು ಕೊಡ್ದಿರೋ ಸುಖ, ಯಾರು ಕೊಡ್ದಿರೋ ಪ್ರೀತಿ ಗಂಡ ಕೊಡ್ತಾನೆ. ಗಂಡನೇ ನನಗೆ ಎಲ್ಲ, ಪ್ರತಿಯೊಂದು ಗಂಡನೇ. ಪಂಚಪ್ರಾಣ ನನಗೆ ಗಂಡ. ಪ್ರಾಣಕ್ಕೆ ಸಮವಾಗಿ ಬರ್ತೀವಿ ನಾವು. ಅವ್ರ ಮನಸ್ಸಿಗೆ ನಮ್ಮ ಮನಸ್ಸು ಹಾಕ್ತೀವಿ, ಹಾರ್ಟಿಗೆ ಟಚ್ ಆಗುತ್ತೆ. ನನಗೆ ಏನು ಬೇಕು ಅದು ಅರ್ಥ ಆಗುತ್ತೆ ಗಂಡನಿಗೆ. ಗಂಡನೇ ನನ್ನ ಸರ್ವಸ್ವ ಅಂತ ಹಿಂದೆ ಬರ್ತೀವಿ. ಗಂಡ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಗಂಡ ಚೆನ್ನಾಗಿ ನೋಡ್ಕೊಂಡಿಲ್ಲ ನಮಗೆ ಅಂದರೆ ನಾವೇನಾಗಿರ್ತೀವಿ? ಮಶಾನದಲ್ಲಿ ಊದ್ಬಿಟ್ಟು ನಮಗೆ ನಾವು ಹಿಂಗೆ ಎಳಿಬೇಕು. ಆಮೇಲೆ ಮಶಾನದ ಬಾಕ್ಲು, ಅಪ್ಪ ಬದುಕಿಸಿ ನಮ್ಗೆ ಯಾರು ಕಾಪಾಡಿ ಅಂತ ಅದು ಕೂಗು ನಮ್ಗೆ ಯಾರಿಗೂ ಕೇಳಿಸಲ್ಲ. ಒಳಗಡೆನೇ ಗುಟ್ಟಿ ಮನಸ್ಸೊಳಗಡೆನೇ ನಾವು ಎಷ್ಟು ಅಂತ ಅವು ಸಿಗ್ತೀರಾ, ಎಷ್ಟು ಅಂತ ಮುಚ್ಚಿರ್ಬೇಕು ನಾವು. ಯಾರಿಗೂ ಹೇಳ್ಕೊಳ್ಳೋ ಅಂತ ದುಃಖ ಅದು ಒಂದು ಹೆಣ್ಮಗುಗಿರುತ್ತೆ. ಯಾರಿಗೆ ಹೇಳ್ಬೇಕು ನಮ್ಮ ದುಃಖ? ನಮ್ಮ ಗಂಡ ಈ ಥರ ಮಾಡ್ತಾನೆ ಅಂತ ಯಾರಿಗೆ ಹೇಳೋಕ್ಕಾಗುತ್ತೆ?
ಇವತ್ತಿನ ದಿವಸ ನಿಮ್ಮ ಫ್ರೆಂಡ್ಗೆ ಹೇಳಿ, ಆ ಫ್ರೆಂಡು ಒಂದು 20 ಜನಕ್ಕಾದ್ರೂ ಹೇಳಿರ್ತಾಳೆ ಇವಳ ಜೀವನ ಹಿಂಗಾಗಿದೆ ಅಂತ. ಮುಂದೆ ಹೂಮಾ ಹೌದಮ್ಮ ಅಂತಲೇ ಹೇಳೋದು. ಹಿಂದೆ ಒಂದು 20 ಜನಕ್ಕಾದ್ರೂ ಹೇಳಿರ್ತಾಳೆ ಅವಳು ಇವಳು ಜೀವನ ಹರ್ದಿ ಬಾಕ್ಲಾಗಿದೆ ಅಂತ ಹೇಳಿರ್ತಾಳೆ ಅವಳು. ಯಾರ ಮೇಲೆ ವಿಶ್ವಾಸ ಇಟ್ಟು ನೀವು ಹೇಳ್ತೀರಾ? ತಾಯಿ ಹೇಳೋಣ, ತಾಯಿಗೆ BP ಶುಗರ್ ಇರುತ್ತೆ. ತಂದೆಗೆ ಹೇಳೋಣ, ತಂದೆ ಅವ್ರದೇ ಒಂದು ಕೆಲಸ, ಅವ್ರದ್ದೇ ಒಂದು ಇದು ಜೀವನ ಇರುತ್ತೆ, ಅವ್ರಿಗೆ ಹೇಳೋಕ್ಕಾಗಲ್ಲ. ಅಕ್ಕ ತಂಗಿರಿಗೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೂ ಗಂಡದಿರು ಮಕ್ಕಳು ಇರ್ತಾರೆ. ನಮ್ಮ ಜೀವನ ನಾವು ಯಾರಿಗೆ ಹೇಳಬೇಕು? ಅದಕ್ಕೆ ಯಾರಿಗೇ ಆಗಲಿ ಹೇಳೋದಂತೂ ಹೆಣ್ಮಕ್ಳಿಗೆ ಅಷ್ಟೇ. ಯೋಚನೆ ಮಾಡಿ, 100 ಸಲ ಯೋಚನೆ ಮಾಡಿ. ಮದುವೆ ಆಗೋಕ್ಕೆ ಟೈಮ್ ಇರುತ್ತೆ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಆಮೇಲೆ ಮದುವೆ ಆಗಿ. ಗಂಡ ಬಿಟ್ಟೋದ್ರಾ, ನಾನು ದುಡ್ಕೊಂಡು ನಿಂತ್ಕೋಬೇಕು, ನನ್ನ ಶಕ್ತಿ ನನಗಿದೆ ಅನ್ನೋ ಮಾತಿದೆಯಾ, ನೀವು ಹಾಗೆ ಇಲ್ವಾ? ಬೇಡ ಮದುವೆ, ಎಂಜಾಯ್ ಮಾಡ್ತಾ ಇದ್ದೀರಾ ಮಾಡಿ, ಅಪ್ಪ ಅಮ್ಮನ ಜೊತೆ ಇರಿ ಖುಷಿಯಾಗಿ. ಅದೇ ನಾನು ಹೇಳೋದು, ಯಾರಿಗೂ ನಂತರ ಜೀವನ ಬೇಡ. ರೇಷ್ಮೆ ಹಿಂದೆ ಅವ್ರ ಪರ್ಸನಲ್ ಏನಾಗಿದೆ ಅವಳು ಮುಚ್ಚಿಬಿಡ್ಲಿ. ಇವಾಗ ನಾನು ಚೆನ್ನಾಗಿದ್ದೀನಿ, ಜನಕ್ಕೆ ನಾನು ಚೆನ್ನಾಗೇ ಇರ್ತೀನಿ, ಕಾಮಿಡಿಯನ್ಸ್ ನಗಿಸ್ತೀನಿ, ಎಷ್ಟೇ ನನ್ನ ಮನಸ್ಸೊಳಗಡೆ ಇರಲಿ, ಬೇಡ ಅದು. ನಾನು ನಗಿಸ್ತಾ ಇದ್ದೀನಿ, ನಗಿಸ್ತೀನಿ. ಓಕೆ, ಯಾವಾಗಲೂ ನಗಿಸ್ತೀರಿ, ನಗ್ತಾ ಇರಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸಿಕ್ಕಿರೋ ಫೇಮಸ್ಸು, ಆಮೇಲೆ ರಿಯಾಲಿಟಿ ಶೋಗಳನ್ನ ಮಾಡಿದ್ದೀರಾ, ಸಿನಿಮಾಗಳನ್ನ ಬೇರೆ ಮಾಡಿದ್ದೀರಾ, ಇನ್ನೂ ಒಂದಷ್ಟು ಸಿನಿಮಾಗಳಿಗೆ ನೀವು ಸೈನ್ ಮಾಡಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಇವಾಗ ಏನು ಅನಿಸುತ್ತೆ ಆ ಲೈಫ್ನ ನೆನ್ಪು ಮಾಡ್ಕೊಂಡ್ರೆ ನಿಮಗೆ? ಅವಾಗ ನೋಡೋಕ್ಕೋಸ್ಕರ ಪರದಾಡ್ತಾ ಇದ್ದಿದ್ದು ಹುಡುಗಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಸ್ಟಾರ್ ಆಗಿಬಿಟ್ಟಿದ್ರೆ ಹೆಂಗೆ ಅನಿಸುತ್ತೆ? ಹೆಂಗೆ ಅನಿಸುತ್ತೆ ಅಂದರೆ, ಒಂದು ಹೆಣ್ಮಗಳಿಗೆ ನಾನು ಹೇಳೋವಂಥದ್ದು ಒಂದು ನ್ಯೂಸ್ ಇದು. ನಾನು ಬೆಳಿಬೇಕು ಅಂತ ಯಾವತ್ತೂ ಮನಸ್ಸಲ್ಲಿ ಬೆಳೆದಿಲ್ಲ, ಯಾರಿಗೂ ತುಣಿದ್ಬಿಟ್ಟು ನಾನು ಬೆಳಿಬೇಕು ಅಂತ ನಾನು ಬಂದಿಲ್ಲ. ನಾನು ಒಂಟಿ ಜೀವಿ. ನನಗೆ ಯಾರು ಏನು ಅಂದರು ಐ ಡೋಂಟ್ ಕೇರ್, ಯಾರು ಟ್ರೋಲ್ ಮಾಡಿದ್ರು ಐ ಡೋಂಟ್ ಕೇರ್. ಅವರು ಟ್ರೋಲ್ ಮಾಡ್ತಾರ, ಖುಷಿ ನನಗೆ. ಯಾಕಂದರೆ ಅವರಿಂದ ನಾವು ಬೆಳೀತಾ ಇದ್ವಿ. ಫಸ್ಟ್ ನಾನು ಎದುರ್ಕೊಂಡೆ, ಭಯಪಟ್ಟೆ. ಟ್ರೋಲರ್ಸ್ಗಲ್ಲ, ಅಲ್ಲ, ಯಾರೋ ಒಬ್ರು ಮುಸ್ಲಿಮ್ಸು, ಅದೇ ನಾನು ಹೇಳಿದಲ್ಲ, ಅವ್ರ ಕಡೆಯಿಂದ ನಮ್ಮಮ್ಮ 4 ವರ್ಷ ಮಾತಾಡಿಲ್ಲ ಅಂತ. ಅವ್ರನ್ನ, ಆ ಯಪ್ಪನ್ನ, ಆ ಹುಡುಗನ ನಾನು ಏನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಇವರು ನನ್ನನ್ನು ಇವತ್ತು ಈ ಥರ ಹೇಳಿದರು, ನೀನು ಫಿರೋನ್ ಮಗಳು, ಇವಳಿಗೆ ಜನಾಜ ಕೊಡಬೇಡಿ, ಅಂದರೆ ಎತ್ಕೊಂಡು ಹೋಗೋಕ್ಕೆ ಹೆಗ್ಲು ಕೊಡಬೇಡಿ, ಅದೇ ಅದು ಜನಾಜ ಕೊಡಬೇಡಿ, ಇವಳು ಮುಸ್ಲಿಮ್ಸೇ ಅಲ್ಲ ಅಂತ. ನಾನು ಮಾನ ಮರ್ಯಾದೆ ಇಟ್ಕೊಂಡು, ನಾನು ಚೂಡಿದಾರ್ ಹಾಕ್ಕೊಂಡು, ಒಂದು ಡ್ರೆಸ್ ಹಾಕ್ಕೊಂಡು ನನ್ನ ಗಂಡನ ಜೊತೆ ಮಾಡಿದೆ ರೀಲ್ಸ್. ನನ್ನ ಮನೆ ಒಳಗಡೆ ಮಾಡಿದೆ, ನನ್ನ ಮನೆ ಒಳಗಡೆ ಮಾನ ಮರ್ಯಾದೆ ಇಟ್ಕೊಂಡು ನನ್ನ ಗಂಡನ ಜೊತೆನೇ ಮಾಡಿದೆ. ಆಯಪ್ಪ ಇವಳು ಸರಿ ಇಲ್ಲ, ಇವಳು ಇವಳು ಸರಿ ಇಲ್ಲ, ಇವಳು ದೆವ್ವು ಗುಟ್ಟವಳೆ, ಇವಳ ಅಪ್ಪ ಅಮ್ಮ ಸರಿ ಇಲ್ಲ, ಇವಳು ಗಂಡ ಸರಿ ಇಲ್ಲ ಅಂತ ಅವನು ನನಗೆ ಬ್ಯಾಡಾಗಿ ತೋರಿಸ್ದ, ಬ್ಯಾಡಾಗಿ ನನಗೆ ಟ್ರೋಲ್ ಮಾಡ್ದ. ನನ್ನ ಹಿಂದೆ ಗೊತ್ತಿಲ್ಲ, ನನ್ನ ಮುಂದೆ ಗೊತ್ತಿಲ್ಲ, ಅವನೇ ನನ್ನ ಕುಟುಂಬದಲ್ಲ, ಏನೋ ಒಂದು ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟ. ಯಾಕಂದರೆ ನನಗೆ ತುಣಿದ್ಬಿಟ್ಟು ಅವನು ಮುಂದೆ ಹೋಗ್ಬೇಕು, ಅವನಿಗೆ ಫಾಲೋವರ್ಸ್ ಬೇಕು, ಅವನಿಗೆ ಲೈಕ್ಸ್ ಬೇಕು, ಅದಕ್ಕೆ ನನಗೆ ಬೈದ್ಬಿಟ್ಟ ಅವನು. ಅದರಿಂದ ಜೀವನ ನರ್ಕ ಯಾತನೆ, ನನ್ನ ಮನೆ ನರ್ಕ ಆಗಿದ್ದು, ನನ್ನ ಮನೆ ಮಶಾಣ ಆಗಿದ್ದು ಆ ಅಪ್ಪನ ಕಡೆಯಿಂದ. ಅವಾಗ ನಮ್ಮ ಅಪ್ಪ ಅಮ್ಮ ಮಾತಾಡೋದು ಬಿಟ್ಬಿಟ್ರು, ನಮ್ಮ ಅತ್ತೆ ಮಾವ ಮಾತಾಡೋದು ಬಿಟ್ಬಿಟ್ರು, ನನ್ನ ಗಂಡ ಮಾತಾಡೋದು ಬಿಟ್ಬಿಟ್ಟ, ನನ್ನ ಮಕ್ಕಳು ಮಾತಾಡೋದು ಬಿಟ್ಬಿಟ್ರು ನನಗೆ. ನನ್ನ ಮನೆ ಒಳಗಡೆ ಹೋಗ್ತಾ ಇದ್ರೆ ನನ್ನ ಮನೆ ಮಶಾಣ ಆಗಿತ್ತು. ಅವಾಗ ಯಾರೂ ನಂಗೆ ಮಾತಾಡಲ್ಲ. ಒಬ್ಬರ ಕಡೆಯಿಂದ ಜೀವನ ಎಷ್ಟಾಗಿರ್ಬೋದು. ಅದಕ್ಕೆ ಇವತ್ತು ಹೇಳ್ತೀನಿ ನಾನು ಟ್ರೋಲ್ ಅವ್ರಿಗೆ, ದಯವಿಟ್ಟು ನೀವು ಕಾಮಿಡಿ ಮಾಡಿ, ಏನೋ ವಿಷಯ ಹೇಳ್ಬೇಕಾ ಹೇಳಿ, ಆ ಥರ ಎಲ್ಲ ಹೇಳ್ಬೇಡಿ. ಅವ್ನು ಬೆಳೆಯೋಕ್ಕೋಸ್ಕರ, ಅವಳು ಬೇಳೆಕಾಯಿ ಬೆಳೆಸ್ಕೊಳ್ಳೋಕ್ಕೋಸ್ಕರ ನನ್ನ ಜೀವನ ಹಾಳು ಮಾಡ್ಬಿಟ್ಟ ಅಯ್ಯಪ್ಪ. ಹಂಗಾದ್ರೂ ನಾನು ಸ್ಟ್ರಾಂಗ್ ಆದೆ, ಭಯಪಟ್ಟಿಲ್ಲ, ನಾನು ಸ್ಟ್ರಾಂಗ್ ಆದೆ. ಇವಾಗ ನಿನ್ನ ಮನೆ ಒಳಗಡೆ ಮಾಡಬೇಡ ಅಂತ ಹೇಳ್ತಿದ್ಯಾ, ನಾನು ದೇವಸ್ಥಾನ ಮುಂದೆ ಮಾಡ್ತೀನಿ. ನಮ್ಮ ಮನೆ ಮುಂದ್ಗಡೆನೇ ಇದು ರಾಘವೇಂದ್ರ ಮಠ ಸ್ವಾಮಿ ದೇವಸ್ಥಾನ ಇತ್ತು, ನನ್ನ ಮನೆ ಮುಂದ್ಗಡೆನೆ. ಫಸ್ಟು ರೀಲ್ಸ್ ಎಲ್ಲ ನೀವು ನೋಡಿ, ನಂದು ದೇವಸ್ಥಾನ ಮುಂದೆ ರೋಡ್ ಮೇಲೆ ಕುಣಿತಾ ಇದ್ದೀನಿ ನಾನು. ಆ ಪೂಜಾರಿ ಅವ್ರು ಏನಂದ್ರು ಗೊತ್ತಾ, ಬನ್ನಿ ಒಳಗಡೆ ಮಾಡಿ, ನಾನು ಇಟ್ಕೋತೀನಿ ಕ್ಯಾಮ್ರಾ, ನಾನು ಇಟ್ಕೋತೀನಿ ಮೊಬೈಲ್ ಅಂತ ಅವ್ರು ಹೆಲ್ಪ್ ಮಾಡಿದ್ರು ನನಗೆ. ಎಷ್ಟು ಗ್ರೇಟ್ ಅಲ್ವಾ? ನನಗೆ ಅವಾಗ ಅನಿಸ್ತು, ನಾನು ರೋಡ್ ಮೇಲೆ ಕುಣಿಬೇಕು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ನಾನು ದೇವಸ್ಥಾನ ಒಳಗಡೆ ಕುಣಿಬೇಕು, ಇಲ್ಲಾಂದ್ರೆ ಆಚೆ ಕಡೆ ಕುಣಿಬೇಕು, ನನಗೆ ಇದೇ ಇವಾಗ ನನ್ಗೆ ಲಾಯಕ್ಕು ಇವಾಗ ಅನ್ನಿಸ್ತು. ಆಮೇಲೆ ರೀಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಆದಮೇಲೆ ಒಂದು ಹೆಸರು ಬರೋಕ್ಕೆ ಸ್ಟಾರ್ಟ್ ಆಯ್ತಾ ಹೋಯ್ತು. ಜನ ಎಲ್ಲೂ ಹೋದ್ರೂ ಕೂಡ ನಿಮ್ಮನ್ನ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನು ಅನಿಸ್ತಿತ್ತು, ನಾನು ಸೆಲೆಬ್ರಿಟಿ ಆಗಿಬಿಟ್ಟೆ ಅಂತ ಅನ್ನೋ ಫೀಲ್ ಬಂತ, ಇಲ್ಲಾಂದ್ರೆ ಇದು ಬೇಡವಾಗಿತ್ತೇನಪ್ಪ ನನಗೆ ಅಂತ? ನಾನು ಇವಾಗಲೂ ಹೇಳ್ತೀನಿ ನೋಡಿ, ನಾನು ಎಂಥ ಸೆಲೆಬ್ರಿಟಿನೂ ಇಲ್ಲ, ಎಂಥದ್ದು ಇಲ್ಲ, ನಾನೊಂದು ಸಾಮಾನ್ಯ ಮನುಷ್ಯನು. ನಾನು ಇವಾಗಲೂ ಹೇಳೋದು ಅದೇ, ನಾನು ಸೆಲೆಬ್ರಿಟಿ ಅಲ್ಲ.
ಸೆಲೆಬ್ರಿಟಿನೂ ಅಲ್ವೇ ಅಲ್ಲ ನಾನು. ನಾನು ಸಾಮಾನ್ಯ ರೇಷ್ಮಾ ಹೆಂಗಿದ್ನು ಹಂಗೇ ಇರೋದು ನಾನು, ರೇಷ್ಮಾನೇ. ನಾನು ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ, ನಾನು ಹೇಳೋ ವಿಷಯನೇ, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳೋದು ನಾನು ಸುಳ್ಳು ಹೇಳಲ್ಲ. ಸೆಲೆಬ್ರಿಟಿ ಅಂದರೆ ಏನು? ಒಂದು ಹೀರೋ, ಒಂದು ಹೀರೋಯಿನ್, ಅವ್ರಿಗೆ ಒಳ್ಳೆ ಪಿಕ್ಚರ್ ಬರುತ್ತೆ, ಒಳ್ಳೆ ಅಮೌಂಟ್ ಬರುತ್ತೆ, ಒಳ್ಳೆ ಕಾರಲ್ಲಿ ಓಡಾಡ್ಬೋದು, ಒಳ್ಳೆ ಬೈಕಲ್ಲಿ ಓಡಾಡ್ಬೋದು, ಒಂದು ದೊಡ್ಡ ಕಾರು, ಅವ್ರಿಗೂ ಒಂದು ಸೆಕ್ಯೂರಿಟಿ ಇರ್ತಾರೆ, 4 ಜನ 5 ಜನ ಸೇಫ್ಟಿ. ಪಿಕ್ಚರ್ ಮಾಡ್ತಾರೆ ಅವರು, ಸೆಲೆಬ್ರಿಟಿ ಅಂಥವ್ರಿಗೆ ಹೇಳೋದು, ನಮ್ಮಂಥವ್ರಿಗಲ್ಲ. ನಾನು ಹೇಳ್ಕೊಳಲ್ಲ ಆ ಥರ ಅಲ್ಲ, ಆಯಿತಾ? ಇವಾಗ ದೊಡ್ಡವರಮ್ಮ ಅವರು, ಅವ್ರ ಸ್ವಂತ ಮನೆ ಇದೆ, ಕಾರ್ ಇದೆ, ಸೆಕ್ಯೂರಿಟಿ ಇದೆ ಅಲ್ವಾ? ಅವ್ರಿಗೆ 4 ಜನ ಏನಂದ್ರು ಐ ಡೋಂಟ್ ಕೇರ್, ಸೆಲ್ಫಿ ತೊಗೊಂಡ್ಬಂದ್ರು ಏನೂ ಇಲ್ಲ. ನನ್ನಂಥವ್ರು, ನಾವು ಬಡು ಜೀವಿ, ನಾವು ಮಿಡಲ್ ಕ್ಲಾಸ್ ಅಲ್ವಾ? ನನ್ನಂಥವಳು ಇವಾಗ ರೋಡ್ ಮೇಲೆ ನಾನು ಹೋಗ್ತಾ ಇರ್ತೀನಿ, ನನ್ನನ್ನು ನೋಡಿ ಚಿಡಾಯಿಸ್ತಾರೆ ಜನ. ಎಲ್ಲರೂ 5 ಬೆಳ್ಳು ಒಂದೇ ಸಮ ಇರಲ್ಲ ಅಲ್ವಾ? ಒಬ್ಬೊಬ್ರು ಒಂದೊಂಥರ, ಹೌದು. ಒಬ್ಬೊಬ್ರು ಮನಸ್ಸಲ್ಲಿ ಒಂದೊಂದಿರುತ್ತೆ. ಒಬ್ಬೊಬ್ರಿಗೆ ನನ್ನ ಮೇಲೆ ಮಾನ ಮರ್ಯಾದೆ ಗೌರವ ಇರುತ್ತೆ, ಒಬ್ಬರು ಪ್ರೀತಿ ಇರುತ್ತೆ, ಒಬ್ಬೊಬ್ರು ಚೀಪಾಗಿ ನೋಡ್ತಾರೆ. ಅಂದರೆ ಏನು ಇವಳು ಕುಚ್ಚಿ ಬಂದಾಗ ಕುಡಿತಾಳೆ ರೋಡ್ ಮೇಲೆ ಕುಂದಿ ಇವಳು ಆಚೆಗಡೆ ಬಂದಿರೋದು, ಯಾವನ ಜೊತೆನೇ ಮಾಡಿ ರೀಲ್ಸ್ ಆಚೆಗಡೆ ಬಂದಿರೋದು ಅನ್ನೋ ಕಟ್ಟಪ್ಪನ ಜೊತೆ ಮಾಡ್ತಾವಳೆ ರೀಲ್ಸ್. ಕಟ್ಟಪ್ಪ ಯಾರು? ಒಬ್ಬ ಮನುಷ್ಯ, ಒಂದು ಒಳ್ಳೆ ಮನುಷ್ಯ ಅವರು ಕಟ್ಟಪ್ಪ. ಅವ್ರು ನನ್ನ ಒಳ್ಳೆ ಫ್ರೆಂಡು, ನನ್ನ ಗಂಡ ಇದ್ದಾನೆ. ಈ ಕಟ್ಟಪ್ಪ ಅದು ನವೀನ್ಗೆ ಕರೆದು ಇಟ್ಟಿರೋ ಹೆಸರ? ಹೌದು, ಹೌದು ತಾನೆ. ಅವ್ರಿಗೆ ನವೀನ್ ಅಂತ ಯಾರು ಕರೆಯಲ್ಲ, ಕಟ್ಟಪ್ಪ ಅಂತಾನೆ ಕರೆಯೋದು. ಅದು ಕಮೆಂಟ್ ಅಲ್ಲಿ ಕಟ್ಟಪ್ಪ ಕಟ್ಟಪ್ಪ ಅಂತ ಬಂದ್ಬಿಟ್ಟಿದ್ರು. ಅಂದ್ರೆ ಅವ್ರಿಗೆ ತಲೆಗೆ ಕೂದ್ಲಿಲ್ಲ, ಅವ್ರಿಗೆ ಕಟ್ಟಪ್ಪ ಕಟ್ಟಪ್ಪ ಅಂತ. ನವೀನ್ದು ನಿಮ್ದು ಫ್ರೆಂಡ್ಶಿಪ್ ಹೆಂಗ್ ಸ್ಟಾರ್ಟ್ ಆಗಿದ್ದು? ನಾನು ಗಿಚ್ಚಿಗಿರಿ ಕೆಲಸ ಮಾಡುವಾಗ ಅವರು ನಮ್ಮ ಒಳಗಡೆ ಇರೋ ಒಬ್ರಿಗೆ ಕೇಳ್ಕೊಂಡು ಒಳಗಡೆ ಬಂದಿದ್ರಂತೆ. ನಮಗೆ ರೇಷ್ಮೆ ನಮ್ಮ ಫ್ಯಾನ್, ನಾನು ಅವ್ರ ಜೊತೆ ಒಂದು ಸೆಲ್ಫಿ ಬೇಕು ಅಂತ ಒಳಗಡೆ ಬಂದಿದ್ರಂತೆ ಗಿಚ್ಚಿಗಿರಿ ಒಳಗಡೆ. ನಾನು ಶೋ ಇತ್ತು ಅವಾಗ. ಇವಾಗ ಸ್ಟೇಜ್ ಮೇಲೆ ಶೋ ಮಾಡಿಬಿಟ್ಟು ಹಿಂದ್ಗಡೆ ಹೋದೆ. ಹಿಂದ್ಗಡೆ ಅಲ್ಲಿ ಬಂದು ಹೇಳಿದ್ರು, ನಿಮಗೆ ಒಂದು ಸೆಲ್ಫಿ ತಗೋಬೇಕಂತೆ ಅವರು, ನಿಮ್ಮ ಫ್ಯಾನ್ ಅಂತೆ ಅವರು ಅಂತ ಹೇಳಿದರು. ನಾನು ಗ್ಯಾಲರಿಯಲ್ಲಿ ಕೂತ್ಕೊಂಡಿದ್ದೆ ಅವಾಗ. ಸೆಲ್ಫಿ ಕೊಡೋಣ ಅಂತ ಹೋದೆ ಅವ್ರಿಗೆ, ನವೀನ್ಗೆ ಅಂದರೆ ಕಟ್ಟಪ್ಪನಿಗೆ. ಹೋಗಿ ಸೆಲ್ಫಿ ಕೊಟ್ಟೆ. ಅವರು ನಂಬರ್ ಕೊಡಿ ಅಂದರು. ಅಲ್ಲಿಗೆ ಒಳಗಡೆ ಕರಿತವ್ರು ನನಗೆ, ಬನ್ನಿ ಬನ್ನಿ ಬೇಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ನಾನು ಒಳಗಡೆ ಹೋಗ್ಬೇಕು, ಬೇಗ ಬೇಗ ನಂಬರ್ ಹೇಳಿದೆ ಅವ್ರಿಗೆ. ಹೇಳ್ಬಿಟ್ಟು ಹೋಗಿ ಕೂತ್ಕೊಂಡೆ. ಅವ್ರು ಫೋನ್ ಮೇಲೆ ಫೋನು ಅಷ್ಟು ಒಂದು ದಿವಸಕ್ಕೆ 100 ಫೋನ್ ಮಾಡ್ತಾಯಿದ್ರು ನವೀನ್. ನಾನು ಎತ್ತದೇ ಇಲ್ಲ, ನನಗೆ ಇಷ್ಟ ಇಲ್ಲ. ನಾನು ಬಂದು ಎಷ್ಟೊತ್ತಾಯ್ತು, ನನ್ನ ಫೋನಲ್ಲಿ ಬಿದ್ದಿದ್ದೆ ನೋಡಿ, ಒಂದು ಫೋನ್ ಆದರೂ ಬಂತಾ ನೀವೇ ಹೇಳಿ. ನನಗೆ ಯಾರು ಫೋನ್ ಮಾಡಲ್ಲ, ನಾನು ಎತ್ತಲ್ಲ, ನನಗೆ ಇಷ್ಟ ಇಲ್ಲ. ಸುಮ್ಮನೆ ಎತ್ತಿ ನಾನು ಮಾತಾಡಲ್ಲ. ಆ ಥರ ಇದ್ರೆ ಯಾರು ಪ್ರೊಡ್ಯೂಸರ ಯಾರು ಇದ್ರ ನಮ್ಮ ಯಜಮಾನ್ಗೆ ನಂಬರ್ ಕೊಟ್ಬಿಟ್ಟು ಬರ್ತೀನಿ ಅಷ್ಟೇ ನಾನು. ಆಮೇಲೆ ಅವರು ಫೋನ್ ಮಾಡ್ತಾಯಿದ್ರು, ನಾನು ಎತ್ತಿಲ್ಲ. ಸ್ವಲ್ಪ ದಿವಸ ಆಮೇಲೆ ಇದು ಆಯಿತು, ನಮ್ಮದು ಗಿಚ್ಚಿಗಿಲಿ ಶೋ ಆಯಿತು. ಆಚೆಗಡೆ ಇದ್ವಿ, ಮನೇಲಿದ್ದೆ, ನಾನು ರೀಲ್ಸ್ ಮಾಡ್ಕೊಂಡಿದ್ದೆ, ನಾನು ಒಬ್ಬಳೇ ಮಾಡ್ತಿದ್ದು. ಆಮೇಲೆ ಇವ್ರು ಫೋನ್ ಮೇಲೆ ಮಾಡ್ತಿರಲ್ಲ, ಏನಿರ್ಬೋದು ಯಪ್ಪ ಹಿಂಗೆ ಮಾಡ್ತಾನಲ್ಲ ಅಂತ ಫೋನ್ ಮಾಡಿದೆ. ನಾನು ಮೆಸೇಜ್ ಮಾಡ್ತೀನಿ, ಅವ್ರಿಗೆ ಮೆಸೇಜ್ ಓದಲ್ಲ. ಹಲೋ ಹೇಳಿ ಅಂತ ಹೇಳಿದ್ಕೆ, ಮೇಡಮ್ ಇದು ಊಟಕ್ಕೆ ಹೋಗೋಣ, ಆಚೆಗಡೆ ಊಟಕ್ಕೆ ಹೋಗೋಣ ಜುಲ್ವಿ ಮಾಡ್ತಾನೆ ಇದ್ರು. ಆಮೇಲೆ ನನಗೆ ಭಯ. ನಮ್ಮನೇಲಿ ನನ್ನ ಫ್ರೆಂಡ್ ಒಬ್ರು ಇದ್ರು, ಅಂದರೆ ನವೀನ್ ಊಟಕ್ಕೆ ಕರಿತಾ ಇದ್ರು. ಹೌದು. ಆಮೇಲೆ ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರಿಗೆ ಕರ್ಕೊಂಡೆ, ನನ್ನ ಮಗನ ಕರ್ಕೊಂಡೆ. ಯಾರೋ ಯಪ್ಪ ನನಗೇನು ಗೊತ್ತು ಯಾಕೆ ಹೋಗ್ಬೇಕು ಊಟಕ್ಕೆ ಅಂತ. ಆಮೇಲೆ ಅವ್ರದ್ದು ಒಂದು ಕಾರ್ ಇತ್ತು, ಆ ಕಾರ್ ತೊಗೊಂಡ್ಬಂದ್ರು. ನಾವು 3 ಜನ ಹೋಗಿದ್ದಕ್ಕೆ ಒಂದು ಊಟ ಮಾಡ್ಕೊಂಡು. ಸೀ ಫುಡ್ ಅಂದರೆ ನನಗೆ ತುಂಬ ಇಷ್ಟ ನನಗೆ. ಸೀ ಫುಡ್ ಅಂದರೆ ಫಿಶ್ಶು, ಪ್ರಾನ್ಸು, ಏಡಿಕಾಯಿ ಅದೆಲ್ಲ ನನಗೆ ಇಷ್ಟ. ಚಿಕನ್ ಮಟನ್ ಜಾಸ್ತಿ ಅದು ಇಷ್ಟ, ಪ್ರಾನ್ಸ್. ಅದೇ ತಿನ್ನೋಣ ಬನ್ನಿ ಮೇಡಮ್ ಅಂತ ಅಲ್ಲಿ ಕರ್ಕೊಂಡೋದ್ರು. ತಿಂದ್ಬಿಟ್ಟು ಆದಮೇಲೆ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಮೇಡಮ್. ಇವಾಗ ತಿನ್ಸೋರು ಮನುಷ್ಯ, ರೀಲ್ಸ್ ಮಾಡೋಣ ಅಂತ ಕೇಳ್ತವ್ರೆ. ಆಯಿತು ಮಾಡೋಣ, ಅದಕ್ಕೇನಂತೆ ಅಂತ ಮಾಡಿದೆ. ಅದೇ ಫಸ್ಟ್ ರೀಲ್ ರೀಲ್ ಮುಂಗಾರು ಮಳೆದು ಒಂದು ಫಸ್ಟ್ ರೀಲ್. ಬೆಳಗ್ಗೆ ಎದ್ದರೆ ಫುಲ್ಲು ವೈರಲ್ ಆಗಿಬಿಟ್ಟಿದೆ, ಫುಲ್ಲು ಲೈಕ್ಸ್ ಇದೆಲ್ಲ ಬಂದಿದೆ. ಮಿಲಿಯನ್ ಗಂಟೆ ಹೋಗಿದೆ ಅದು. ಕಟ್ಟಪ್ಪ ಯಾರು, ಇವರು ಗಂಡ ಹೆಂಡತಿ ಮಧ್ಯೆ ಕಟ್ಟಪ್ಪ ಬಂದವನೇ ಯಾರು ಅಂತ ಸ್ಟಾರ್ಟ್ ಆಯಿತು. ಆಮೇಲೆ ಹಬ್ಬ ನಿಮ್ಮದು ಇದು ದೀಪಾವಳಿ ಹಬ್ಬ, ಮನೆಗೆ ಹೋದೆ. ಅವ್ರ ಮನೆ ಕರೆದ್ರು, ಬನ್ನಿ ಮೇಡಮ್ ಅಂತ. ಮನೆಯಲ್ಲಿರೋದು ಇದು ಕೋರ್ಮಂಗ್ಲ. ನವೀನ್ ಏನು ಕೆಲಸ ಮಾಡ್ತಾರೆ? ಅವ್ರದ್ದು ಒಂದು ಬಿಸ್ನೆಸ್ ಇದೆ. ಆಯಿತು ಅಂತ ಹೇಳ್ಬಿಟ್ಟು ಬನ್ನಿ ಮೇಡಮ್ ಅಂದರು. ನನಗೆ ಒಳ್ಳೆಯವ್ರ ಥರ ಕಾಣಿದ್ರಲ್ಲ ಅಂತ ಹೋದೆ. ಅಲ್ಲಿ ಇಬ್ಬರು ಕೂತಿದ್ರು, ಕ್ಯಾಮ್ರಾದವರು ಒಬ್ಬರು, ಅವರು ಫ್ರೆಂಡ್ ಒಬ್ಬರು ಕೂತಿದ್ರು, ಲೇಡೀಸ್. ಆಮೇಲೆ ಹಬ್ಬಕ್ಕೆ ಈ ಥರ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅದು ಒಂದು ರೀಲ್ಸ್ ಮಾಡಿದರು. ಅವ್ರು ನೋಡಿದ್ರೆ ಕ್ಯಾಮ್ರಾ ಎಲ್ಲ ತೊಗೊಬಿಟ್ಟವ್ರೆ. ನವೀನ್ ರೀಲ್ಸ್ ಮಾಡಬೇಕು ಅಂತ ಹುಚ್ಚೋರ್ಗೆ ಪಾಪ ಕ್ಯಾಮ್ರಾ ತೊಗೊಬಿಟ್ಟವ್ರೆ. ಆಮೇಲೆ ಕ್ಯಾಮ್ರಾದಲ್ಲಿ ಇಟ್ಕೊಬಿಟ್ಟವ್ರೆ. ರೀಲ್ಸ್ ಮಾಡೋ ಅಷ್ಟು ಹುಚ್ಚು. ಅಂದರೆ ಅವ್ರು ಫಸ್ಟ್ ಮಾಡ್ತಾಯಿದ್ರು, ಅಷ್ಟು ಬೆಳೆದಿರಲಿಲ್ಲ. ಅಂದರೆ ಯಾರಿಗೂ ಗೊತ್ತಿರಲಿಲ್ಲ ನವೀನ್ ಯಾರಂತ ಹೇಳ್ಬಿಟ್ಟು. ಫಸ್ಟ್ ಎಲ್ಲಿ ಗೊತ್ತಿತ್ತು ನವೀನ್ ಯಾರಂತ? ನನ್ನ ಜೊತೆ ಮಾಡಿದ್ಮೇಲೆ ನವೀನ್ ಯಾರಂತ ಗೊತ್ತಾಗಿದ್ದು ಅಲ್ವಾ. ಆಯಿತು ಅಂತ ಹೇಳ್ಬಿಟ್ಟು ಮಾಡಿದ್ವಿ.
ರೀಲ್ಸ್ ಮಾಡಿದ್ವಿ ಹಂಗೆ ಮಾಡೋಣ ಮೇಡಮ್ ಹಂಗೆ ಮಾಡೋಣ ಹಂಗೆ ಮಾಡ್ತಾ ಈ ಮಾಡೋಣ ಬೇರೆ ಕಡೆ ಕಂಟೆಂಟ್ ಮಾಡೋಣ ಈ ಥರ ಸಾಂಗ್ ಎತ್ಬಿಟ್ಟು ಮಾಡೋಣ ಅಂತ ಸಾಂಗ್ ಸೆಲೆಕ್ಟ್ ಮಾಡೋದು. ಓಕೆ, ಇವಾಗ ನವೀನ ನೀವು ರೀಲ್ಸ್ ಮಾಡ್ತೀರಾ, ರೀಲ್ಸ್ಗೆ ಎಷ್ಟು ಟೈಮ್ ತೊಗೊತೀರಾ? ಕಾಸ್ಟ್ಯೂಮು, ಮೇಕಪ್ಪು, ಫುಲ್ ಎಲ್ಲ? ಇವಾಗ ತುಂಬ ಜನ ಹೇಳ್ತಾರೆ, ಅಯ್ಯೋ ನೀವು ಇವಾಗ ಬದಲಾಗ್ಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ. ಎಂಥದ್ದು ಬದಲಾಗಿಲ್ಲಮ್ಮ. ನಾನು ಫಸ್ಟೂ ಅಷ್ಟೇ ಸ್ಕರ್ಟ್ ಟೀ ಶರ್ಟ್ ಹಾಕೊಂಡು ಮಾಡ್ತಾ ಇದ್ದೆ. ಹಾಕ್ತಿದ್ರಾ ಮುಂಚೆ? ನಾನು ಫಸ್ಟ್ ರೀಲ್ಸ್ ನೀವು ನೋಡಿ, ನಾನು ಪ್ಯಾಂಟು ಶರ್ಟು ಸ್ಕರ್ಟ್ ಮಿಡಿ ಎಲ್ಲ ಹಾಕ್ತಿದ್ದೆ. ನಾನು ನವೀನ್ ಬಂದಾದ್ಮೇಲೆ ಆಗ್ತಿರ್ಲಿಲ್ಲ, ನಾನು ಅದಕ್ಕಿಂತ ಮುಂಚೆನೂ ನಾನು ಎಲ್ಲ ಹಾಕ್ತಿದ್ದೆ. ಸ್ಕರ್ಟು ಮಿಡಿ ಜೀನ್ಸ್ ಟೀ ಶರ್ಟ್ ಎಲ್ಲ ಹಾಕ್ತಿದ್ದೆ. ಎಷ್ಟು ಟೈಮ್ ತೊಗೋತೀರಾ ಒಂದು ರೀಲ್ಗೆ? ನಾವು ಒಂದು ದಿವಸ ಒಂದು 15 ರೀಲ್ಸ್ 20 ರೀಲ್ಸ್ ನಾವು ಚಾಯ್ಸ್ ಮಾಡ್ಕೋತೀವಿ. ಇವಾಗ ಬೆಂಗಳೂರು ಫಿಲ್ಮ್ ಸಿಟಿ ಆ ಥರ ನಮಗೆ ನಾವು ಹೋಗ್ತೀವಿ ಅಲ್ಲಿ. ಅದು ಪ್ರಮೋಷನ್ನು ಅಂದರೆ ನಮಗೆ ಪ್ಲೇಸ್ ಕೊಡ್ತಾರೆ, ಕೊಲಾಬ್ ಕೊಡ್ಬೇಕು ನಾವು ಅದಕ್ಕೆ. ಅಲ್ಲಿಗೆ ಹೋಗ್ತೀವಿ ನಾವು, ಪ್ಲೇಸ್ ಕೊಡ್ತಾರೆ ಅವರು ಫ್ರೀ. ಹೌದು, ಕೊಲಾಬ್ಗೆ. ಅದು ಫ್ರೀ ನಮಗೆ. ನಿಮ್ಗೆ ಗೊತ್ತಾಯ್ತು, ಜನಕ್ಕೆ ಗೊತ್ತಾಗಿಲ್ಲ ಅದು ಕೊಲಾಬ್ ಅಂದರೆ ಏನಂತ. ಕೊಲಾಬ್ ಅಂದರೆ ಅದು ಫ್ರೀಗೆ ನಮಗೆ ಜಾಗ ಕೊಡ್ತಾರೆ, ಆಯಿತಾ. ನಾವು ಒಂದು ರೀಲ್ಸ್ ಮಾಡಿ ಅದು ಅವ್ರಿಗೆ ರೀಲ್ಸ್ ಕೊಲಾಬ್ ಕೊಡಬೇಕು, ಆಯಿತು. ಅದು ಒಂದು ಆಯಿತಾ. ಕಾಸ್ಟ್ಯೂಮ್ ಚಂದನ ಕೊಡ್ತಾರೆ ಕಾಸ್ಟ್ಯೂಮ್, ಅವ್ರಿಗೂ ಕೊಲಾಬೆ. ಚಂದನ್, ಆಸ್ತಾ, ಒಂದು 4-5 ಕಡೆ ನಮಗೆ ಗೊತ್ತು ಕಾಸ್ಟ್ಯೂಮ್ದು. ಅಲ್ಲಿ ಕಾಸ್ಟ್ಯೂಮ್ ತೊಗೋತೀವಿ, ಅವ್ರಿಗೂ ಕೊಲಾಬೆ ಫ್ರೀ. ಇನ್ನು ಮೇಕಪ್ಪು ಫ್ರೀನೇ, ಮೇಕಪ್ಪು ಕೊಲಾಬೆ. ಓಕೆ. ಕಾಸ್ಟ್ಯೂಮು ನಮಗೆ ಯಾವುದು ದುಡ್ಡಿಲ್ದರೆ ನಾವು ಮಾಡೋದು. ದುಡ್ಡಿಲ್ಲ. ಆಮೇಲೆ ದುಡ್ಡು ಇರುತ್ತೆ ಅಂದರೆ ಏನಕ್ಕೆ ಇರುತ್ತೆ ಅಂದರೆ ಊಟದೊಂದು ಇರುತ್ತೆ. ಊಟ ಅವತ್ತು ನಾವು ಮಾಡಲ್ಲ. ಊಟ ನಾನು ಅವತ್ತಿನ ದಿವಸ ಶೂಟ್ ಇದ್ದಾಗ ನಾನು ಮಾಡಲ್ಲ. ಯಾಕೆಂದರೆ ಹೊಟ್ಟೆ ಬಂದ್ಬಿಡುತ್ತೆ. ಒಂದು ಚೂರು ತಿಂದರೆ ಹೊಟ್ಟೆ ಹಿಂಗೆ ಬಂದ್ಬಿಡುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ಎಲ್ಲರೂ ಪ್ರೆಗ್ನೆಂಟ್ ಅಂತ ಕೇಳ್ತಾರೆ. ಅದಕ್ಕೆ ನಾನು ಊಟ ಅವತ್ತಿನ ದಿವಸ ಮಾಡಲ್ಲ. ಬರೀ ಜ್ಯೂಸು, ರೆಡ್ ಬುಲ್ ರೆಡ್ ಬುಲ್ಲ ಅದು ತೊಗೋತೀನಿ. ಇಲ್ಲಾಂದರೆ ಫ್ರೂಟ್ ಏನಾದರೂ ಹಣ್ಣು ತೊಗೊತೀನಿ. ಇನ್ನು ಮಿಕ್ಕಿದ ಜನ ಬರ್ತಾರಲ್ಲ, ಅವ್ರು ಏನು ತಿಂತಾರೋ ಗೊತ್ತಿಲ್ಲ. ಅದು ಏನೋ ಅವ್ರು ದುಡ್ಡಲ್ಲೇ ತಿನ್ಬೋದು, ಇಲ್ಲಾಂದರೆ ನವೀನ್ ಏನೋ ತರಿಸ್ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ದುಡ್ಡು ಹಾಕ್ತಾರೆ, ನವೀನ್ ಸಿಕ್ಕಾಪಟ್ಟೆ ದುಡ್ಡು ಹಾಕ್ತಾರೆ, ಅದೆಲ್ಲ ಸುಳ್ಳು. ನೀವು ರೀಲ್ಸ್ಗಳನ್ನ ಮಾಡಿ ಫೇಮಸ್ ಆದಮೇಲೆ ನವೀನು ನಿಮ್ಮದು ರೀಲ್ಸ್ಗಳನ್ನ ನೋಡಿದವರು ತುಂಬ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇದೆ, ಆಮೇಲೆ ಮಿತಿಮೀರಿ ಹೋಗ್ತಾ ಇದೆ ನಿಮ್ಮ ರೀಲ್ಸ್ಗಳು ಅಂತ ಚರ್ಚೆ ಶುರುವಾಗಿದೆ. ಕಮೆಂಟ್ಸ್ಗಳು ಕೂಡ ಹಾಗೆ ಬರುತ್ತೆ. ಏನು ಹೇಳ್ತೀರಾ? ಆ ಥರ ಜಾಸ್ತಿ ಮಿತಿಮೀರಿ ನಾವೇನು ಮಾಡ್ತಾಯಿಲ್ಲ. ಮಾಡೋಕ್ಕೆ ಇಷ್ಟನೂ ಇಲ್ಲ ನಮಗೆ. ಅಂದರೆ ನನಗೂ ಗಂಡ ಇದ್ದಾನೆ, ನಾನು ಮಕ್ಕಳಿದ್ದಾರೆ. ಇವಾಗ ನಾನು ಮಗಳು ಮದುವೆ ಮಾಡಿದ್ದೀನಿ, ನನಗೂ ಅದೆಲ್ಲ ಇಷ್ಟ ಆಗಿಲ್ಲ. ಬಟ್ ಏನಂದರೆ ಒಂದು ನಾವು ಅದು ಏನಕ್ಕೋಸ್ಕರ ಮಾಡಿದ್ವಿ ಅಂದರೆ ಒಂದು ಪ್ರಮೋಷನ್ ಮಾಡಿದ್ದಿದ್ದು. ಅದು ರೂಮ್ ಒಳಗಡೆ ಒಂದು ಮಾಡಿದ್ವಿ, ಅದು ಪ್ರಮೋಷನ್ ಮಾಡಿದ್ದು. ಅವರು ಆ ಥರನೇ ಬೇಕು ನಮಗೆ ಟ್ರೋಲ್ ಬೇಕು, ಟ್ರೋಲ್ ಆಗುವಂಥ ಒಂದು ಸೀನ್ ಬೇಕು, ಅದು ನೀವು ಮಾಡಬೇಕು ಅಂತ ಹೇಳಿದ್ಕೆ ನಾನೇ ಅದು ಕಾಯಿ ನುಗ್ಗೆಕಾಯಿ ಮಾಡೋಣ, ಈ ಥರನೇ ಮಾಡೋಣ ಅಂತ ನಾನೇ ಐಡಿಯಾ ಕೊಟ್ಟಿದ್ದವ್ರಿಗೆ. ಅದು ನಾವಿಬ್ಬರು ಮಾಡುವಾಗ ನಾವಿಬ್ಬರೇ ಇತ್ತಿಲ್ಲ, ಅಲ್ಲಿ ಒಂದು 4-5 ಜನ ಇದ್ವಿ. ಕ್ಯಾಮ್ರಾ ಹಿಡಿಯೋರು ಇದ್ದರು, ನೀರು ತೊಗೊಂಡ್ಕೊಡೋರು ಇದ್ದರು, ಅದು ಎಡಿಟಿಂಗ್ ಮಾಡೋರು ಇದ್ದರು, ಎಲ್ಲರೂ ಇದ್ವಿ ನಾವಲ್ಲಿ. ಲೈಟಿಂಗ್ ಹಿಡಿಯೋರು ಇದ್ದರು, ಎಲ್ಲರೂ ಇದ್ವಿ. ಒಂದು ಬೆಡ್ಶೀಟ್ ಒಳಗಡೆ ನಾನು ಇದ್ದೀನಿ ಅಂದರೆ ಬೆಡ್ಶೀಟ್ನ ಹಿಡಿಯೋರು 3 ಜನ ಇದ್ದರು ಅಲ್ಲಿ. ಅದು ಕ್ಯಾಮ್ರಾ ಹಿಡಿಯೋರು ಒಬ್ಬರಿದ್ರು. ಆ ಥರ ಒಬ್ಬರೇ ಮಾಡೋಕ್ಕಾಗಲ್ಲ ಅಲ್ವಾ, ಇಲ್ಲಾಂದರೆ ಇಬ್ಬರೇ ಮಾಡೋಕ್ಕಾಗಲ್ಲಲ್ವಾ. ಅದು ಜನಕ್ಕೆ ಗೊತ್ತಿಲ್ಲ. ಅದು ನಾವು ಎಡಿಟಿಂಗ್ ಮಾಡಿ ಹಾಕ್ತೀವಿ, ಅದು ನಾವು ಇಬ್ಬರೇ ಇದ್ದೀವಿ ಅಂತ ತಿಳ್ಕೊತಾರೆ. ಬಟ್ ನಾವು ಇಬ್ಬರು ಇರಲ್ಲ ಅಲ್ಲಿ, ಇರ್ತೀವಿ 4-5 ಜನ 10 ಜನರು ಇರ್ತೀವಿ ಅಲ್ಲಿ. ಆ ಥರ ಇವಾಗ ನಾವು ಸಾಂಗ್ಗಿಂತ ಜಾಸ್ತಿ ಕಂಟೆಂಟ್ ಮಾಡೋಣ ಅಂತ ನನ್ನ ಮನಸ್ಸಿಗೆ ಬಂತು. ಅಂದರೆ ನಾನು ಜನಕ್ಕೆ ನಗ್ಸಿ ನಾನು ಬಂದಿರೋದು ಮುಂದೆ. ನಾನು ಯಾವುದು ಸಾಂಗ್ ಅಂದರೆ ಸಾಂಗ್ ಮಾಡ್ತೀನಿ, ಇಲ್ಲ ಅನ್ನಲ್ಲ. ಸಾಂಗ್ಗಿಂತ ಜಾಸ್ತಿ ಕಂಟೆಂಟ್ ಮಾಡೋಣ ಅಂತ ನನ್ನ ಮನಸ್ಸಿಗೆ ಬಂತು, ಅದಕ್ಕೆ ಕಂಟೆಂಟ್ ಮಾಡ್ತಾಯಿದ್ದೀನಿ. ನನ್ನ ಗಂಡನ ಜೊತೆನೇ ಇನ್ನೂ ಇಬ್ಬರು ಫ್ರೆಂಡ್ ಬಂದವರು ಇವಾಗ ಹೊಸದಾಗಿ, ಅವ್ರ ಜೊತೆನೂ ಮಾಡ್ತಾಯಿದ್ದೀನಿ, ನವೀನ್ ಜೊತೆನೂ ಮಾಡ್ತಾಯಿದ್ದೀನಿ. ಇಲ್ಲ ಅನ್ನಲ್ಲ. ಪ್ರಮೋಷನ್ ಇದ್ದರೆ ಪ್ರಮೋಷನ್ ಮಾಡ್ತೀನಿ, ಇಲ್ಲಾಂದರೆ ನವೀನ್ ಜೊತೆ ಹೋಗದೆ 1-2 ಕಂಟೆಂಟ್ ಮಾಡ್ಕೊಂಡು ಬರ್ತೀನಿ. ಓಕೆ, ಕಂಟೆಂಟ್. ಯಾಕಂದರೆ ಅವ್ರಿಗೂ ಕಷ್ಟ ಆಗಬೇಡ್ದು, ನವೀನ್ಗೂ. ಏನಂದರೆ ಸಾಂಗ್ ಮಾಡಬೇಕಂದ್ರೆ ಅವತ್ತಿನ ದಿವಸ ಅವ್ರದ್ದು ಪೆಟ್ರೋಲ್ದು ದುಡ್ಡು ಇರುತ್ತೆ. ಸುಮ್ಮನೆ ನಮ್ಮ ಕಡೆಯಿಂದ ಯಾರಿಗೂ ಪ್ರಾಬ್ಲಮ್ ಮಾಡಬೇಡ್ದು, ಅದಕ್ಕೆ ಬೇಡ ಅಂತ ನನ್ನ ಮನಸ್ಸಿಂದಾನೆ ಕಂಟೆಂಟ್ ಮಾಡ್ಕೊಳ್ಳೋಣ ಮನೇಲೆ, ಸುಮ್ಮನೆ ಆಗಬೇಕು ಅಂತ ಹೇಳ್ಬಿಟ್ಟು ಮನೇಲೆ ಮಾಡ್ಕೊತಾ ಇದ್ವಿ. ಎಲ್ಲಿ ಮಾಡಿದ್ರೆ ಏನು, ಜನ ನಗ್ಬೇಕಷ್ಟೇ. ಓಕೆ, ನನ್ನ ಮನಸ್ಸಿಗೆ ಬಂದರೆ ಅದು. ಅವಾಗೆಲ್ಲ ತಿನ್ನೋಕೆ ಅನ್ನ ಇಲ್ದೇನೆ ಕಷ್ಟಪಟ್ಟಿದ್ದೀರಾ. ಇವಾಗ ಲೈಫ್ ಸ್ಟೈಲ್ ಬದಲಾಗಿದೆ, ದುಡ್ಡು ಬರ್ತಾ ಇದೆ. ಹೌದು, ದುಡ್ಡು ಬರ್ತಿರೋದಕ್ಕೇನೆ ನಾನು ನನ್ನ ಮಗಳು ಮದುವೆ ಮಾಡಿದ್ದು. ಸೋಷಿಯಲ್ ಮೀಡಿಯಾ ನಿಮ್ಗೆ ಅದನ್ನೆಲ್ಲ ಕೊಟ್ಟಿದೆ. ಹೌದು. ನಿಮ್ಮ ವಿಡಿಯೋ ನೋಡೋ ಅಂಥ ಫ್ಯಾನ್ಸು, ಹೇಟರ್ಸು, ಒಬ್ಬ ವ್ಯಕ್ತಿ ಅಂದರೆ
ಪ್ರೀತಿಸೋರು ಇರ್ತಾರೆ, ದ್ವೇಷಿಸೋರು ಇರ್ತಾರೆ, ಟ್ರೋಲ್ ಮಾಡೋರು ಇರ್ತಾರೆ, ನೆಗೆಟಿವ್ ಪಾಸಿಟಿವ್ ಹೇಳೋರು ಇರ್ತಾರೆ. ಸೊ ಈ ಸೋಷಿಯಲ್ ಮೀಡಿಯಾ ನಿಮ್ಗೊಂದು ಒಳ್ಳೆ ಜೀವನ ಕೊಡ್ತು ಅಂತ ಅನ್ಸುತ್ತಾ ನಿಮಗೆ? ನಾನು ಸತ್ರುವೆ ಅವ್ರ ಹೆಸರು ತಗೊಂಡೇ ಸಾಯ್ತೀನಿ ಅನ್ಸುತ್ತೆ ನನಗೆ. ಪ್ರಭಾ ಮ್ಯಾಮ್, ನನ್ನ ಸತ್ರುವೆ ಅವ್ರನ್ನ ಮಾತ್ರ ನಾನು ಮರೆಯಲ್ಲ. ಯಾರು ಪ್ರಭಾ? ಅಲ್ಲಿ ಮ್ಯಾನೇಜರ್. ಗಿಚಿಗಿಲಿ. ಚೈತ್ರ ಮ್ಯಾಮ್, ಪ್ರಭಾ ಮ್ಯಾಮ್. ನನಗೆ ನಾನು ಅಲ್ಲಿ ಮಾಡುವಾಗ ಲಾಸ್ಟಲ್ಲಿ ಮೂಮೆಂಟಲ್ಲಿ ನನಗೆ ಚಳಿ ಥರ ಬಂದ್ಬಿಡ್ತು. ಅಂದರೆ ಈವ್ನಿಂಗ್ ಇನ್ಫೆಕ್ಷನ್ ಆಗಿತ್ತು ನನಗೆ. ಆಗ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಮಾರನೇ ಬೆಳಗ್ಗೆ ಬಂದು ಸ್ಟೇಜ್ ಮೇಲೆ ನಾನು ಪರ್ಫಾರ್ಮ್ ಮಾಡಿದೆ. ಆವಾಗ ಜ್ವರ ಬಂದಿದ್ದಕ್ಕೆ ನನಗೆ ಬೇಗ ಅವ್ರದ್ದು ಕುಡಿಯೋ ಒಂದು ಇದು, ಅಂದರೆ ನಾವು ಹೆಂಗಿರ್ತೀವೋ ಗೊತ್ತಿಲ್ಲ. ಒಬ್ಬರು ದೊಡ್ಡವರು ಅವ್ರು ಕುಡಿಯೋ ನೀರು ಒಂದು ಬಾಟ್ಲಲ್ಲಿ ತೊಗೊಂಡು ಹೋಗಾಗ ಅದು ಎಂಜಲಿ ಯಾರ್ದು ಕುಡಿಯಲ್ಲ. ನಾವೇ ಆ ಥರ ಇರ್ತೀವಿ. ನಾನು ಒಳ್ಳೆ ಒಂದು ಬಾಟ್ಲಿನ ಏನೋ ಕೊಡ್ಬೇಕಂದ್ರೆ ಅಸಲಿ ಯೋಚನೆ ಮಾಡಿ ಕೊಡ್ತೀವಿ, ಬೇರೆ ಬಾಟ್ಲಿನ ತರಿಸ್ತೀವಿ. ಅವ್ರು ತೊಗೊಂಬಂದ ಅಂತ ಕಜ್ಜಾಯ, ಅದೇನೋ ಕಜ್ಜಾಯ ಏನೋ ಹೇಳ್ತಾರೆ, ಅದೇ ನೀರು ಮಾಡ್ತಾರಲ್ಲ ಅದು ಕಜ್ಜಾಯನ ನನಗೆ ಚಳಿ ಜನ ಬಂದಾಗ ಕುಡಿಸಿದ್ರು. ಫಸ್ಟು ರೇಷ್ಮೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಡ್ಮಿಟ್ ಮಾಡಿ ಅವಳು ಚೆನ್ನಾಗಾದ್ರೆ ಕರ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಕಳಿಸಿ ನನಗೆ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ತಾಯಿನೂ ಇದ್ರು ಆ ಥರ ನೋಡ್ಕೊತಿರ್ಲಿಲ್ಲ, ಆ ಥರ ತಾಯಿ ಥರ ನೋಡಿದ್ರು ಅವರು. ನಾನು ಅದು ಮರೆಯಲ್ಲ. ನನ್ನ ಸತ್ರುವೆ ಚಿರುರುಣಿ. ಇವಾಗ ಎಷ್ಟು ರಿಯಾಲಿಟಿ ಶೋ ಮಾಡಿದ್ದೀರಿ? ನಾನು ಗಿಚ್ಚಿಗಿಲಿ ಮಾಡಿದ್ದೀನಿ. ಗಿಚ್ಚಿಗಿಲಿ ಬಿಟ್ಟರೆ ಇನ್ನು ಫಿಲಮ್ ಮಾಡಿದ್ದೀನಿ, ಒಂದು 10 ಫಿಲಮ್ ಮಾಡಿದೆ. ಓಕೆ. ಪ್ರಮೋಷನ್ ಮಾಡ್ತಾ ಇದ್ದೀನಿ. ಒಂದು ದಿವಸಕ್ಕೂ ನನಗೆ ಟೈಮ್ ಇಲ್ಲ. ಇಡೀ ದಿನ ಫುಲ್ ಡೇ ಬ್ಯುಸಿ ಇರ್ತೀರಿ? ಫುಲ್ ಡೇ ಬ್ಯುಸಿ ಇರ್ತೀನಿ. ಇವಾಗ ಚಿಕ್ಕ ಹುಡುಗಿನಲ್ಲಿ ನೀವು ಟಿವಿ ನೋಡೋಕ್ಕೆ ಬೇರೆಯವ್ರ ಮನೆ ಜಗ್ಲಿ ಮೇಲೆ ಹೋಗಿ ಕೂತ್ಕೊಂಡು ಟಿವಿ ನೋಡಿ, ಅವರು ಬೈದ್ರೂ ಬಿಸಿನೀರು ಚೆಲ್ಲಿದ್ರು ಟಿವಿ ನೋಡ್ಕೊಂಡು ಬರ್ತಿದ್ದೆ ಅಂತ ಹೇಳಿದ್ರಿ. ಇವಾಗ ನೀವೇ ಟಿವಿಲಿ ಬರ್ತಿದ್ದೀರಾ, ನಿಮ್ಮನ್ನು ಎಲ್ಲರೂ ನೋಡ್ತಾರೆ, ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗುತ್ತೆ, ತುಂಬ ಇದು ರೋಮಾಂಚನ ಆಗುತ್ತೆ. ಹೇಳ್ತಾ ಇದ್ರೆ ರೋಮಾಂಚನ ಆಗುತ್ತೆ. ನಾವು ಹಿಂಗಿದ್ದಿದ್ದು, ನಾವು ಹಿಂಗೆ ಬರಬೇಕಂದ್ರೆ ಆ ದೇವ್ರ ಕೈಯಲ್ಲಿ ಇದು ಸಾಧ್ಯ. ಆ ದೇವರು ಮನುಷ್ಯರ ರೂಪದಲ್ಲಿ ಬರುತ್ತೆ. ಆ ದೇವರೇ ಬಂದು ನಮ್ಗೆ ಹೆಲ್ಪ್ ಮಾಡೋಲ್ಲ, ಮನುಷ್ಯರ ರೂಪದಲ್ಲಿ ಬಂದು ಹೆಲ್ಪ್ ಮಾಡೋಕ್ಕೆ ಆಗುತ್ತೆ. ಸಾಧ್ಯ ಆಗಿರೋದೇ ಈ ಕನ್ನಡ ಜನತೆ ಕೈ ಹಿಡ್ದು ಮೇಲೆ ಎಪ್ಸಿರೋದು ನಮ್ಮ ಜನತೆ, ಕರ್ನಾಟಕ ಜನತೆ. ಅದೇ ನಾನು ಹೇಳೋದು, ನಾನು ಯಾವತ್ತಿದ್ರೂ ಚಿರುಣಿ ಈ ಜನಕ್ಕೆ. ಯಾವತ್ತೂ ನಾನು ಮರೆಯಲ್ಲ. ಈ ಭೂಮಿ ತಾಯಿ ನಾನು ಹುಟ್ಟಿದ್ದು ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ನಾನು ಈ ಥರ ಇದ್ದೀನಲ್ವಾ, ನನಗಿಂತ ಓದಿರೋರು, ನನಗಿಂತ ಚೆನ್ನಾಗಿರೋರು ಒಂದು ಫ್ಲಾಟ್ಮ್ಯಾನ್ ಸಿಕ್ಕಲಿ ಅಂತ ಎಷ್ಟು ಜನ ಕಾಯ್ತವ್ರೆ. ಅವ್ರನ್ನೆಲ್ಲ ಬಿಟ್ಟು ನನ್ನನ್ನು ಎತ್ಕೋಬೇಕಂದ್ರೆ ಏನಿತ್ತು, ಅದು ಹಣೆ ಬರದಲ್ಲಿ ಬರೆದಿರಬೇಕು ಅಲ್ವಾ. ನನಗೆ ಒಬ್ರು ನೋಡಿ ಜಲಸ್ ಇಲ್ಲ, ನಾನು ನನ್ನದು ಅನ್ನೋದಿಲ್ಲ. ಅದು ಯಾರಿಗಿರಲ್ವೋ ಮನಸ್ಸಲ್ಲಿ, ಅವರು ಯಾವತ್ತಿದ್ರೂ ಟಾಪೆ. ನಾನು ಹೇಳೋ ಅಂತ ಮನಸ್ಸಲ್ಲಿ ಇರ್ಬೇಕು ಆ ಥರ. ಏನೋ ಒಂಚೂರು ಅಷ್ಟೆಷ್ಟು ಬಂದ್ಬಿಡ್ತು ಅಂತ ಯಾರಿರ್ತಾರೋ ಅದು ನಿಜವಾಗ್ಲೂ ಉದ್ಧಾರ ಆಗಲ್ಲ. ನಮ್ಮ ಅವರಾನೇ ಉದ್ಧಾರ ಆಗಲ್ಲ. ಯಾರಿಗೆ ಎಷ್ಟು ದೇವ್ರು ಕೊಟ್ಟರು ಒಂಚೂರು 4 ಆಣೆ ಅಷ್ಟು ದುರಹಂಕಾರ ಇರಲ್ವೋ ಅವರು ಇಲ್ಲಿರ್ತಾರೆ. ಯಾವತ್ತೂ ಒಂದು 10 ಜನಕ್ಕೆ ಹೆಲ್ಪ್ ಮಾಡೋ ಅಂತ ಒಂದು ಮೂಮೆಂಟ್ ಇರಬೇಕು. 10 ಜನ ತಿನ್ನಲಿ ಅಂತ ಒಂದು ಮನಸ್ಸಿರಬೇಕು. ಅಯ್ಯೋ ನಾನು ಹಂಗಿದ್ದೀನಿ ಅಂತ ಯಾವತ್ತೂ ದುರಹಂಕಾರ ಇರಬೇಡ್ದು, ನಾನು ನನ್ನದು ಅಂತ ಹೇಳಬೇಡ್ದು. ಅಂಥವ್ರು ಗುಂಡಲ್ಲಿ ಶ್ರೀಮಂತರು ಅಷ್ಟೇ ನಾನು ಹೇಳೋದು. ಲೈಫಲ್ಲಿ ಸಾಕಪ್ಪ ಜೀವನ ಯಾಕಪ್ಪ ಬೇಕಿತ್ತು ಅನ್ನೋ ಥರ ಬೇಜಾರಾಗಿದೆ ನಿಮ್ಗೆ ಯಾವ್ದಾದ್ರು ಇನ್ಸಿಡೆಂಟ್? ಒಂದು ದಿವಸ ಆಗಿದೆ. ಏನು? ಒಂದು ದಿವಸ ಅಲ್ಲ, ತುಂಬ ಸರಿ ಆಗಿದೆ. ಅಂದರೆ ನಮ್ಮ ಯಜಮಾನ್ರು ಯಾರೋ ಹೇಳಿರೋ ಮಾತು ಕುಡಿಯೋದು, ಬಂದು ಹೊಡಿಯೋದು ಅದೆಲ್ಲ ಮಾಡೋವಾಗ ಎಷ್ಟು ಸಲ ಸತ್ತೋಗೋಣ, ಬೇಡ ನನಗೆ ಲೈಫ್ ಇದು ಬೇಡ, ನನಗೆ ಯಾರೂ ಇಲ್ಲ, ನಾನು ಒಂಥರ ಬೇವರ್ಸಿ ಅಲ್ವಾ, ಯಾಕೆ ಬದುಕಬೇಕು ನಾನು ಅಂತ ನಾನು ಸಾಯಕ್ಕೆಲ್ಲ ಹೋಗಿದ್ದೀನಿ. 2 ಜೀವ ನನಗೋಸ್ಕರ ಇದೆ, ಮಕ್ಕಳು. ಅದು 2 ಜೀವ ಇರ್ತಿರ್ಲಿಲ್ಲ ಅಂದರೆ ನಾನು ಸತ್ತೋಗ್ತಿದ್ದೆ. ತಾಯಿನೇ. ನನ್ನ ಮಕ್ಕಳು ಸಾಕೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಕಣೋ. ಮೈಸೂರಲ್ಲಿ ಒಂದು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ತುಂಬ ಹೊಟ್ಟೆ ಹಸ್ತಿದ್ದೆ ನನಗೆ. ಅಲ್ಲಿ ಬನ್ನಿದೆ, ಅದು 5 ರೂಪಾಯಿ ಕೊಟ್ಟು ಬನ್ನಿ ತಿನ್ಬೇಕಲ್ಲ, ಅದು 5 ರೂಪಾಯಿಗೆ ನನ್ನ ಮಕ್ಳಿಗೆ ಪೆನ್ಸಿಲ್ ಬರುತ್ತೆ, ಪೆನ್ಸಿಲ್ ತಗೊಳ್ಳೋಣ, ಅದು ಬನ್ನಿ ಹಾಕಿ ತಿನ್ಬೇಕು ನಾನು ಅಂತ ಹೇಳ್ಬಿಟ್ಟು ಬಂದು ತಿನ್ನಲಿಲ್ಲ. ಬಂದಿದೆ ನನ್ನ ಮಕ್ಳಿಗೆ ಸಾಕೋಕ್ಕೋಸ್ಕರ. ಆ ಥರ ಒಂದು ತಾಯಿ ಇರ್ತಾಳೆ, ಸಮಾಧಾನ. ತಾಯಿನೇ.
ನನ್ನ ಮಕ್ಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ನನಗೋಸ್ಕರ ಏನು ಮಾಡ್ಕೊಂಡಿಲ್ಲ ನಾನು. ಇವತ್ತಿಗೂ ಒಂದು ಚಿನ್ನ ತೊಗೊಳ್ಳೋಣ ಅಂತ ಆಸೆ ಇಲ್ಲ. ನಾನೇನು ಹಾಕಲ್ಲ. ನಾನು ಸತ್ರೂ ಆ ದೇವ್ರು ಎಷ್ಟೇ ಕೊಟ್ಟಿಲ್ವೇ ಒಂದು 10 ಜನಕ್ಕೆ ಹೆಲ್ಪ್ ಮಾಡ್ಬಿಡೋಣ. ನನಗೆ ಬೇಡಪ್ಪ ತಂದೆ, ನಾನು ಹೆಲ್ಪ್ ಮಾಡಿದ್ರೂ ನಾನು ಹೇಳ್ಕೊಳ್ಳಲ್ಲ. ಈ ಕೈಯಿಂದ ಕೊಟ್ಟರೆ ಈ ಕೈಗೆ ಗೊತ್ತಾಗ್ಬೇಡ್ದಂತೆ. ಅದನ್ನು ನಮ್ಮ ತಾಯಿ ಹೇಳ್ತಾಯಿದ್ರು. ನಾವು ಇವತ್ತಿನ ದಿವಸ ನಾವು 10 ರೂಪಾಯಿ ಕೊಟ್ಟರು 20 ಜನಕ್ಕೆ ಹೇಳ್ಕೊಂಬರ್ತೀವಿ. ನಾನು ಕೊಟ್ಟಿರೋ ಬಟ್ಟೆ, ನಾನು ಕೊಟ್ಟಿರೋ ಅನ್ನ ಅಂತ ಹೇಳ್ಕೊಂಬರ್ತೀವಿ. ಅದು ತುಂಬ ದುಃಖ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ಯಾರೂ ಅಷ್ಟೇ ಈ ಕೈಯಿಂದ ಕೊಡಿ, ಈ ಕೈಗೆ ಗೊತ್ತಾಗ್ಬಿಡ್ದು ಆ ಥರ ಕೊಡಿ. ದಯವಿಟ್ಟು ನೀವು ಕೊಟ್ಟರು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ತುಂಬ ಹರ್ಟ್ ಆಗುತ್ತೆ. ಯಾರಿಗೆ ಹೇಳಿರ್ತೀರೋ ಅವರೇ ಬಂದು ಅವ್ರಿಗೆ ಹೇಳ್ತಾರೆ, ನಿಮ್ಮನ್ನ ಕೊಟ್ಟವ್ರಂತಲ್ಲ, ಅವರಿಂದ ಜೀವನ ನಡೀತಿದೆ ಅಂತಲ್ಲ ಅಂತ ಹೇಳಿದರೆ ಆ ಮನುಷ್ಯರು ಕೊಟ್ಟು ಇವರು ಹೇಳ್ಕೊಂಡು ತಿರುಗ್ತಾವ್ರಲ್ಲ ಅಂತ ಬೇಜಾರಾಗುತ್ತಾ ಇಲ್ವಾ? ಅಲ್ವಾ? ಅಷ್ಟೇ ಜೀವನ. ಯಾವತ್ತೂ ಅಷ್ಟೇ. ಬೇಜಾರು ಮಾಡ್ಕೋಬೇಡಿ ಆಯ್ತಾ, ಸ್ಟ್ರಾಂಗ್ ಆಗಿರಿ. ಎಷ್ಟೊಂದು ಫೇಸ್ ಮಾಡಿ ಬಂದಿದ್ದೀರಾ ನೀವು. ಸೊ ಈಗ ಆ ವಿಷಯಕ್ಕೆ ಬೇಜಾರಾಗಿರೋದು, ಈ ಮಕ್ಳಿಗೋಸ್ಕರನೇ ನೀವು ಈ ರೀಲ್ಸು ಇದು ದುಡ್ಡು ದುಡಿಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ನಾನು ರೀಲ್ಸಿಂದ ದುಡ್ಡು ಬರುತ್ತೆ ಅಂತ ಗೊತ್ತಿರಲಿಲ್ಲ ಕಣೋ. ನಾನು ರೀಲ್ಸಿಂದ ನಾನು ಇಂಪ್ರೂವ್ಮೆಂಟ್ ಆಗ್ತೀನಿ ಅಂತಲೂ ಗೊತ್ತಿರಲಿಲ್ಲ ನನಗೆ. ರೀಲ್ಸಿಂದ ನಾವು ಒಂದು ಅರ್ನ್ ಮಾಡ್ಬೋದು. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ನಂದು. ಆ ಯೂಟ್ಯೂಬ್ ಚಾನಲ್ ದುಡ್ಡು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಫೇಸ್ಬುಕ್ಕಿಂದ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮಿಂದ ದುಡ್ಡು ಬರಲ್ಲ, ಪ್ರಮೋಷನ್ ಬರುತ್ತೆ. ಹೌದು, ಅದರಲ್ಲಿ ದುಡಿಬೋದು ಅಂತ ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾವು ಇಂಪ್ರೂವ್ಮೆಂಟ್ ಆದರೆ ದುಡ್ಡು ಬರುತ್ತೆ ಅಂತ ಗೊತ್ತಿರಲಿಲ್ಲ. ದೇವ್ರು ಕೊಟ್ಟರೆ ಚಪ್ಪಡ್ ಪಾಡ್ಕೋದೆತ್ತಾ ಅಂತ ಹೇಳ್ತಾರೆ. ಅಂದರೆ ಭೂಮಿ ಹರಿದ್ಬಿಡ್ಬೇಕು, ಆಕಾಶ ಹರಿದ್ಬಿಡ್ಬೇಕು, ಆ ಥರ ಕೊಡ್ತಾರೆ ದೇವ್ರು ಕೊಟ್ಟರೆ ಅಂತ ಹೇಳ್ತಾರೆ. ಅದು ಉದಾಹರಣೆ ನನಗೆ, ನನ್ನ ಮೇಲೇ ಆಗಿದೆ ಅದು. ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ, ಹೇಳ್ಕೊಳಕ್ಕಾಗ್ತಲ್ಲ ಅಷ್ಟು. ಅಯ್ಯೋ ಅಳಿಸ್ಬಿಟ್ಟೆ ಅನ್ಸುತ್ತೆ ನಿಮ್ಮನ್ನ. ಎಷ್ಟೇ ಶ್ರೀಮಂತರು ಬರಲಿ, ನಮಗೆ ಶ್ರೀಮಂತರಿಗೆ ಬರಲಿ, ಹಿಂದೆ ಬಂದಿರೋ ದಾರಿ ಯಾವತ್ತೂ ಮರಿಬೇಡ್ದು ಅಲ್ವಾ? ಹೌದು. ಅದನ್ನ ಒಂದು ನನಗೆ ನಮ್ಮ ಆಸ್ಪತ್ರೆಯಲ್ಲಿ ಪಟ್ಟಿರೋ ಕಷ್ಟ, ಆಸ್ಪತ್ರೆ ಊಟ ಇತ್ತಿಲ್ಲ, ವಾಣಿ ಉಲ್ಲಾಸಲ್ಲಿ ಊಟ ಬರಲಿ ಅಂತ ಒಂದು ಕಾಯುತ್ತಿರೋದು ಜೀವನ. ನಾನು ಮೈಸೂರು ಕೆಲಸಕ್ಕೆ ಹೋಗಿದಾಗ ಅಲ್ಲಿ ಬಂದು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು ತಿರುಗಿ ನೋಡಿರೋದು ಅಂಗಡಿ ಹತ್ರ, ಅಲ್ಲಿ ಬಂದು ಕಾಣಿಸ್ತಾರವಾಗ 5 ರೂಪಾಯಿ ತೊಗೊಂಡು ಬಂದು ತಿಂದಿರೋದು ಒಂದು ಕಷ್ಟ. ಅದು ಜೀವನ ಇದೆಯಲ್ಲ, ನಿಜ. ಅದು ನಾನು ಮರೆಯಲ್ಲ ಯಾವತ್ತೂ. ನಾನು ಒಬ್ಬಳೇ ಅಲ್ಲ, ನಂತರನೇ ಸಾವಿರಾರು ಜನ ಜೀವನ ಮಾಡ್ತಾರೆ ಫುಟ್ಪಾತ್ ಮೇಲೆ. ಅವ್ರಿಗೆಲ್ಲ ಆ ದೇವ್ರ ಕೈ ಹಿಡಿಬೇಕು. ಅಕಸ್ಮಾತ್ ನನಗೆ ಬಂದರೆ ಅಷ್ಟು ಏನಾದರೂ ಅಂಥವ್ರಿಗೆಲ್ಲ ಒಳ್ಳೇದು ಮಾಡಬೇಕು. ಈ ಬಡತನ ಹೋಗಿಸ್ಬೇಕು. ಬಡತನನೇ ಇರಬೇಡ್ದು, ಈಕ್ವಲ್ ಆಗಿರಬೇಕು. ನನ್ನ ರಾಶಿ ತುಲಾರಾಶಿ ತಕ್ಕಡಿ. ಅದನ್ನ ನನ್ನದಷ್ಟೇ. ಎಲ್ಲ ಈಕ್ವಲ್ ಆಗಿರಬೇಕು, ಎಲ್ಲ ಚೆನ್ನಾಗಿರಬೇಕು, ಚೆನ್ನಾಗಿರಬೇಕು ಅಂತಲೇ ನಾನು ಬಯಸ್ತೀನಿ. ಲೈಫು ಅಲ್ಲಿಂದ 0 ಇಂದ ಇಲ್ಲಿ ತನಕ ತಂದು ನಿಮ್ಮನ್ನು ನಿಲ್ಲಿಸಿದೆ. ಕಷ್ಟದಿಂದ ಬಂದು ಬಡತನವನ್ನು ಮೀರಿ ಇವಾಗ ಬೆಂಗಳೂರಲ್ಲಿ ಒಂದು ಮನೆ ಕಟ್ಕೊಂಡು ಮಗಳನ್ನ ಮದುವೆ ಮಾಡಿ ಮಗಳಿಗೊಂದು ಒಳ್ಳೆ ಲೈಫ್ ಕೊಟ್ಟು, ಯಾರೇನಾದ್ರೂ ಕೂಡ ನಾನು ಖುಷಿಯಾಗಿದ್ದರೆ ನನ್ನ ಸುತ್ತಮುತ್ತ ಇರೋರನ್ನ ಖುಷಿಯಾಗಿಟ್ಕೋಬೋದು ಅಂತ ಡಿಸೈಡ್ ಮಾಡಿ ಇವಾಗ ಇಲ್ಲಿ ತನಕ ಬಂದು ನಿಂತಿದ್ದೀರಾ. ಎಲ್ಲೋ ರೀಲ್ಸ್ ಮಾಡ್ತಾ ಇದ್ದಿದ್ದ ಹುಡುಗಿನ ಇವಾಗ ರಿಯಾಲಿಟಿ ಶೋಗಳು ಕರೀತಾರೆ, ಸಿನಿಮಾಗಳು ಬರುತ್ತೆ, ಚಾನಲ್ ಅವರು ಕರೆದು ಇಂಟರ್ವ್ಯೂ ಮಾಡ್ತಾರೆ. ಇಲ್ಲಿ ತನಕ ಲೈಫು ಇದೆಲ್ಲ ಕೂಡ ದೇವ್ರು ಕೊಟ್ಟಿರೋದು, ನಿಮ್ಮ ಶ್ರಮನೂ ಇರುತ್ತೆ. ರೇಷ್ಮಾ ನೆಕ್ಸ್ಟ್ ಏನಾಗಬೇಕಂತ ಅಂದ್ಕೊಂಡಿದ್ದಾರೆ? ಏನು ನಿಮ್ಮದು ಫ್ಯೂಚರ್ ಡೆಸ್ಟಿನಿ ಏನು? ಅದೇ ಫ್ಯೂಚರಲ್ಲಿ ನಾನೊಂದು ಇವಾಗ ಏನು ಮಾಡಿದ್ದೀನಿ ಅಂದರೆ, ಒಂದು ಚಿಕ್ಕದಾಗಿ ಹೋಟ್ಲು ಮಾಡೋಣ ಅನ್ನೋ ಒಂದು ಐಡಿಯಾ ಇತ್ತು. ಫುಡ್ಡು ಹೋಟ್ಲ್ ಮಾಡೋಣ ಅಂತ ಐಡಿಯಾ ಇತ್ತು. ಬಟ್ ಅದು ಏನು ಮಾಡೋಕ್ಕೋಗಿ ಏನೋ ಆಯಿತು. ಬಟ್ ಇವಾಗಲೇ ಇಲ್ಲ, ಸ್ವಲ್ಪ ದಿವಸ ಹೋಗಲಿ. ನನ್ನ ಮಗನಿಗೆ ಹೋಟ್ಲ್ ಇಟ್ಟಿದ್ರೆ ನನ್ನ ಮಗ, ನನ್ನ ಗಂಡ, ನಾನು 3 ಜನನೂ ಇರ್ತೀವಿ. ಅಷ್ಟಕ್ಕೆ ಸಾಕಾಗಲ್ಲ ಅಂದರೆ ನಮ್ಮ ಅತ್ತೆ ಇರ್ತಾರೆ. ನಮ್ಮ ಅತ್ತೆ ಫುಡ್ಡು ಸೂಪರಾಗಿ ಮಾಡ್ತಾರೆ, ನಾನು ಮಾಡ್ತೀನಿ, ನಮ್ಮ ಅತ್ತೆನೂ ಮಾಡ್ತಾರೆ. ನನ್ನ ಫ್ಯಾಮಿಲಿಯಲ್ಲಿ ಒಂದು ಫುಡ್ಡು ಹೋಟ್ಲ್ ಮಾಡೋಣ ಅಂತ ನನ್ನ ಆಸೆ. ಅದು ಇವಾಗಲೇ ಇಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ ಇವಾಗ ಶೂಟಿಂಗಲ್ಲಿ. ಓಕೆ, ನಮ್ಮ ಹಬ್ಬ ಇದು ಆಗ್ಬಿಡ್ಲಿ, ರಂಜಾನ್ ಹಬ್ಬ. ಶೂಟಿಂಗ್ ಇವಾಗ ಮುಂದೆ ಇಟ್ಟಿದ್ದೀನಿ ನಾನು. ನಮ್ಮ ಹಬ್ಬ ಆಗೊಂಡ್ರೆ ಏನು ಬೇಡ ಅಂತ ಹೇಳ್ಬಿಟ್ಟು ಆ ಹಬ್ಬ ಆದ ತಕ್ಷಣನೇ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ.
ಓಕೆ, ಇವಾಗ ಫ್ಯೂಚರ್ ಅಲ್ಲಿ ಒಂದು ಹೋಟೆಲ್ ಮಾಡಿ ಒಂದು ಬಿಸ್ನೆಸ್ ನೋಡ್ಕೊಂಡು ಹೌದು. ಆರಾಮಾಗಿ ಇದ್ಬಿಡ್ಬೇಕು. ನನ್ಗಂತೂ ಲೈಫ್ ಲಾಂಗ್ ಶೂಟಿಂಗ್ ಇರುತ್ತೆ. ಅಂದ್ರೆ ಒಂದ್ಸಲಿ ಬಣ್ಣ ಹಚ್ಚಿದ್ರೆ ನಾವು ಸಾಯೋ ಗಂಟ ಅದು ಬಣ್ಣ ನಮ್ಮ ಅಳಿಸಲ್ಲ. ಹೌದಪ್ಪ, ಅದು ನಮ್ಗೆ ಬ್ರಹ್ಮ ಬರ್ದ್ಬಿಡ್ತಾರೆ ಹಣೆ ಬರದಲ್ಲಿ. ನನ್ಗೆ ಅವಾಗ ನನ್ ಚಿಕ್ಕ ಹುಡುಗಿಂದ ನಾನೇ ಮೇಕಪ್ ಹಾಕ್ತಿದ್ದೆ, ಅದು ನಾನೇ ಬಳ್ಕೊಬಿಟ್ಟಿದ್ದೆ. ಇವಾಗ ಇದ್ದಾರ ಮೇಕಪ್ ಮಾಡೋರು, ಮ್ಯಾನೇಜರು ಅವರೆಲ್ಲ ಇದಾರ ನಿಮ್ಗೆ? ಡಿಸೈನ್ ಅವರೆಲ್ಲ ಎಲ್ಲ ಇದಾರೆ, ಸೂಪರ್, ಎಲ್ಲ ಇದಾರೆ. ಓಕೆ, ಇಂಡಸ್ಟ್ರಿನಲ್ಲಿ ನಿಮ್ಗೆ ಯಾರು ಫೇವ್ರೇಟು? ಯಾವ ಹೀರೋ ಇಷ್ಟ ನಿಮ್ಗೆ? ಯಾವ ಹೀರೋಯಿನ್ ಇಷ್ಟ? ನನಗೆ ಹೀರೋದಲ್ಲಿ ಬಂದರೆ ರವಿಚಂದ್ರ ಸರ್ ಇಷ್ಟ. ಹೀರೋಯಿನ್ ಅಂದರೆ ಲೀಲಾವತಿ ಅಮ್ಮ ತುಂಬ ಇಷ್ಟ. ಲೀಲಾವತಿ ಅಮ್ಮ ಅಂದರೆ ಪಂಚಪ್ರಾಣ. ಅವ್ರ ಕಷ್ಟ ಹೇಳ್ತಾ ಇದ್ರೆ ನನ್ನ ಕಷ್ಟನೇ ನಾನು ಅದ್ರಲ್ಲಿ ಎಷ್ಟು ಸಮವಾಗಿದ್ದೀನಿ ನಾನು ಅಂತ ನಾನು ಎಷ್ಟೋ ಸಲ ಹತ್ತಿದ್ದೀನಿ. ಅವ್ರ ಮಾತು ಒಂದೊಂದು ಮಾತುವೇ ನನ್ನ ಕಷ್ಟದಲ್ಲಿ ಇದೀನೋ ಅಂತ ಅನಿಸುತ್ತೆ ನನಗೆ ಒಂದೊಂದ್ಸಲಿ. ಅವರು ನಾಟಕ ಮಾಡುವಾಗ ಮಗುಗೆ ಬಿಟ್ಟು ನಾಟಕ ಮಾಡಿ ಬಂದು ಹಾಲು ಕುಡಿಸ್ತಾ ಇದ್ರಂತೆ. ಅದೆಲ್ಲ ಕೇಳಿ ನಿಜವಾಗ್ಲೂ ಒಂದೊಂದ್ಸಲಿ ಎಷ್ಟೋ ಸಲ ಹತ್ತಿದ್ದೀನಿ ನಾನು, ತುಂಬ ತುಂಬ ಹತ್ತಿದ್ದೀನಿ. ಯಾರಿಗಾರು ಕಷ್ಟ ಆದರೆ ನನಗೆ ಅಲ್ಲೇ ನಿಂತ್ಕೊಂಡು ಅಳ್ತಾ ಇರ್ತೀನಿ. ಅದು ಅಷ್ಟು ಬೇಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ರೇಷ್ಮಾ ಅವ್ರನ್ನ ನಾವು ಯಾವಾಗಲೂ ನಕ್ಕೊಂಡು ಹಂಗೆ ನೋಡಿದೀವಪ್ಪ, ಈ ಅಳ ಸೀನ್ ಎಲ್ಲ ನೋಡಿರ್ಲಿಲ್ಲ. ಅಂದ್ರೆ ರೀಲ್ಸ್ ಅಲ್ಲಿ ಕೆಲವೊಂದು ಅಂದ್ರೆ ತುಂಬಾ ಬೇಗ ಎಮೋಷನಲ್ ಆಗ್ಬಿಡ್ತೀನಿ. ಬಂದು ಹೊಡಿತಾರೆ ಅನ್ನೋದನ್ನೆಲ್ಲ ನೀವು ಯಾಕೆ ರೀಲ್ಸ್ ಹಾಕ್ತೀರಾ? ರೀಲ್ಸ್ ಮಾಡಿ ಹಾಕಿದಿರೋ ಅದು ಫಸ್ಟ್ ಮಾಡಿದ ನಿಜಾನೇ. ನಾನು ಎಷ್ಟು ಹೇಳಿದ್ರು ಇವ್ರು ಕೇಳ್ತಾ ಇಲ್ಲ. ಏನಕ್ಕೆ ಕೇಳ್ತಾ ಇಲ್ಲ ಇವರು? ನನಗೆ ಅಪ್ಪ ಅಮ್ಮ ಇಲ್ಲ, ದೂರ ಇದ್ದಾರೆ ಅಂತನಾ? ಅಕ್ಕ ತಂಗಿರು ಇಲ್ಲ, ನನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಇವ್ರು ನನ್ಗೆ ಬಂದು ಹೊಡಿತಾರಾ ಅನ್ನೋ ಒಂದು ಮಾತಿದ್ದ. ಇವಾಗ ನನ್ಗೆ ಯಾರು ಇಲ್ಲ ಅಂತ ಇವ್ರು ಹೊಡಿತವ್ರೆ. ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಇದೆಯಲ್ಲ, ಇನ್ಸ್ಟಾಗ್ರಾಮೇ ನನ್ನ ಫ್ಯಾಮಿಲಿ. ಇನ್ಸ್ಟಾಗ್ರಾಮಲ್ಲಿ ಹೇಳಿದೆ ನೋಡಿ ಫ್ರೆಂಡ್ಸ್ ಕುಡ್ಕೊಂಬಂದು ಹೊಡಿತವ್ರು, ನನಗೆ ಇರೋಕ್ಕಾಗ್ತಲ್ಲ ಇವಾಗ ಹೆಂಗೆ ಅಂದೆ. ತಗೊಳ್ಳಿ ಯಾವಾಗ ಟ್ರೋಲು, ಏನಪ್ಪ ಕುಡ್ಕೊಂಬಂದು ಹೊಡಿತಿದ್ಯಾ, ಯಾವುದೋ ಒಂದು ಇದಾಕಿದ್ರು, ಫಾಲೋವರ್ಸ್ ಇದ್ದಾರೆ ಓಡಿಸ್ಕೊಂಡು ಬಂದು ಹೊಡಿತಾರೆ ನಿಮಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಹೇಳೋರಂತೆ. ಯಾಕೋ ನಿನ್ನ ಬಾಬಿಗೆ ಹೊಡಿತೀಯಾ, ಯಾಕೋ ನೀನು ರಾತ್ರಿಗೆ ಹೊಡಿತೀಯಾ ಅಂತ. ಅವಾಗಲೇ ಸ್ಟಾಪ್. ಇವಾಗೇನು ಕುಡ್ಕೊಂಬಂದು ಹೊಡೆಯೋದು, ಜಗಳ ಮಾಡೋದು ಅದೆಲ್ಲ ಮಾಡಲ್ಲ. ಇಲ್ಲ ಇವಾಗ ಜೊತೆ ಸೇರ್ಕೊಂಡು ರೀಲ್ಸ್ ಮಾಡ್ತಾರೆ. ನೋಡಿ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಮೇಲೆ ಎಷ್ಟು ಭಯ ಇದೆ ನಿಮ್ಮ ಹಸ್ಬೆಂಡ್ಗೆ. ಹೌದು, ಯಾರೂ ಸುಧಾರಿಸಿಲ್ಲ ಅವ್ರಿಗೆ, ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಸುಧಾರಿಸ್ಬಿಟ್ರು. ಟೆಲಿವಿಷನ್ ಮೀಡಿಯಾದಲ್ಲೆಲ್ಲ ನೀವು ಶೋಗಳೆಲ್ಲ ಮಾಡ್ತಾ ಇದ್ದಲ್ಲ, ಸಿನಿಮಾಗಳೆಲ್ಲ ಮಾಡ್ತಾ ಇದ್ದೀರಲ್ವಾ? ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತನಾಡೋದಾದ್ರೆ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಹೇಳ್ತೀರಾ? ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಅವರು ಹೇಳೋದೇ ಬೇಡ, ಒಂದ್ಸಲಿ ನೀವು ಈ ಥರ ಮಾಡಿ ಮ್ಯಾಮ್ ಅಂತ ಹೇಳ್ಬಿಟ್ರೆ ಆ ಥರನೇ ಮಾಡೋ ಹುಡುಗಿ ನಾನು. ಆ್ಯಕ್ಟಿಂಗ್ ಅಂದರೆ ತುಂಬ ಆ್ಯಕ್ಟಿಂಗ್ ಹುಚ್ಚಿದೆ ನನಗೆ. ಅಂದರೆ ಒಂದು ಅಳೋ ಸಿನೇ ಆಗಲಿ, ಒಂದು ನಗ್ಸೋ ಸಿನೇ ಆಗಲಿ, ಎಲ್ಲದೂ ನನಗೆ ಅದು ಕಣದಲ್ಲಿ ಬಂದ್ಬಿಟ್ಟೈತೆ ನನಗೆ. ಮಾಡೋದು ಮಾಡಬೇಕು ಅಂತ ನಿಂತ್ಕೊಂಡ್ರೆ ಮಾಡೇ ಮಾಡ್ತೀನಿ ಅದು. ಅಂದರೆ ನನಗೆ ಗಿಚಿಲಿ ಮಾಡುವಾಗನೇ ಸಾಧು ಕೋಕಿಲ ಸರ್ ಹೇಳ್ತಾ ಇದ್ರು, ನೀವು ಓದಿಲ್ಲ ಅಂದ್ರೂ ನಿಮ್ಗೆ ಕೊಟ್ಟು ನನಗೆ ಸ್ಕಿಪ್ ಕೊಡ್ತಿರ್ಲಿಲ್ಲ ಓದಕ್ಕೆ. ಏನು ಓದಕ್ಕೆ ಬರುತ್ತೆ ನನಗೆ ಗೊಬ್ಬರನ ಮೆಂಟರು. ಓಕೆ, ಗೊಬ್ಬರನ ಹೆಂಗೆ ಹೇಳ್ತಾ ಇದ್ರು ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾನು ಮಾಡ್ತಿದ್ದೆ. ಸ್ಟೇಜಲ್ಲಿ ಓದಿರೋರು ಮರ್ತು ಬಿಡ್ತಾರೆ, ನೀವು ಮರಿದಲ್ಲೇ ಅದು ಆ್ಯಕ್ಟಿಂಗ್ ಮಾಡ್ತೀರಲ್ಲ, ಗ್ರೇಟ್, ನೀವು ಮುಂದೆ ಹೋಗ್ತೀರಾ, ಇನ್ನೂ ಜಾಸ್ತಿ ಬೆಳಿತೀರಾ ಅಂತ ಹೇಳೋರು ಸಾಧಕಿಲ್ಲ ಸರ್. ಶ್ರುತಿ ಮತ್ತು ಆಹಾ ಬಿಡಿ ತುಂಬ ಒಳ್ಳೆ ಕಮೆಂಟ್ ಕೊಡ್ತಾ ಇದ್ರು. ನನಗೆ ಒಂದು ಮಿಡಲ್ ಕ್ಲಾಸ್ ಹುಡುಗಿಯಿಂದ ಹೈ ಕ್ಲಾಸ್ ಹುಡುಗಿ ಮಾಡಿದಂಥ ಜನಕ್ಕೆ, ಕನ್ನಡ ಜನಕ್ಕೆ, ಕರ್ನಾಟಕ ಜನಕ್ಕೆ ತುಂಬ 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 ಚಿರುರುಳಿ ನಾನು. ರೇಷ್ಮಾ ಹುಟ್ಟಿರೋದೇ ಕರ್ನಾಟಕದಲ್ಲಿ. ಈ ನೀರು ಕುಡ್ದು ಈಗ ನನಗೆ ನಾನು ಮುಸ್ಲಿಮ್ಸ್ ಆದ್ರೂ ಇಷ್ಟು ಕನ್ನಡ ಮಾತಾಡ್ತಿದ್ದೀನಿ, ಎಷ್ಟು ನನಗೆ ಈ ಭಾಷೆ ನನಗೆ ಬರುತ್ತೋ ಅಷ್ಟು ಮಾತಾಡಿದ್ದೀನಿ. ಏನಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಿ, ನೀವು ಜಾಸ್ತಿ ಬೆಳೆಸಿ ಪ್ರೀತಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನನ್ನ ಚಾನಲ್ಗೆ ಬಂದು ಇಂಟರ್ವ್ಯೂ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾವಾಗಲೂ ಖುಷಿಯಾಗಿರಿ, ಯಾವಾಗಲೂ ಬೆಳೀರಿ, ಸದಾ ನಾವು ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ರೇಷ್ಮಾ ಅವರ ಮಾತು. ರೇಷ್ಮಾ ಅವರನ್ನು ನೀವು ರೀಲ್ಸಲ್ಲಿ ನೋಡಿರ್ತೀರಾ, ಯಾವಾಗಲೂ ಖುಷಿಯಾಗಿ ರೀಲ್ಸ್ ಮಾಡಿಕೊಂಡು ಕಲರ್ಫುಲ್ಲಾಗಿ ರೀಲ್ಸ್ ಮಾಡಿಕೊಂಡು ಇರ್ತಾರೆ. ಆದರೆ ನಮಗೆ ಒಂದು ಎಲ್ಲರ ಲೈಫಲ್ಲೂ ಏನು ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅವ್ರದ್ದೇ ಆದಂತಹ ಕಷ್ಟಗಳಿರುತ್ತೆ, ಆ ಸ್ಟ್ರಗಲ್ ಮಾಡಿದಂತಹ ದಿನಗಳಿರುತ್ತೆ, ಹೆಂಗೆಂಗೋ ಬೆಳೆದು ಬಂದಿರ್ತಾರೆ, ವಿಚಿತ್ರವಾಗೆಲ್ಲ ಇರುತ್ತೆ ಜೀವನ, ಅದನ್ನು ಹೇಳ್ಕೊಳಕ್ಕಾಗಲ್ಲ. ಸೊ ರೇಷ್ಮಾ ಅವ್ರ ಬಗ್ಗೆ
ಗೊತ್ತಿಲ್ಲದೆ ಇರೋ ಅಂಥ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ರೀಲ್ಸ್ ರೇಷ್ಮಾನ ನೋಡೋದೇ ಬೇರೆ. ಆದರೆ ಇಂಟರ್ವ್ಯೂನಲ್ಲಿ ಮಾತಾಡಿದಂತಹ ಅಮ್ಮ ರೇಷ್ಮಾ, ಹೆಂಡತಿಯಾಗಿ ರೇಷ್ಮಾ, ಸೊ ಈ ಥರದ್ದು ಜೀವನನೇ ಬೇರೆ. ಸೊ ಯಾವಾಗಲೂ ಕೂಡ ನನ್ನ ಇಂಟರ್ವ್ಯೂನಲ್ಲಿ ಜಾಸ್ತಿ ಪೊಲಿಟಿಷಿಯನ್ಸ್ ಇಂಟರ್ವ್ಯೂ ಮಾಡ್ತಾಯಿದ್ದೆ, ರಾಜಕಾರಣಿಗಳ ಜೀವನ, ಅವರ ಪರ್ಸ್ನಲ್ ಲೈಫ್ ಹೇಗಿರುತ್ತೆ ಅಂತ. ಸೊ ಅದ್ರ ಜೊತೆಗೆ ಈ ಥರದ್ದು ಅವ್ರದ್ದು ಜೀವನನೂ ಕೂಡ ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಬಹುದು. ಆ ಉದ್ದೇಶದಿಂದ ಇದೊಂದು ಇಂಟರ್ವ್ಯೂನ ಮಾಡಿದೆ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇದ್ರ ಬಗ್ಗೆ ನಿಮ್ದು ಏನಾದರೂ ಒಪಿನಿಯನ್ಗಳಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.